ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಧ್ಯ ಟ್ರಸ್ಟ್ ಫಾರ್ ಸೋಷಲ್ ಡೆವಲಪ್ಮೆಂಟ್ ಇದರ ಸಂಸ್ಥಾಪಕರಾದ ಆರತಿ ಕೆಟಿ ಅವರ ಜೊತೆ ಒಂದು ಸಂದರ್ಶನ. ಇಂದು ನಾನು ಸಾಧ್ಯ ಟ್ರಸ್ಟ್ ಫಾರ್ ಸೋಷಲ್ ಡೆವಲಪ್ಮೆಂಟ್ ವಸತಿ ಶಾಲೆ, ವಿಶೇಷ ಮಕ್ಕಳ ಶಾಲೆ, ಹೊಸಪೇಟೆ, ವಿಜಯನಗರ ಜಿಲ್ಲೆ ಇಲ್ಲಿಗೆ ಬಂದಿದ್ದೇನೆ. ಇಂದು ನಾನು ಸಾಧ್ಯ ಟ್ರಸ್ಟ್ನ ಸಂಸ್ಥಾಪಕರಾದ ಆರತಿ ಕೆಟಿ ಅವರ ಪರಿಚಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇವತ್ತಿನ ದಿನ ಅವರ ಒಂದು ಸಣ್ಣ ಕಿರುಪರಿಚಯವನ್ನು ಅವರ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಬನ್ನಿ. ವೆಲ್ಕಮ್ ಟು ದಿ ಚಾನಲ್ ಮ್ಯಾಮ್. ಥ್ಯಾಂಕ್ ಯು. ನನ್ನ ಹೆಸರು ಆರತಿ ಅಂತ. ನಾನು ಮೂಲತಃ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮದ ದಿವಂಗತ ಕೊಂಬಂಡ ತಮ್ಮಯ್ಯ ಮತ್ತು ಮೋಹನ್ ಕುಮಾರಿ ದಂಪತಿಯವರ ಪುತ್ರಿ. ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಕ್ಕಂದೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು KVG ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸುಳ್ಯದಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯದಲ್ಲಿ ಹಾಗೂ ಪದವಿ ಶಿಕ್ಷಣವನ್ನು ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜು ಮತ್ತು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಮುಗಿಸಿದೆ. ನನ್ನ ಸ್ನಾತಕೋತ್ತರ ಕೋರ್ಸನ್ನು MSW ಅಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿ ಡಿವಿಷನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ 2ನೇ ರ್ಯಾಂಕ್ನೊಂದಿಗೆ ಪೂರ್ಣಗೊಳಿಸಿದ್ದೇನೆ. ಇವಾಗ ನಿಮ್ಮ ಕಿರುಪರಿಚಯ ನೀವು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ನಿಮ್ಮ ಒಂದು ಕಂಪ್ಲೀಟ್ ಸಾಧ್ಯ ಟ್ರಸ್ಟಿನ ಹಿಂದಿನ ಒಂದು ಕಂಪ್ಲೀಟ್ ಪ್ರೋಸೆಸ್ನ ನಿಮ್ಮ ಒಂದು ಚಾಲೆಂಜಸ್ ಆಗಲಿ, ಹಾಗೆ ನಿಮ್ಮ ಇನಿಷಿಯಲ್ ಡೇ ಸ್ಟ್ರಗಲ್, ಅದೆಲ್ಲದನ್ನು ನಮ್ಮ ವೀಕ್ಷಕರಿಗೆ ನಿಮ್ಮ ಮಾತುಗಳ ಮುಖಾಂತರ ಹೇಳೋದಾದರೆ, ಅಂದರೆ ಒಂದು ಸಾಧ್ಯ ಅಂತ ಒಂದು ಈ ಥರ ಒಂದು ಟ್ರಸ್ಟನ್ನು ಈಗಲಿನ ಒಂದು ಕಾಂಪಿಟೇಟಿವ್ ಸೊಸೈಟಿಯಲ್ಲಿ ಅದನ್ನು ಇಷ್ಟು ಒಂದು ಸಮಂಜಸವಾಗಿ ಹಾಗೂ ಒಂದು ಕೈಂಡ್ನೆಸ್ ಆಗಿ ಒಂದು ಟ್ರಾನ್ಸ್ಪರೆನ್ಸಿ ಆಗಿ ತೊಗೊಂಡು ಹೋಗೋದು ಅಷ್ಟು ಈಸಿ ಇಲ್ಲ. ಬಿಕಾಸ್ ಇವಾಗ ದೇರ್ ಆರ್ ಮೆನಿ ಥಿಂಗ್ಸ್ ವೇರ್ ಪೀಪಲ್ ಆರ್ ಆಸ್ಕಿಂಗ್ ಮನಿ ಫಾರ್ ದೇರ್ ಓನ್ ಡೆವಲಪ್ಮೆಂಟ್. ಅಂಥದ್ರಲ್ಲಿ ನೀವು ನಾನು ಇದು ಸಾಧ್ಯ ಟ್ರಸ್ಟನ್ನ ಬೇರೆಯವ್ರ ಬಾಯಿಯಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ, ಲೈಕ್ ಅವರು ತುಂಬ ಚಾಲೆಂಜಸ್ ಆಗಿ ತಗೊಂಡಿದ್ದಾರೆ, ಹಾಗೆ ಚಿಕ್ಕ ಏಜ್ ಅಂತ ಹೇಳಿದರು. ಅದು ಇಷ್ಟೊಂದು ಚಿಕ್ಕ ಏಜಲ್ಲಿ ನೀವು ಇಷ್ಟೊಂದು ದೊಡ್ಡ ಗ್ರೋತ್ ಕೊಡಲಿಕ್ಕೆ ಹೇಗೆ ಸಾಧ್ಯ, ಅದರ ಒಂದು ಕಂಪ್ಲೀಟ್ ವಿವರಣೆಯನ್ನು ಹೇಳ್ಕೊಂಡು ಹೋಗೋದಾದರೆ, ಅಂದರೆ ಒಂದು ವಿಮೆನ್ಸಿಗಾಗಲಿ, ಹಾಗೆ ಕೆಲವರೊಂದು ಇನಿಷಿಯಲ್ ಸ್ಟಾರ್ಟಪ್ ಬಿಗಿನರ್ಸರಿಗೆ ಒಂದು ಆಸೆ ಇರುತ್ತೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ, ಅಂಥವರಿಗೆ ನಿಮ್ಮ ಒಂದು ಹೋಲ್ ವಿವರಣೆ ಮ್ಯಾಮ್ ಪ್ಲೀಸ್. ನಾನು ಆ್ಯಕ್ಚುಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಕೆಲಸ ಮಾಡ್ತೇನೆ, ವಿಶೇಷ ಚೇತನ ಮಕ್ಕಳಿಗೆ ಕೆಲಸ ಮಾಡ್ತೇನೆ, ನಿಮಗೆ ಈಗಾಗಲೇ ತಿಳಿದಿದೆ. ಹಾಗೂ ಹೆಚ್ಚಿನ ಜನಕ್ಕೆ ನಾನು ಮಾಡ್ತಿರುವ ವೃತ್ತಿ ಬಗ್ಗೆ ತಿಳಿದಿದೆ. ಅದು ನನಗೆ ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ನಾನು ವಿಶೇಷ ಚೇತನ ಮಕ್ಕಳನ್ನು ಕಂಡೆ. ಅಂದರೆ ನಮ್ಮ ಮನೆಯಲ್ಲಾಗಲಿ ನಮ್ಮ ಊರಲ್ಲಾಗಲಿ ವಿಶೇಷ ಚೇತನ ಮಕ್ಕಳು ಇರಲಿಲ್ಲ. ಆದರೆ ನಾನು MSW ಮಾಡ್ತಾ ಇದ್ದಾಗ ನಾನು ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆವಾಗ ನಾನು KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಫೀಲ್ಡ್ ಪ್ಲೇಸ್ಮೆಂಟಿಗೆ ವಾರದಲ್ಲಿ 3 ದಿನ ಹೋಗ್ತಾಯಿದ್ದೆ. ಅಲ್ಲಿ ನಾನು ಸೈಕ್ಯಾಟ್ರಿ ವಿಭಾಗದಲ್ಲಿ, ಮಾನಸಿಕ ರೋಗ ವಿಭಾಗದಲ್ಲಿ ನನಗೆ ತರಬೇತಿ ನೀಡಲಾಗ್ತಿತ್ತು. ಸೊ ಅಲ್ಲಿ ನಾನು ನೋಡಿದಾಗ ಅಲ್ಲಿ ವಿಶೇಷ ಚೇತನ ಮಕ್ಕಳನ್ನು ದೊಡ್ಡ ವಯಸ್ಸಾದ ಪೋಷಕರು ಹೊತ್ಕೊಂಡು ಬರೋದು ಎಲ್ಲ ನೋಡಿದೆ. ಆವಾಗ ಬಹಳಷ್ಟು ನನಗೆ ಬೇಜಾರು ಅನ್ನಿಸ್ತಿತ್ತು, ಮನಸ್ಸಿಗೆ ನೋವಾಗ್ತಾಯಿತ್ತು. ನಾನು MSW ಜಾಯಿನ್ ಆಗಿರೋದು ನಾನು ಮಹಿಳಾ ಸಬಲೀಕರಣಕ್ಕೆ ಕೆಲಸ ಮಾಡಬೇಕು, ಅವರು ಅಬಲೆಯರು ಹಾಗೆ ಹೀಗೆ ಅಂತೇಳಿ. ಬಟ್ ಯಾವಾಗ ಈ ಮಕ್ಕಳನ್ನ ನೋಡಿದೆ, ಅದಕ್ಕಿಂತ ಎಲ್ಲರಿಗಿಂತ ಜಾಸ್ತಿ ವಲ್ನರೇಬಲ್ ಇವರಿಗೆ ಪೋಷಕರಿಗೆ ಕೂಡ ಸಹಾಯ ಬೇಕು, ಈ ಮಕ್ಕಳಿಗೆ ಕೂಡ ಬೇಕು. ಇವರನ್ನು ಹೇಗಾದರೂ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರ್ಬೋದು ಅಂತ ಹೇಳುವಂಥ ಆವಾಗ ನನಗೆ ಅನ್ನಿಸ್ತಾ ಇತ್ತು. ಸೊ ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇದ್ದೆ. ಆವಾಗ ನನಗೆ ಅಲ್ಲಿ ನನ್ನ ಸಹಾಯಕ್ಕೆ ಬಂದವರು ಡಾಕ್ಟರ್ B ನಾಗೇಶ್ ಪೈ ಅಂತೇಳಿ ಮನೋವೈದ್ಯರು. ಪ್ರಸ್ತುತ ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಕೂಡ ನಾನು ತುಂಬ ಆ್ಯಕ್ಟಿವ್ ಇದ್ದೀನಿ, ನಿನಗೆ ಮಾಡಲಿಕ್ಕಾಗತ್ತೆ, ಫಾರ್ ಯು ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿಬಿಟ್ಟು ಮೋಟಿವೇಟ್ ಮಾಡಿದರು. ಅಲ್ಲಿಂದ ಅವರು ನನಗೆ ನಿಮಾನ್ಸ್ಗೆ ನೀನು ಬ್ಲಾಕ್ ಪ್ಲೇಸ್ಮೆಂಟಿಗೆ ಹೋಗು ಅಂತ ಹೇಳಿದರು. ಸೊ ನಾನು ಹಾಗಾಗಿ ನಿಮಾನ್ಸಿಗೆ ಬ್ಲಾಕ್ ಪ್ಲೇಸ್ಮೆಂಟಿಗೆ ಹೋದೆ. ನಿಮಾನ್ಸಿಗೆ ಬ್ಲಾಕ್ ಪ್ಲೇಸ್ಮೆಂಟಲ್ಲಿ ಹೋದಾಗ ನನಗೆ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕಲಿತೆ. ಆನಂತರ ಇಂಥ ವಿಶೇಷ ಚೇತನ ಮಕ್ಕಳು ಅಲ್ಲಿ ಬರ್ತಾಯಿದ್ರು, ಸೊ ಆಟಿಸ್ಟಿಕ್ ಮಕ್ಕಳು ಬರ್ತಾಯಿದ್ರು. ಆವಾಗೆಲ್ಲ ನನಗೆ ಭಾಳಷ್ಟು ನನಗೆ ಆವಾಗ ಬರೀ 23 ವರ್ಷ ವಯಸ್ಸಿತ್ತು. ಸೊ ಆವಾಗ ನನಗೆ ಏನಪ್ಪ ಇದು ಈ ಥರದ ಮಕ್ಕಳಿದ್ದಾರಲ್ಲ ಅಂತ ಹೇಳಿ ಅನ್ನಿಸ್ತಿತ್ತು. ಸೊ ಇವ್ರನ್ನ ಹೇಗಾದರೂ ಮಾಡಿ ನಾರ್ಮಲ್ ಮಾಡಿಬಿಡೋಣ, ದೇವರೇ ಯಾಕೆ ಹೀಗೆ ಕೊಟ್ಟಿದ್ಯಾ, ಪೇರೆಂಟ್ಸ್ಗೆ ಯಾಕೆ ಎಷ್ಟೊಂದು ಕಷ್ಟ ಕೊಡ್ತೀಯ ಅಂತ ಅನ್ನಿಸ್ತಿತ್ತು. ಅಲ್ಲಿಂದ ಅದನ್ನು ಕಲಿತೆ. ಆನಂತರ ನಾನು ಆಗಲೇ ನನ್ನ ಹಸ್ಬೆಂಡ್ ಮದುವೆ ಆಗಿತ್ತು ನನಗೆ. ನನ್ನ ಹಸ್ಬೆಂಡ್ ಜಿಂದಾಲಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನಾನು ಇಲ್ಲಿಗೆ ಬಂದ ನಂತರ ನಾನು ಒಂದು ದಿನ ಏನು ಮಾಡಿದೆ, ಡಿಸೇಬಿಲಿಟಿ ಡೇಗೆ ಎಲ್ಲ ನಾನು ಜಾಬ್ ಮಾಡ್ತಾ ಇರಲಿಲ್ಲ. ಸೊ ಆರ್ಟಿಕಲ್ ಬರೆದೆ. ಸೊ ಅದು JSW ಇಂಟ್ರಾ ಮೈಲಲ್ಲಿ ಕೂಡ ಸರ್ಕ್ಯುಲೇಟ್ ಆಯಿತು.
ಸೊ ಆವಾಗ JSW ಅಲ್ಲಿ ಅವರು ಸ್ಪೆಷಲ್ ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧಾರ. ಅದೇ ಮಕ್ಕಳಿಗೆ ಕೆಲಸ ಮಾಡ್ತೇನೆ, ವಿಶೇಷ ಚೇತನ ಮಕ್ಕಳಿಗೆ ಕೆಲಸ ಮಾಡ್ತೇನೆ, ನಿಮಗೆ ಈಗಾಗಲೇ ತಿಳಿದಿದೆ. ಹಾಗೂ ಹೆಚ್ಚಿನ ಜನಕ್ಕೆ ನಾನು ಮಾಡ್ತಿರುವ ವೃತ್ತಿ ಬಗ್ಗೆ ತಿಳಿದಿದೆ. ಅದು ನನಗೆ ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ನಾನು ವಿಶೇಷ ಚೇತನ ಮಕ್ಕಳನ್ನು ಕಂಡೆ. ಅಂದರೆ ನಮ್ಮ ಮನೆಯಲ್ಲಾಗಲಿ ನಮ್ಮ ಊರಲ್ಲಾಗಲಿ ವಿಶೇಷ ಚೇತನ ಮಕ್ಕಳು ಇರಲಿಲ್ಲ. ಆದರೆ ನಾನು MSW ಮಾಡ್ತಾ ಇದ್ದಾಗ ನಾನು ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆವಾಗ ನಾನು KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ಫೀಲ್ಡ್ ಪ್ಲೇಸ್ಮೆಂಟಿಗೆ ವಾರದಲ್ಲಿ 3 ದಿನ ಹೋಗ್ತಾಯಿದ್ದೆ. ಅಲ್ಲಿ ನಾನು ಸೈಕ್ಯಾಟ್ರಿ ವಿಭಾಗದಲ್ಲಿ, ಮಾನಸಿಕ ರೋಗ ವಿಭಾಗದಲ್ಲಿ ನನಗೆ ತರಬೇತಿ ನೀಡಲಾಗ್ತಿತ್ತು. ಸೊ ಅಲ್ಲಿ ನಾನು ನೋಡಿದಾಗ ಅಲ್ಲಿ ವಿಶೇಷ ಚೇತನ ಮಕ್ಕಳನ್ನು ದೊಡ್ಡ ದೊಡ್ಡ ವಯಸ್ಸಾದ ಪೋಷಕರು ಹೊತ್ಕೊಂಡು ಬರೋದು ಎಲ್ಲ ನೋಡಿದೆ. ಆವಾಗ ಬಹಳಷ್ಟು ನನಗೆ ಬೇಜಾರು ಅನ್ನಿಸ್ತಿತ್ತು, ಮನಸ್ಸಿಗೆ ನೋವಾಗ್ತಾಯಿತ್ತು. ನಾನು MSW ಜಾಯಿನ್ ಆಗಿರೋದು ನಾನು ಮಹಿಳಾ ಸಬಲೀಕರಣಕ್ಕೆ ಕೆಲಸ ಮಾಡಬೇಕು, ಅವರು ಅಬಲೆಯರು ಹಾಗೆ ಹೀಗೆ ಅಂತೇಳಿ. ಬಟ್ ಯಾವಾಗ ಈ ಮಕ್ಕಳನ್ನ ನೋಡಿದೆ, ಅದಕ್ಕಿಂತ ಎಲ್ಲರಿಗಿಂತ ಜಾಸ್ತಿ ವಲ್ನರೇಬಲ್ ಇವರು. ಇವರಿಗೆ ಪೋಷಕರಿಗೆ ಕೂಡ ಸಹಾಯ ಬೇಕು, ಈ ಮಕ್ಕಳಿಗೆ ಕೂಡ ಬೇಕು. ಇವರನ್ನು ಹೇಗಾದರೂ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರ್ಬೋದು ಅಂತ ಹೇಳುವಂಥ ಆವಾಗ ನನಗೆ ಅನ್ನಿಸ್ತಾ ಇತ್ತು. ಸೊ ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇದ್ದೆ. ಆವಾಗ ನನಗೆ ಅಲ್ಲಿ ನನ್ನ ಸಹಾಯಕ್ಕೆ ಬಂದವರು ಡಾಕ್ಟರ್ B ನಾಗೇಶ್ ಪೈ ಅಂತೇಳಿ ಮನೋವೈದ್ಯರು. ಪ್ರಸ್ತುತ ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಕೂಡ ನಾನು ತುಂಬ ಆ್ಯಕ್ಟಿವ್ ಇದ್ದೀನಿ, ನಿನಗೆ ಮಾಡಲಿಕ್ಕಾಗತ್ತೆ, ಫಾರ್ ಯು ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿಬಿಟ್ಟು ಮೋಟಿವೇಟ್ ಮಾಡಿದರು. ಅಲ್ಲಿಂದ ಅವರು ನನಗೆ ನಿಮಾನ್ಸ್ಗೆ ನೀನು ಬ್ಲಾಕ್ ಪ್ಲೇಸ್ಮೆಂಟಿಗೆ ಹೋಗು ಅಂತ ಹೇಳಿದರು. ಸೊ ನಾನು ಹಾಗಾಗಿ ನಿಮಾನ್ಸಿಗೆ ಬ್ಲಾಕ್ ಪ್ಲೇಸ್ಮೆಂಟಿಗೆ ಹೋದೆ. ನಿಮಾನ್ಸಿಗೆ ಬ್ಲಾಕ್ ಪ್ಲೇಸ್ಮೆಂಟಲ್ಲಿ ಹೋದಾಗ ನನಗೆ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕಲಿತೆ. ಆನಂತರ ಇಂಥ ವಿಶೇಷ ಚೇತನ ಮಕ್ಕಳು ಅಲ್ಲಿ ಬರ್ತಾಯಿದ್ರು, ಸೊ ಆಟಿಸ್ಟಿಕ್ ಮಕ್ಕಳು ಬರ್ತಾಯಿದ್ರು. ಆವಾಗೆಲ್ಲ ನನಗೆ ಭಾಳಷ್ಟು ನನಗೆ ಆವಾಗ ಬರೀ 23 ವರ್ಷ ವಯಸ್ಸಿತ್ತು. ಸೊ ಆವಾಗ ನನಗೆ ಏನಪ್ಪ ಇದು ಈ ಥರದ ಮಕ್ಕಳಿದ್ದಾರಲ್ಲ ಅಂತ ಹೇಳಿ ಅನ್ನಿಸ್ತಿತ್ತು. ಸೊ ಇವ್ರನ್ನ ಹೇಗಾದರೂ ಮಾಡಿ ನಾರ್ಮಲ್ ಮಾಡಿಬಿಡೋಣ, ದೇವರೇ ಯಾಕೆ ಹೇಗೆ ಕೊಟ್ಟಿದ್ಯಾ, ಪೇರೆಂಟ್ಸ್ಗೆ ಯಾಕೆ ಎಷ್ಟೊಂದು ಕಷ್ಟ ಕೊಡ್ತೀಯ ಅಂತ ಅನ್ನಿಸ್ತಿತ್ತು. ಅಲ್ಲಿಂದ ಅದನ್ನು ಕಲಿತೆ. ಆನಂತರ ನಾನು ಆಗಲೇ ನನ್ನ ಹಸ್ಬೆಂಡ್ ಮದುವೆ ಆಗಿತ್ತು ನನಗೆ. ನನ್ನ ಹಸ್ಬೆಂಡ್ ಜಿಂದಾಲಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನಾನು ಇಲ್ಲಿಗೆ ಬಂದ ನಂತರ ನಾನು ಒಂದು ದಿನ ಏನು ಮಾಡಿದೆ, ಡಿಸೇಬಿಲಿಟಿ ಡೇಗೆ ಎಲ್ಲ ನಾನು ಜಾಬ್ ಮಾಡ್ತಾ ಇರಲಿಲ್ಲ. ಸೊ ಆರ್ಟಿಕಲ್ ಬರೆದೆ. ಸೊ ಅದು JSW ಇಂಟ್ರಾಮೈಲಲ್ಲಿ ಕೂಡ ಸರ್ಕ್ಯುಲೇಟ್ ಆಯಿತು. ಸೊ ಆವಾಗ JSW ಅಲ್ಲಿ ಅವರು ಸ್ಪೆಷಲ್ ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧಾರ ಆಗುತ್ತಾನೆ. ಅಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಸ್ಕೂಲನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು. JSW ಅಲ್ಲಿ ಮಾಡಿದ್ರು. JSW ಅಲ್ಲಿ. ಸೊ ಆವಾಗ ನನಗೆ ಒಂದು ಕಾಲ್ ಬಂತು. ಆವಾಗ ನಾನು ಅಲ್ಲೇ ಒಂದು ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ಕಾಲ್ ಬಂತು, ಈ ಕೆಲಸ ಮಾಡ್ಲಿಕ್ಕೆ ರೆಡಿ ಇದೆಯಾ ಅಂತ ಕೇಳಿದರು. ಸೊ ನನಗೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಕೊಟ್ಟದ್ದು ಹಾಲು ಅನ್ನ ಅಂತ ಹೇಳ್ತಾರಲ್ಲ, ಅದೇ ರೀತಿ ಭಾಳಷ್ಟು ಖುಷಿ ಆಯಿತು. ಅವ್ರು ಎಷ್ಟು ಸಂಬಳ ಕೊಡ್ತಾರೆ ಏನೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಸೊ ನಾನಲ್ಲಿ ಫಸ್ಟ್ ಸೇರಿದಾಗ ಒಬ್ಬಳೇ ಇದ್ದೆ. ನಾನು ಆಯಾ ಕೆಲಸ ನಾನೇ ಮಾಡ್ಕೋಬೇಕಿತ್ತು, ಟೀಚರ್ ಕೆಲಸ ನಾನೇ ಮಾಡ್ಕೋಬೇಕಿತ್ತು, ಮನೆಗಳಿಗೆ ಹಳ್ಳಿಗಳಿಗೆ ನಾನೇ ಹೋಗಬೇಕಿತ್ತು. ಸೊ 17 ಮಕ್ಕಳು ಆಗೋ ತನಕ ನಾನು ಒಬ್ಬಳೇ ಕೆಲಸ ಮಾಡಿದೆ ಅಲ್ಲಿ. ಸೊ ಮನೆಗೆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬಂದೆ. ಸೊ ಅದು ನನಗೆ ಆಕ್ಚುಲಿ ಬೈ ಗಾಡ್ಸ್ ಗ್ರೇಸ್ ನನ್ನ ಮಕ್ಕಳು ಇಬ್ರು ಬುದ್ಧಿವಂತರೆ, ಜಾಣರಿದ್ದಾರೆ. ಅಕಾಡೆಮಿಕಲಿ ಆಗಲಿ, ಸೋಷಿಯಲ್ ಕೋಶೆಂಟ್ ಆಗಲಿ ಅದು ಚೆನ್ನಾಗಿದೆ. ಸೊ ದೇವರು ನನಗೆ ಅವರನ್ನು ನೋಡ್ಕೊಳ್ಳೋಕೆ ಏನೋ ಅಷ್ಟು ಕಷ್ಟ ಮಾಡಿಲ್ಲ. ಇಲ್ಲಿ ತನಕ ಅವರು ಚೆನ್ನಾಗಿದ್ದಾರೆ, ಓದ್ಕೊಳ್ತಾರೆ ಎಲ್ಲ ಆಯ್ದಿತ್ತು. ಹಾಗಾಗಿ ಈ ಮಕ್ಕಳ ಬಗ್ಗೆ ನಂದು ಫೋಕಸ್ ಸ್ವಲ್ಪ ಜಾಸ್ತಿ ಆಯಿತು. ಇದು ನಂದು ಏರಿಯಾ ಆಫ್ ಇಂಟ್ರೆಸ್ಟ್ ಇರುವ ಫೀಲ್ಡ್, ಅದು ನನ್ನ ಪ್ಯಾಷನ್ ಆಗಿತ್ತು. ನಾನು MSW ಮಾಡಿರುವ ಕಾರಣ ಇದನ್ನು ಒಂದು ಸಾರ್ಥಕತೆ ಮಾಡಬೇಕು. ನಾನು ಯಾವತ್ತೂ ಒಂದೇ ಒಂದು ಅಂದ್ಕೊಳ್ಳೋದು, ಯಾರೇ ಏನೇ ಓದಿ, ನೀವೇನು ಓದಿರ್ತೀರಲ್ಲ ಎಜುಕೇಷನ್, ಅದನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಚಿಕ್ಕ ಪುಟ್ಟದಾದರೂ ಏನಾದರೂ ಮಾಡ್ತಾ ಇರಿ. ಸೊ ಆಗ ನೀವು ಆ್ಯಕ್ಟಿವ್ ಆಗಿರ್ತೀರಿ, ಅದರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ. ಮ್ಯಾಮ್, ಇವಾಗ ಹೇಳಿದ್ರಿ ನೀವು ಸ್ಟಾರ್ಟಿಂಗ್ ನಿಮಗೆ ಕಾಲ್ ಬಂತು ಅಂತ ಹೇಳಿ. ಕಾಲ್ ಬಂದಾಗ ನಿಮಗೆ ಭಯ ಇರಲಿಲ್ವಾ, ಹೇಗೆ ಮಾಡ್ತೀನಿ? ಬಿಕಾಸ್ ಆಲ್ರೆಡಿ 2 ಮಕ್ಕಳು ನೀವು ಮನೆಯಲ್ಲಿ ಇದ್ದರು, ಫ್ಯಾಮಿಲಿ ಚಾಲೆಂಜಸ್ ಇರುತ್ತೆ. ಹಾಗೆ ನಿಮಗೆ ಇನಿಷಿಯಲಿ ನೀವು ಒಬ್ಬರೇ ಅಂತ ಹೇಳಿದ್ರಿ, ಎಲ್ಲ ಕೆಲಸನ ನೀವೇ ಮಾಡಿಕೊಂಡು ನೀವೇ ಮ್ಯಾನೇಜ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಿಮ್ಮ ಸ್ಟ್ರಗಲ್ಸ್ ಹೆಂಗಿತ್ತು ಮ್ಯಾಮ್? ನನಗೆ ಆ್ಯಕ್ಚುಲಿ ಅದು ಸ್ಟ್ರಗಲ್ ಅಂತ ಅನಿಸಿಲ್ಲ. ನನಗಿದು ನನ್ನ ಪ್ಯಾಷನ್ ಆಗಿದ್ದ ಕಾರಣ, ನನಗೆ ಈ ವಿಶೇಷ ಮಕ್ಕಳ ಬಗ್ಗೆ ಅತಿಯಾದ ಕಾಳಜಿ ಇದ್ದ ಕಾರಣ ನನಗದು ಇಲ್ಲಿ ತನಕ ನನಗೆ ಸ್ಟ್ರಗಲ್ ಅಂತ ಅನಿಸೂ ಇಲ್ಲ. ನನಗೆ ಏನು ಅಂತಂದರೆ, ನನಗೆ ಕೆಲವೊಮ್ಮೆ ಸ್ಟ್ರೆಸ್ ಆಗುತ್ತೆ. ಆವಾಗ ಎಲ್ಲರೂ ನನಗೆ ಜೋರು ಮಾಡ್ತಾರೆ, ಯಾಕೆ ಇಷ್ಟೊಂದು ಇದು ಮಾಡ್ತೀಯಾ ಅಂತ ಹೇಳಿಬಿಟ್ಟು. ಅದು ಬಿಟ್ಟರೆ ನಾನು ಯಾವತ್ತೂ ನಾನು ಮಾಡ್ತಿರುವ ಕೆಲಸನ, ನಾನು ಪ್ರೊಫೆಷನ್ ಆಯ್ಕೆ ಮಾಡಿಕೊಂಡ್ರು ಅದು ನಾನು ಸ್ಟ್ರಗಲ್ ಅಂತ ಅಂದ್ಕೊಳ್ಳೋದೇ ಇಲ್ಲ. ಯಾವಾಗ ಸ್ಟ್ರಗಲ್ ಅಂತ ಅಂದ್ಕೊಳ್ತೀವಿ ಆವಾಗ ಅದು ನಮಗೆ ಸೆಟ್ ಬ್ಯಾಕ್ ಆಗುತ್ತೆ. ಯಾವಾಗ ಸ್ಟ್ರಗಲ್ ಅಂತ ಅಂದ್ಕೊಳ್ಳೋದಿಲ್ಲ ಆವಾಗ ಅದು
ಚೆನ್ನಾಗಿ ನಡೀತದೆ ಅಂತ ಹೇಳಿ ನಾನು ನೀವೇ ಕಾನ್ಫಿಡೆನ್ಸ್ ನಾನೇ ಕಾನ್ಫಿಡೆನ್ಸ್ ಬಿಲ್ಡ್. ಎಷ್ಟು ವರ್ಷ ಮ್ಯಾಮ್ ನೀವು ಜಿಂದಾಲ್ ಅಲ್ಲಿ ಅದು ಆ ಮಕ್ಕಳ ಶಾಲೆಯಲ್ಲಿ? ನಾನು ಒಂದು ಆಲ್ಮೋಸ್ಟ್ 9 years ಕೆಲಸ ಮಾಡಿದ್ದೇನೆ. ಓಕೆ, 9 years. ನೀವು ಅಲ್ಲಿ ಅದು ಗ್ರೋತ್ ಹೇಗಾಗಿತ್ತು ಮ್ಯಾಮ್? ಅಂದ್ರೆ ನೀವು ಅಲ್ಲಿ ಬಿಡ್ಬೇಕಂದ್ರೆ ನೀವು ಅಲ್ಲಿ ಯಾವಾಗ ಬಿಟ್ರಿ? ಆಕ್ಚುಲಿ 2009 ಅಲ್ಲಿ ಪ್ರಾರಂಭವಾಗಿದ್ದು, 2017 ಅಲ್ಲಿ ನಾನು ಅಲ್ಲಿಂದ ಅಲ್ಲಿ ತನಕ ನೀವು ಜಿಂದಾಲ್ 2016 ಅಲ್ಲಿ ರಿಸೈನ್ ಮಾಡಿದೆ. ಓಕೆ. ಸೊ ನಾನು ಅಲ್ಲಿ ತನಕ ಜಿಂದಾಲ್ ಅಲ್ಲಿ ಕೆಲಸ ಮಾಡಿದೆ ಕಂಟಿನ್ಯೂಸ್ಲಿ ನೀವು 9 years ಹೌದು 9 years. ನಾನು ಸೇರೊತ್ತಿಗೆ ಅವರು ಮೊದಲೇ ಹಳ್ಳಿಗಳಲ್ಲೆಲ್ಲ ಸರ್ವೆ ಮಾಡ್ಕೊಂಡು ಬಂದಿದ್ರು. 4 ಮಕ್ಕಳಿದ್ರು. ನಾನು ಬಿಡೋದಕ್ಕೆ 74 ಮಕ್ಕಳು ಶಾಲೆಗೆ ಸೇರಿದ್ರು. ಅಲ್ಲಿಗೆ ಶಾಲೆಗೆ ಕರ್ಕೊಂಡು ಬರೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದರೆ ಎಲ್ಲವರು ಕೆಲಸಕ್ಕೆ ಹೋಗ್ತಾರೆ. ಹೆಚ್ಚಿನವರು ಬಡ ಕಾರ್ಮಿಕರ, ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ತಾರೆ. ಸೊ ನಾನು ಅವರನ್ನು ಕರ್ಕೊಂಡು ಬರಬೇಕಾದ್ರೆ ನನ್ನ ಮಗ ಚಿಕ್ಕವನಿದ್ದಾನೆ ಮನೇಲಿ, ಅವನ್ನ ಬೇರೆಯವ್ರ ಮನೇಲಿ ಬಿಟ್ಟು ನಾನು ಒಂದು 6 ಗಂಟೆ ನಂತರ ಹೋಗಬೇಕು, ಇಲ್ಲದಿದ್ದರೆ ಬೆಳಿಗ್ಗೆ 8 ಗಂಟೆ ಮೊದಲು ಹೋಗಬೇಕು ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಲಿಕ್ಕೆ. ಹಗಲು ಟೈಮಲ್ಲಿ ಹೋದರೆ ಯಾರೂ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಆ ಟೈಮಲ್ಲಿ ನನ್ನ ಮಗನ ಕ್ರೆಚ್ಚಲ್ಲಿ ಬಿಟ್ಟು ಬೇರೆಯವ್ರ ಮನೇಲಿ ಬಿಟ್ಟು ಎಲ್ಲ ಹೋಗಿ ಸ್ಟ್ರಗಲ್ ಮಾಡಿರೋದು. ಸೊ ಅದು ನನಗೆ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಅಲ್ಲಿಂದ ನೀವು ಇವಾಗ 9 ವರ್ಷ ನೀವು ಅಲ್ಲಿ ಸರ್ವಿಸ್ ವರ್ಕ್ ಮಾಡಿದ್ದೀರಾ. ಒಂದು ಸ್ಕೂಲಲ್ಲಿ ಒಂದು 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿರೋದು, 74 ಮಕ್ಕಳು ಬಿಡುವಾಗ ಅಂತ ಹೇಳಿದ್ರಿ. ನೆಕ್ಸ್ಟ್ ನೀವು ನಿಮ್ಮದೇ ಒಂದು ಸ್ವಂತ ಮಾಡ್ಬೇಕನ್ನೋದು ಹೆಂಗೆ ಟ್ರಿಗರ್ ಆಯಿತು? ಲೈಕ್ ಅದೊಂದು ಇಲ್ಲ, ಇದು ಆ್ಯಕ್ಚುಲಿ ಸತ್ಯ ಘಟನೆ ಹೇಳಬೇಕಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದಾಗುತ್ತೆ. ಯಾವುದಿದೆ ಡೆಪ್ತು ಅದನ್ನೇ ಹೇಳ್ಕೊಳ್ಳಿ. ಆ್ಯಕ್ಚುಲಿ ನಾನು JSW ಅಷ್ಟು ಒಳ್ಳೆ ಕಂಪನಿ ಇವತ್ತು ನನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದೆ. ನನಗೆ ಒಳ್ಳೆ ಬಾಸ್ ಇದ್ದರು, ಡಾಕ್ಟರ್ SS ಗುಪ್ತಾ ಅಂತೇಳಿ. ಸಂಗೀತ ಜಿಂದಾಲ್ ಮೇಡಮ್ ಬಂದಾಗ ನನ್ನ ಹತ್ರ ಎಲ್ಲರನ್ನ ಬಿಟ್ಟು ನನಗೆ ಮಾತಾಡಿಸ್ತಾ ಇದ್ರು. ಸೊ ನಾನು ಯಾವತ್ತೂ JSWನ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಕೆಲವು ಮಿಡಲ್ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅವ್ರಿಗೆ ನನ್ನ ಕೆಲಸದ ಬಗ್ಗೆ, ನನ್ನ ಪ್ರತಿಭೆ ಬಗ್ಗೆ, ಅವರಿಗೆ ಗ್ರೋತ್ ಅವರ ಗ್ರೋತ್ ಏನೋ ಅವ್ರಿಗಿಂತ ಓವರ್ ಬೆಳಿತೀನಿ ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ, ನನ್ನ ಪ್ರತಿಭೆ ಬಗ್ಗೆ ಅವ್ರಿಗೆ ಇಲ್ಲ ಇದಕ್ಕಿಂತ ಏನೋ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ. ದೇರ್ ವಾಸ್ ಸಮಥಿಂಗ್ ಏನು ಅಂತ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಜಗಳ ಏನೂ ಇಲ್ಲ. ಬಟ್ ಅವ್ರೇನೋ ಇನ್ನೊಬ್ಬರನ್ನ ನನಗಿಂತ ಬೆಟರ್ ಪರ್ಸನ್ನ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡ್ರು. ಸೊ ಆವಾಗ ನನಗೆ ಅನಿಸಿತ್ತು ಯಾವತ್ತು ದೇರ್ ವಿಲ್ ನಾಟ್ ಬಿ ಅ ಗ್ರೋತ್ ಅಂತ ಹೇಳ್ಬಿಟ್ಟು. ಬಟ್ ದಟ್ ಮೂಮೆಂಟ್ ನಿಮಗೆ ಎಷ್ಟು ಬೇಜಾರಾಯಿತು ಮ್ಯಾಮ್? ಬಿಕಾಸ್ ತುಂಬ ಬೇಜಾರಾಯಿತು ನನಗೆ. ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ವಿ ವರ್ ಕಂಪ್ಲೀಟ್ಲಿ ಸೆಟಲ್ಡ್ ಇದ್ವಿ. ಸೊ ಹಸ್ಬೆಂಡ್ ಅಲ್ಲೇ ವರ್ಕ್ ಮಾಡ್ತಿದ್ರು, ನಾನೇ ಅಲ್ಲೇ ವರ್ಕ್ ಮಾಡ್ತಿದ್ದೆ. ನನ್ನ ಮಗ ಕೂಡ ಚಿಕ್ಕವನಿದ್ದ, ಒಂದು 6th ಸ್ಟ್ಯಾಂಡರ್ಡ್ ಏನೋ ಇದ್ದ. ಎಲ್ಲರೂ ಅಲ್ಲೇ ಇದ್ವಿ, ಒಂದೇ ಆಂಬಿಯನ್ಸ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇತ್ತು ಅಂತ ಹೇಳಿ. ಬಟ್ ನನಗೆ ಐ ವಾಸ್ ವೆರಿ ಡಿಪ್ರೆಸ್ಡ್ ದಟ್ ಟೈಮ್. ಸೊ ಆವಾಗ ನನಗೆ ನಾನು ಮಾಡೋದಿಲ್ಲ ಅಂತಂದ್ರೆ ಮಾಡೋದಿಲ್ಲ ಅಂತ ಹೇಳುವಂಥ ಒಂದು ಮನೋಭಾವನೆ ಬಂದ್ಬಿಡ್ತು. ನಾನು ರಿಸೈನ್ ಮಾಡ್ತೀನಿ, ಮನೇಲೇ ಇರ್ತೀನಿ, ಈ ಥರದ್ದೆಲ್ಲ ನಾನು ಅನ್ಕೊತಿದ್ದೆ. ಸೊ ಆವಾಗ ನನಗೆ ಒಬ್ರು ವಸಂತ್ ಕುಮಾರ್ ಶೆಟ್ಟಿ ಅಂತ ಹೇಳಿದ್ದಾರೆ ಮಂಗಳೂರಲ್ಲಿ, ಸಾನ್ನಿಧ್ಯ ಅಂತೇಳಿ ಅವ್ರ ಸ್ಕೂಲ್ ಇದೆ. ಇಲ್ಲ, ಅವ್ರು ಹೇಳಿದ್ರು ನಿಮಗೆ ಟ್ಯಾಲೆಂಟ್ ಇದೆ, ಇರು ಮನ್ಪುಲೆ ಅಂತ ಹೇಳಿದ್ರು. ಸೊ ನನಗೆ ಅವಾಗ ಏನಾಯ್ತು, ಏನೋ ಸರ್ ಹೇಳ್ತಿದ್ದಾರೆ ಲೆಟ್ ಅಸ್ ಸ್ಟಾರ್ಟ್ ಡೂ ಸಮಥಿಂಗ್ ಅಂತ ಹೇಳಿ ಅಂದ್ಕೊಂಡೆ. ಸೊ ಇವತ್ತು ನಾನು ಅವ್ರನ್ನ ನೆನೆಸ್ಕೊತೀನಿ. ಇವತ್ತೇನೋ ನಮ್ಮ ಸ್ಕೂಲ್ ಹೆಸರು ಸಾಧ್ಯ, ಅವ್ರ ಸ್ಕೂಲ್ ಹೆಸರು ಸಾನ್ನಿಧ್ಯ ಅಂತೇಳಿ. ಸೊ ಅವರು ನನಗೆ ಆ್ಯಕ್ಚುಲಿ ನೀನು ಇಂಡಿಪೆಂಡೆಂಟ್ ಆಗಿ ಮಾಡು, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದರು. ಸೊ ಇಲ್ಲಿ ಹಾಗಾಗಿ ನಾನು ಅಲ್ಲಿ ರಿಸೈನ್ ಮಾಡಿದೆ. ಬೇರೆಯವರು ಒಬ್ಬರು ಪ್ರಿನ್ಸಿಪಲ್ ಏನೋ ತೊಗೊಂಡು ಬರ್ತಾರೆ ಅಂತ ಹೇಳಿದಾಗ ನಮಗೆ ಅದು ಯಾಕಂದರೆ ನಮಗೆ ಜಾಸ್ತಿ ಟ್ರೈನಿಂಗ್ ಮಾಡ್ಬೋದಿತ್ತು ಅಂತೆಲ್ಲ ಅನ್ನಿಸ್ತಾ ಇತ್ತು. ಯಾಕಂದರೆ ಯಾರು ಅದನ್ನು ಚಿಕ್ಕದರಿಂದ ಬೆಳೆಸಿರ್ತಾರಲ್ಲ ಅವರಿಗೆ ಅದರದ್ದು ಸ್ವಲ್ಪ ಫೀಲಿಂಗ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಾನು ರಿಸೈನ್ ಮಾಡಿದೆ. ರಿಸೈನ್ ಮಾಡಿದ ನಂತರ ನಾನು ಒಂದು ದಿನನೂ ಕೂತ್ಕೊಂಡಿಲ್ಲ, ಸುಮ್ಮನೆ ಕೂತ್ಕೊಂಡಿಲ್ಲ. ನಾನು ಹಾಸನದಲ್ಲಿ ಸ್ಕೂಲನ್ನು ಓಪನ್ ಮಾಡಿದೆ. ಸೊ ಫಸ್ಟ್ ಸೆಂಟರ್ ನಾನು ಮತ್ತು ನನ್ನದು ಇನ್ನೊಬ್ಬರು ಕಲೀಗ್ ಇದ್ದಾರೆ, ಅವರು ಉಮೇಶ್ ಅಂತ ಹೇಳಿ, ನಾವಿಬ್ಬರು ಸೇರಿ ಹಾಸನದಲ್ಲಿ ಶುರು ಮಾಡಿದ್ವಿ. ನಮ್ಮ ಉದ್ದೇಶ ಒಂದೇ ಆಗಿತ್ತು. ನನ್ನ ಪರ್ಸನಲ್ ಫೀಲಿಂಗ್ ಏನಿದೆ ಅಂತ ಹೇಳಿದ್ರೆ ವಿಶೇಷ ಮಕ್ಕಳಿಗೆ ಕೆಲಸ ಮಾಡಬೇಕು ಅಂತ. ನಾ ಈಗಾಗಲೇ ಹೇಳಿದೆ, ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಾನು ಫಸ್ಟ್ ಈ ಥರ ಮಕ್ಕಳನ್ನ ಅಲ್ಲೇ ನೋಡಿರುವಂಥದ್ದು. ಸೊ ಹಾಗಾಗಿ ನನಗೆ ಹಾಸನದಲ್ಲಿ ಯಾಕೆ ಚೂಸ್ ಮಾಡಿದ್ವಿ ಅಂದರೆ ಎಲ್ಲಿ ಸ್ಕೂಲ್ ಇಲ್ಲ ಅಲ್ಲಿ ಮಾಡೋಣ, ಆವಾಗ ಅಟ್ಲೀಸ್ಟ್ ಆ ಏರಿಯಾದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಪೇರೆಂಟ್ಸ್ಗೆ ಹೆಲ್ಪ್ ಆಗ್ತದೆ ಅಂತೇಳಿ ಹಾಸನ ಇದು ಮಾಡಿ ನೀವೆಲ್ಲ ಇಲ್ಲಿ ಸೆಟಲ್ ಆಗಿದ್ದೆ. ಹಾಸನಕ್ಕೆ ಹೋಗ್ಬೇಕು ಅದೇ ಅದು ಇಟ್ ವಾಸ್ ಅ ಡೈಲಮ. ಏನಂತೆಲ್ಲ ಹಾಸನ ಮಡಿಕೇರಿಗೆ ಹತ್ರ ಆಗುತ್ತೆ, ಸೊ ಫ್ಯೂಚರ್ ಅಲ್ಲಿ ನನಗೆ ಕಮ್ಯೂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಅದೆಲ್ಲ ಸೊ ಹಾಗಾಗಿ ಹಾಸನದಿಂದ ಮತ್ತೆ ಹೇಗೆ ಇದು ಹೊಸಪೇಟೆ ಅಂತ ಡೆಸ್ಟಿನಿ ಅದು
ಏನಂತ ಹೇಳಿದರೆ ಒನ್ ಆಫ್ ದ ಟ್ರಸ್ಟಿ ಇವಾಗ ನಮ್ಮ ಜೊತೆ ಸೈಯದ್ ಲಿಯಾಕತ್ ಖಾದ್ರಿ ಅಂತ ಹೇಳಿದ್ದಾರೆ. ಅವರು ಅವರ ಮಗನನ್ನು JSWಲಿರುವಂಥ ಸ್ಕೂಲಿಗೆ ಕಳಿಸ್ತಾ ಇದ್ರು. ಸೊ ಅಲ್ಲಿ ನಾನು ಹೇಳಿದೆ, ಸರ್ ಹೀಗೆ ನಾನು ಇದು ರಿಸೈನ್ ಮಾಡಿದ್ದೇನೆ, ನಾನು ಅಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಅವರಿಗೆಲ್ಲ ನನಗೆ, ನನ್ನ ಪೋಷಕರಿಗೆ ಅಲ್ಲಿ ಆದರೂ ಅಷ್ಟೇ ಇಲ್ಲಿ ಆದರೂ ಅಷ್ಟೇ ಅವರಿಗೆ ನನ್ನ ಮೇಲೆ ಭಾಳಷ್ಟು ಭರವಸೆ ಇತ್ತು. ಹೆಚ್ಚಿನ ಜನ ಏನು ಮಾಡ್ತಾ ಇದ್ರು ಅಂದರೆ ನನ್ನ ನೋಡಿ ಸ್ಕೂಲಿಗೆ ಸೇರಿಸ್ತಾ ಇದ್ರು. ಮೇಡಮ್ ಇದ್ದಾರೆ, ನಮ್ಮ ಮಕ್ಕಳನ್ನ ಏನೋ ಒಂದು ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವರು ಲಿಯಾಕತ್ ಸರ್ ಹೇಳಿದರು, ಹೊಸಪೇಟೆಯಲ್ಲಿ ಸ್ಕೂಲ್ ಇಲ್ಲ, ಹೊಸಪೇಟೆಯಲ್ಲಿ ಶುರು ಮಾಡಿ ಅಂತ. ಸೊ ನಾನು ಅಂದ್ಕೊಂಡೆ ನನಗೆ ತೋರಣಗಲ್ಲಿಂದ ಇಲ್ಲಿಗೆ 30 ಕಿಲೋಮೀಟರ್ಸ್ ಇರೋದು, ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಅಂತೇಳಿ. ಸೊ ಹಾಗಾಗಿ ಸಾಧ್ಯನ ಹೊಸಪೇಟೆಯಲ್ಲಿ 2016ರಲ್ಲಿ ಒಂದು ಸೆಪ್ಟೆಂಬರ್ ಎಂಡಿಗೆ ಶುರು ಮಾಡಿದ್ವಿ. ಸೊ ಅಫಿಷಿಯಲಿ ಇನಾಗ್ರೇಟ್ ನಾವು 17th ಅಕ್ಟೋಬರ್ಗೆ ಮಾಡಿದ್ವಿ. ಓಕೆ ಮ್ಯಾಮ್, ಇದು ಸಾಧ್ಯ ಅಂತ ಹೆಸರು ಬಗ್ಗೆ, ಸಾಧ್ಯ ಅಂತಲೇ ನೀವು ಏನಕ್ಕೆ ಇದಕ್ಕೆ ಹೆಸರು ಚೂಸ್ ಮಾಡಿದ್ರಿ? ಲೈಕ್ ಬಿಕಾಸ್ ಹೇಳಿದೆ ಅಲ್ಲ, ಈಗಾಗಲೇ ಒಂದು ಕಾರ್ಪೊರೇಟ್ ಸೆಕ್ಟರಲ್ಲಿ ಒಂದು ಕಹಿ ಅನುಭವ ಆಗಿತ್ತು. ಸೊ ಅವಾಗ ನನಗೆ ನಾನು ತುಂಬ ಹೆಸರುಗಳು ಆನ್ಲೈನಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲ ನೋಡಿದೆ. ಸೊ ನನಗೆ ಅವಾಗ ಒಂದು ಯಾವುದೋ ಒಂದು ಊಟ ಮಾಡ್ತಾ ಇದ್ದಂಥ ಟೈಮಲ್ಲಿ ನನಗೆ ಸಾಧ್ಯ ಅಂತ ಹೇಳುವಂಥ ಹೆಸರು ಒಂದು ಫ್ಲ್ಯಾಶ್ ಆಯಿತು. ಸೊ ಐ ಫೆಲ್ಟ್ ಇದು ಸಾಧ್ಯ ಅಂತ ಚೆನ್ನಾಗಿರುತ್ತೆ. ನಾನು ತುಂಬ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್, ಹಿಂದಿಯಲ್ಲೂ ಇದೆಯಾ ಇದನ್ನೆಲ್ಲ ಇದು ಮಾಡಿದೆ. ಸೊ ಫೈನ್, ಸಾಧ್ಯ ಅಂತ ಇರಲಿ ಅಂತ ಹೇಳಿ ಇಟ್ಟೆ. ಅದು ಯಾರ್ದೋ ನಮ್ಮ ಕುಟುಂಬದ ಹೆಸರಲ್ಲ, ಏನೂ ಅಲ್ಲ, ಇಟ್ ಇಸ್ ಪಾಸಿಬಲ್ ಅಂತ ಅಷ್ಟೇ. ಓಕೆ ಮ್ಯಾಮ್, ಇವಾಗ ನೀವು ಸಾಧ್ಯ ಟ್ರಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಇದ್ರು? ಅಂದ್ರೆ ನಿಮಗೆ ಇನಿಷಿಯಲ್ ಡೇಸ್ ನಾವು ಸಾಧ್ಯ ಟ್ರಸ್ಟನ್ನ ಮೊದಲೇ ನನಗೆ ಹೀಗೆ ಎಲ್ಲ ಈ ಥರ ಡೈಲಮಾಗಳೆಲ್ಲ ಶುರುವಾದಾಗ ಟ್ರಸ್ಟ್ ಅಂತ ಹೇಳಿ ಒಂದು ರಿಜಿಸ್ಟರ್ ಮಾಡಬೇಕು. ಅದನ್ನು ನಾನು 2016 ಏಪ್ರಿಲ್ 22ಕ್ಕೆ ರಿಜಿಸ್ಟರ್ ಮಾಡಿದೆ, ಮಡಿಕೇರಿಯಲ್ಲಿ ರಿಜಿಸ್ಟರ್ ಮಾಡಿದೆ. 4 ಜನ ಸಮಾನ ಮನಸ್ಕರು ಸೇರಿಕೊಂಡು ಅದನ್ನು ಇದು ಮಾಡಿದ್ವಿ, ರಿಜಿಸ್ಟರ್ ಮಾಡಿದ್ವಿ. ಸೊ ಇವಾಗ ಅವರೆಲ್ಲ ನಮ್ಮ ಜೊತೆನೇ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರು ಟ್ರಸ್ಟಿ ಆಗಿದ್ದಾರೆ, ಕೆಲವರು ಟ್ರಸ್ಟಿ ಆಗಿಲ್ಲ. ಟ್ರಸ್ಟಿ ಆಗಿಲ್ಲದಿದ್ರು ಅವರು ಕೆಲಸ ಮಾಡ್ತಾರೆ. ಓಕೆ, ಅದು ಅದೇ ಇನಿಷಿಯಲ್ ಡೇಸು ಎಷ್ಟು ಜನ ಬಂದಿದ್ರು ಮ್ಯಾಮ್? ಇವಾಗ ನಿಮ್ಮ ಒಂದು ಸಾಧ್ಯ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದು? ಸಾಧ್ಯ ನಾವು 2016 ಶುರು ಮಾಡಿದಾಗ, 2016 ಶುರು ಮಾಡಿದಾಗ ನಮಗೆ ಫಸ್ಟಾಗಿ ನಾವು ಬುದ್ಧಿಮಾಂದ್ಯ ಮಕ್ಕಳಿಗೆ ಕೆಲಸ ಮಾಡ್ತೇವೆ ಅಂತ ಹೇಳಿದಾಗ ನಮಗೆ ಎಲ್ಲೂ ಜಾಗ ಇರಲಿಲ್ಲ. ನಾವೊಂದು ಡಬಲ್ ಬೆಡ್ರೂಮ್ ಮನೆ ತೊಗೊಂಡು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದು 34 ಮನೆಗಳನ್ನ ಹುಡುಕಿದ್ವಿ, ಯಾರೂ ನಮಗೆ ಮನೆ ಕೊಟ್ಟಿಲ್ಲ. ಸೊ ಫೈನಲಿ ಒಬ್ಬರು ಲೇಡಿ ಮನೆ ಕೊಟ್ಟರು ನಮಗೆ. ಮನೆ ಕೊಟ್ಟು ನಾವು ಶುರು ಮಾಡಿದ್ವಿ. ಸೊ ಶುರು ಮಾಡಿದಾಗೆ ಮಕ್ಕಳೆಲ್ಲ 7 ಮಕ್ಕಳಿದ್ರು. ಅದು ಆ ನಂತರ 28, 30, 35 ಮಕ್ಕಳಾಗಲಿಕ್ಕೆ ಶುರುವಾದರು. ಸೊ ಅವರು ಒಂದೇ ವರ್ಷದಲ್ಲಿ ಅವ್ರು ನಮ್ಮನ್ನ ಬಿಡಿಸ್ಬಿಟ್ರು. ಮಕ್ಕಳು ಗಲಾಟೆ ಮಾಡ್ತಾರೆ, ಗಲೀಜು ಮಾಡ್ತಾರೆ ಅಂತೇಳಿ. ಅಲ್ಲಿಂದ ಇನ್ನೊಬ್ರು ನಮಗೆ 2 ಸಿಂಗಲ್ ಬೆಡ್ರೂಮ್ ಇರುವಂಥ 2 ಮನೆಗಳನ್ನ ಕೊಟ್ಟರು. ಆ ಮನೆ ಕೊಟ್ಟ ನಂತರ ಕೂಡ ಚೆನ್ನಾಗೇ ನಡೀತಾ ಇತ್ತು. ಯಾಕಂದರೆ ನಾವು ಬಿಲೀವ್ ಮಾಡೋದು ಬರೀ ಕೆಲಸ ಅಷ್ಟೇ, ಇನ್ಫ್ರಾಸ್ಟ್ರಕ್ಚರು ಅದು ಯಾವುದು ನಮ್ಮ ತಲೆಯಲ್ಲಿಲ್ಲ. ನಾವು ನಮ್ಮ ಹತ್ರ ಆ ಮಕ್ಕಳು ಬಂದರೆ ಅವರು ಅಟ್ಲೀಸ್ಟ್ ಅವರು ಊಟ ಮಾಡ್ಕೊಳಕ್ಕಾಗಬೇಕು, ಬಟ್ಟೆ ಹಾಕೊಳಕ್ಕಾಗಬೇಕು, ಟಾಯ್ಲೆಟ್ ಟ್ರೈನಿಂಗ್ ಮಾಡ್ಕೊಳಕ್ಕಾಗಬೇಕು. ಇದು ಮಾಡಿದರೆ ಸಾಕು. ನನಗೆ ನಮ್ಮ ಮಕ್ಕಳು ಇನ್ನೊಬ್ಬರಿಗೆ ಭಾರ ಆಗಿರೋದ್ಬಾರ್ದು ಅಂತ ಒಂದು ನಂದು ಉದ್ದೇಶ. ಸೊ ಹೀಗೆ ನಮ್ಮದು ಒಂದು ಸಲ ಅಲ್ಲಿ ಆಯಿತು. ಮತ್ತೆ 2 ವರ್ಷಕ್ಕೆ ಈ ಕಡೆ ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ. ಬಟ್ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೇನಂತಂದರೆ, ನಾನು ಯಾವುದೇ ಕೆಲಸವನ್ನು ಮಾಡಿದರೆ ಕರೆಕ್ಟಾಗಿ ಲೀಗಲಿ ಮಾಡಿರ್ತಾನೆ. ಸೊ ನಾನು ಯಾವತ್ತೂ ಮಾತಾಡಬಾರ್ದು, ನನ್ನ ಡಾಕ್ಯುಮೆಂಟ್ಸ್ ಮಾತಾಡಬೇಕು ಅಂತ ಹೇಳುವಂಥದ್ದು ನನ್ನದು ಫಸ್ಟ್ ಬಿಲೀಫ್. ಓಕೆ, ಸೊ ಎಲ್ಲ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೆ, ಪರ್ಮಿಷನ್ಸ್ ತೊಗೊಂಡಿದ್ದೆ ಎಲ್ಲ. ಸೊ 3 ವರ್ಷ ಆದ ನಂತರ ನಾವು ಅನುದಾನಕ್ಕೆ ಅಪ್ಲೈ ಮಾಡಿದ್ವಿ. ಆವಾಗ ನಮಗೆ ಅದು ಮನೆಯಲ್ಲಿ ಇದ್ದ ಕಾರಣ ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಒಂದು ಸ್ವಲ್ಪ ದೊಡ್ಡ ಆಂಬಿಯನ್ಸ್ ತಗೊಳ್ಳಿ, ಜಾಗ ಬೇಕು ಅಂತ ಹೇಳಿದರು. ಸೊ ಅಂದರೆ ನಮ್ಮ ಡಿಸೇಬಲ್ಡ್ ಫ್ರೆಂಡ್ಲಿ ಆಗಿರಲಿಕ್ಕೆ ಅದು ರ್ಯಾಂಪ್ಸ್ ಇರಬೇಕು, ಟಾಯ್ಲೆಟ್ಸ್ ಎಲ್ಲ ಡಿಸೇಬಲ್ಡ್ ಫ್ರೆಂಡ್ಲಿ ಇರಬೇಕು ಅಂತೇಳಿ. ಆವಾಗ ಹುಡುಕ್ತಾ ಇದ್ದಾಗ ನಮಗೆ ಈಗ ಯಾವುದಿದೆ ಪ್ರಸ್ತುತ TMA ಸೊಸೈಟಿಯವರು ವಿಜಯ್ ಕುಮಾರ್ ಸರ್ ಅವ್ರ ಹತ್ರ ಹೇಳಿದೆ, ಸರ್ ಹೀಗೆ ಬಿಲ್ಡಿಂಗ್ ಬೇಕಿದೆ ಅಂತೇಳಿ. ಸೊ ಅವ್ರು ನಮಗೆ ಒಂದು 30,000 ರೂಪಾಯಿ ರೆಂಟಲ್ಲಿ ನಮಗೆ ಬಿಲ್ಡಿಂಗನ್ನು ಕೊಟ್ಟರು. ಅದು ಆವಾಗ 30,000 ರೂಪಾಯಿ ತುಂಬ ದೊಡ್ಡ ಹಣ ನಮಗೆ. 30,000 ರೂಪಾಯಿ ನನ್ನ ಸ್ಟಾಫಿಗೆಲ್ಲ ನಾನು 5,000, 3,000 ಎಷ್ಟೇ ಸಂಬಳ ಕೊಡ್ತಾ ಇದ್ದು. ನನ್ನನ್ನು ಫಸ್ಟಿಂದ ಇರುವ ಸ್ಟಾಫ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂತಂದರೆ ಅವರು ನಮಗೆ, ನಾವು ಶುರು ಮಾಡಿದಾಗ ಒಬ್ಬರು
ಫುಟ್ ಮ್ಯಾಟ್ ತೊಗೊಂಡು ಬಂದಿದ್ದಾರೆ, ಒಬ್ಬರು ದೋಸೆ ಕಾವಲಿ ಹಂಚು ತೊಗೊಂಡು ಬಂದಿದ್ದಾರೆ, ಇನ್ನೊಬ್ಬರು ಚಾಂದ್ಬಿ ಅಮ್ಮ ಅಂತ ಹೇಳಿದ್ದಾರೆ. ಅವರು ನಮ್ಮ ಹತ್ರ ಮಿಕ್ಸಿ ಇರಲಿಲ್ಲ, ಅವರ ಮನೆಯಿಂದ ರುಬ್ಕೊಂಡು ಬರ್ತಾಯಿದ್ರು. ಯಾಕಂದರೆ ನಾನು ಮತ್ತು ನಂದು ಇನ್ನೊಬ್ಬರು ಕಲಿಗೆ ವೀಣಾ ಅಂತ ಹೇಳಿ ಅವರು ಕೂಡ ನನ್ನ ಜೊತೆ JSW ಕೆಲಸ ಮಾಡ್ತಿದ್ರು. ಅವರು ಕೂಡ ಇಲ್ಲ ಮೇಡಮ್ ನಾನು ನಿಮ್ಮ ಜೊತೆನೇ ಬರ್ತೇನೆ, ಸೊ ನಾನು ಏನಾದರೂ ಕೆಲಸ ಕಲ್ತಿದ್ರೆ ನಿಮ್ಮಿಂದ ಕಲ್ತಿದ್ದೇನೆ ಅಂತೇಳಿ ಅವ್ರು ಕೂಡ ನನ್ನ ಜೊತೆ ಬಂದರು. ನಾನು ಅವರು JSW ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಸೊ ನಮ್ಗೆ ಇದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಆಯಾ ನಮ್ಮ ಮಿಕ್ಸಿ ರುಬ್ಕೊಂಡು ಬರ್ತಾಯಿದ್ರು. 4-5 ಮಕ್ಕಳ ಜೊತೆ ಸೇರಿ ಹಾಸ್ಟೆಲ್ ಮಾಡಿದ್ವಿ. ಸೊ ಆ ನಂತರ ಏನಾಯಿತು, ಅದೆಲ್ಲ ಬಹಳಷ್ಟು ಚಾಲೆಂಜಿಂಗ್ ಹೌದು. ಯಾಕಂತಂದರೆ ಫೈನಾನ್ಷಿಯಲಿ ತುಂಬ ಅಂದರೆ ತುಂಬ ಸ್ಟ್ರಗಲ್. ಯಾಕಂದರೆ ನಾನು ನಂದು PF ಹಣವನ್ನು ಹಾಕಿಬಿಟ್ಟು ಇದು ಮಾಡಿದೆ. ಮತ್ತು ನನ್ನ ಹತ್ರ ಇದ್ದ ಗೋಲ್ಡನ್ನು ನಮ್ಮ ಅಮ್ಮಂದು ಆಸ್ತಿ ಇದೆ, ಆಸ್ತಿ ಪತ್ರ ಇಟ್ಬಿಟ್ಟು ಅವಾಗ ಸ್ವಲ್ಪ ಕಮ್ಮಿ ಇಂಟ್ರೆಸ್ಟಲ್ಲಿ ಸಿಗುತ್ತೆ, 4% ಇಂಟ್ರೆಸ್ಟಲ್ಲಿ ಎಲ್ಲ ಇದು ಸಿಗುತ್ತೆ. ಆ ದುಡ್ಡು ನನಗೆ ತೆಗೆದುಕೊಟ್ಟು ಆನಂತರ ನಾನು ಅವ್ರಿಗೆ ವಾಪಸ್ ಕೊಟ್ಟೆ. ಸೊ ಆ ಹಣವನ್ನು ತಗೊಂಡು ನಾನು ಯಾರಂತ ಹೇಳ್ಬೋದು ಮ್ಯಾಮ್, ಬಿಕಾಸ್ ನೀವು ಆ ಇನಿಷಿಯಲ್ ಡೇಸಲ್ಲಿ ಫಿನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿದ್ದವರು ಕೆಲಸ ಕಳ್ಕೊಂಡಿರ್ತೀರಾ. ಹಾಗೆಯೇ ಒಂದು ಕೆಲಸ ಕಳ್ಕೊಂಡು ಒಂದು ಟ್ರಸ್ಟ್ನ ಮಾಡಬೇಕನ್ನೋದು ಯಾರು ಅದನ್ನು ಒಂದು ಅಷ್ಟು ನಂಬಿಕೆ ಇಟ್ಕೊಂಡು ನಿಮಗೆ ಒಂದು ಇಲ್ಲ ಮುಂದೆ ಹೋಗು ಅಂತ ಹೇಳಲಿಕ್ಕೆ ನಿಮ್ಮ ಇಲ್ಲ ಮುಂದೆ ಹೋಗ್ಲಿಕ್ಕೆ ನನಗೆ ತುಂಬಾ ಜನ ಹೇಳಿದ್ರು, ಇದು ಒಂಥರ ಗೌರ್ಮೆಂಟ್ ಜಾಬ್ ಇದ್ದಂಗೆ, JSW ಬಿಡಬೇಡ, ಇಟ್ಸ್ ಅ ಕಾರ್ಪೊರೇಟ್ ಜಾಬ್ ಅಂತ ತುಂಬಾ ಜನ ಹೇಳಿದ್ರು. ನಾನು ಹೇಳಿದೆ ಅಲ್ಲ, ಸ್ವಲ್ಪ ನಾನು ಎಲ್ಲ ವಿಷಯಕ್ಕೇನು ಹಠ ಮಾಡೋದಿಲ್ಲ. ನಾನು ಕೆಲವು ವಿಷಯಕ್ಕೆ ಹಠ ಮಾಡ್ತೀನಿ. ಇಲ್ಲ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ ನಂತರ ಅಮ್ಮ ಹೇಳಿದರು, ಇಲ್ಲ ಆಗ್ಬೋದು ನೀನು ಮಾಡ್ತೀಯಾ ಅಂತ ಅಮ್ಮ ಅಂತ ಹೇಳಿದರು. ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವರು ನನಗೆ ಹೇಳಿದರು ನಿನಗೆ ಮಾಡ್ಲಿಕ್ಕಾಗತ್ತೆ, ಸೊ ಡೋಂಟ್ ಲಿಮಿಟ್ ಟು ಯುವರ್ ಸೆಲ್ಫ್ ಅಂತ ಹೇಳಿ. ಸೊ ಹಾಗಾಗಿ ಮತ್ತೆ ಹಸ್ಬೆಂಡ್ಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ನೀನು ಕೆಲಸ ಆದರೂ ಮಾಡು ಏನಾದರೂ ಮಾಡು, ಯಾಕಂದರೆ ಫೈನಾನ್ಷಿಯಲಿ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ, ಚೆನ್ನಾಗಿ ಸಂಬಳ ಬರ್ತಾ ಇತ್ತು ಅವ್ರಿಗೆ. ಸೊ ಹಾಗಾಗಿ ಬ್ಯಾಕ್ ಬೋನ್ ಅಂತ ಹೇಳಿದರೆ ನನಗೆ ನನ್ನ ಫ್ರೆಂಡ್ಸು, ನನ್ನ ಮೀಡಿಯಾದವರು. ಯಾಕಂತಂದರೆ ನಾನು ಶುರು ಮಾಡಿ ಒಂದು ಸ್ವಲ್ಪನೇ ದಿನದಲ್ಲಿ ಹೌದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನಂದು ಒಬ್ಬರು ಫ್ರೆಂಡ್ ಇದ್ದಾರೆ ವೀರೇಶ್ ದಾನಿ ಅಂತೇಳಿ, ಅವ್ರು ನನಗೆ ಪಬ್ಲಿಕ್ ಟಿವಿಯಲ್ಲಿ ಪಬ್ಲಿಕ್ ಹೀರೋ ಇದರದ್ದು ಇದು ಮಾಡಿದರು. ಆ ಪಬ್ಲಿಕ್ ಹೀರೋ ಥ್ರೂ ನನಗೆ ಇನ್ನೂ ಕೆಲವು ಸ್ನೇಹಿತರು ಸಿಕ್ಕಿದ್ರು. ನನಗೆ ಆ ಪಬ್ಲಿಕ್ ಹೀರೋದಲ್ಲಿ ಪ್ರೋಗ್ರಾಮಲ್ಲಿ 8 ಲಕ್ಷ ರೂಪಾಯಿ ಜನ ಕೊಟ್ಟರು. ಸೊ ನಾನು ಅವ್ರಿಗೆ ತುಂಬ ಚಿರಋಣಿ. ಯಾಕೆಂತ ಹೇಳಿದ್ರೆ ನನಗೆ ಎಲ್ಲೂ ನೀನು ಸ್ಟಾಪ್ ಆಗು ಅಂತ ಹೇಳಿಲ್ಲ ಅವರು, ಇಲ್ಲ ನಡೆಸ್ಕೊಂಡು ಹೋಗು, ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ಸಮಾಜ ನಿಮ್ಮ ಜೊತೆ ಇದೆ ಅಂತ ಹೇಳಿಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದಾನಂತರ ತುಂಬ ಮೀಡಿಯಾದವರೆಲ್ಲ ಬರೆದ್ರು. ಸೊ ಹಾಗಾಗಿ ಮಕ್ಕಳು ಜಾಸ್ತಿ ಬರಲಿಕ್ಕೆ ಶುರುವಾಯಿತು. ಸೊ ನಾವೇನು ಮಾಡಿದ್ವಿ, ಫಸ್ಟ್ ಫಿಕ್ಸ್ ಮಾಡಿದ್ವಿ ಒಂದು 1,500 ರೂಪಾಯಿ ತೊಗೊಳ್ಳೋಣ ಮಕ್ಕಳ ಹತ್ರ ಅಂತ. ಯಾಕಂತಂದರೆ ನಾನು ಫ್ರೀಯಾಗಿ ಕೆಲಸ ಮಾಡ್ಬೋದು, ಬಟ್ ಯಾರಾದರೂ ಆಯಾ ಕೆಲಸಕ್ಕೆ ಬರ್ತಾರೆ, ಸ್ಟಾಫಿಗೆಲ್ಲ ನಾವು ದುಡ್ಡು ಕೊಡಬೇಕಾಗತ್ತೆ, ಮಕ್ಕಳಿಗೆ ಹಾಸ್ಟೆಲ್ ಇರೋರಿಗೆ ಊಟ ಕೊಡಬೇಕು, ರೆಂಟಿಗೆ ನಾವು ಬಾಡಿಗೆ ಕಟ್ಟಬೇಕಿದೆ, ಸೊ ಟ್ರಾನ್ಸ್ಪೋರ್ಟ್ ಮಕ್ಕಳನ್ನ ಕರ್ಕೊಂಡು ಬರೋರಿಗೆ ನಾವು ಇದೆಲ್ಲ ಖರ್ಚಿರುತ್ತೆ. ಸೊ 1,500 ರೂಪಾಯಿ ಹಾಗೆ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ಪೇರೆಂಟ್ಸ್ ನಾವು ಅಷ್ಟು ಕೊಡ್ತೀವಿ ತಿಂಗಳಿಗೆ ಅಂತ ಹೇಳಿದರು. ಬಟ್ ಆನಂತರ ಬಡ ಪೇರೆಂಟ್ಸ್ ಕೂಡ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳು. ಸೊ ನಾವು ಅವ್ರಿಗೇನು ತಗೊಳ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಹೀಗೆ ಸಾರ್ವಜನಿಕರು ನಮಗೆ ಬಂದು ಇದು ಮಾಡಿದ್ರು. ನಾನು ಬಂದು ಏನು ಹೇಳಬೇಕಂದ್ರೆ, ನನಗೆ ಹೆಚ್ಚಿನದಾಗಿ ಸ್ಟೇಟ್ ವೈಡ್ ಇಂದ ನನಗೆ ಜಾಸ್ತಿ, ಲೋಕಲಿಗಿಂತ ಜಾಸ್ತಿ ನನಗೆ ಸ್ಟೇಟ್ ವೈಡ್ ಅಂತ ಸಪೋರ್ಟ್ ಬಂದಿದೆ. ನನಗೆ ನಾನು ಮಾಡುವ ಕೆಲಸವನ್ನು ಅವರು ಅದು ಯಾವತ್ತು ಹೇಳ್ತಾರಲ್ಲ, ದೀಪದ ಕೆಳಗಡೆ ಕತ್ಲು ಅಂತ ಹೇಳ್ಬಿಟ್ಟು, ಸೊ ಹಾಗೆ ಇದ್ದ ಊರಲ್ಲಿ ಅವ್ರಿಗೆ ನಮ್ಮ ಪ್ರೆಸೆನ್ಸ್ ಗೊತ್ತಾಗೋದಿಲ್ಲ, ಬಟ್ ಹೊರಗಿನ ಊರಿನಲ್ಲಿ ಅವ್ರಿಗೆ ನಮ್ಮ ಪ್ರೆಸೆನ್ಸ್ ಗೊತ್ತಾಗುತ್ತೆ. ಹೌದು, ನಮ್ಮ ಊರಲ್ಲಿ ಈ ಥರ ಒಂದು ಸ್ಕೂಲ್ ಇದ್ದಿದ್ರೆ ನಮ್ಮ ಸುತ್ತಮುತ್ತಲಿನ ಮಕ್ಕಳಿಗೆ ಹೆಲ್ಪ್ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನನಗೆ ಹೊರಗಡೆಯಿಂದ ಪಬ್ಲಿಕ್ ಟಿವಿ ಕಾರ್ಯಕ್ರಮದ ಮೂಲಕ ಎಲ್ಲ ಸ್ವಲ್ಪ ಫಂಡ್ಸ್ ಬರಲಿಕ್ಕೆ ಶುರುವಾಯಿತು. ಅಷ್ಟು ಹೊತ್ತಿಗೆ ಮಹಾಮಾರಿ ಕೋವಿಡ್ ಬಂತು, ಸ್ಕೂಲ್ ಕ್ಲೋಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಒಂದು ಅಡ್ವಾಂಟೇಜ್ ಏನಾಗಿತ್ತು ಅಂತ ಹೇಳಿದರೆ, ನನ್ನದು ಫ್ರೆಂಡ್ ಇವರು ಪ್ರತಾಪ್ ಸಿಂಹ ಅವರು ನಮಗೆ ಸರ್ಕಾರದಿಂದ ಅನುದಾನ ತರಲಿಕ್ಕೆ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾತಾಡಿದ್ರು. ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ವಿ, ಸ್ವಲ್ಪ ಒಂದು ವರ್ಡ್ ಹಾಕಿ ಮಾತಾಡಿದ್ರು, ಅದು ಕೂಡ ನಮಗೆ ಒಂದು ಹೆಲ್ಪ್ ಆಯಿತು. ತುಂಬ ರೀತಿಯಲ್ಲಿ ಹೆಲ್ಪ್ ಸಪೋರ್ಟ್ ಸಿಕ್ಕಿದೆ. ಓಕೆ ಮ್ಯಾಮ್, ಇವಾಗ ನಾನು ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ. ಅದರಲ್ಲಿ ಕೆಲವರು ಹೇಳಿದ್ರು ಇಲ್ಲಿ ಏನು ಫೀಸ್ ಇಲ್ಲ, ಮತ್ತು ಇಕ್ವಿಪ್ಮೆಂಟ್ಸು 8,000 12,000, ಅದು ಕೆಲ ಕಡೆ ಕಾಲ್ಗೆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಸಪೋರ್ಟ್ ಕೊಡಲಿಕ್ಕೆ ಅದೆಲ್ಲ ಅದು ತುಂಬ ಕಾಸ್ಟ್ ಆಗುತ್ತೆ, ಇಲ್ಲಿ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ. ಅಂದರೆ ಇವಾಗ ಅಷ್ಟು ದೊಡ್ಡದಾಗಿ ನೀವು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಿದ್ದೀರಾ, ಮತ್ತು ತುಂಬ ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. ಅವರು ಡಿಪ್ಲೊಮಾ
ಇನ್ ಫಿಸಿಯೋಥೆರಪಿ ಮಾಡ್ಕೊಂಡು ಅವರು ತುಂಬ ಚೆನ್ನಾಗಿ ಅವ್ರನ್ನ ಸರ್ವಿಸು ಸಹ ಕೊಡ್ತಿದ್ದಾರೆ. ಆ ಎಲ್ಲ ಎಕ್ವಿಪ್ಮೆಂಟ್ಸ್ನ ಫ್ರೀಯಾಗಿ ಕೊಡಲಿಕ್ಕೆ ಅಂತ ಹೇಳಿದರೆ, ಅಂದರೆ ಇವಾಗ ಒಂದು ಟ್ರಸ್ಟ್ನ ರನ್ ಮಾಡಲಿಕ್ಕೆ ಒಂದು 3 ಹೊತ್ತು ಊಟ ಕೊಡಲಿಕ್ಕೆ ಅಂದರೆ ಒಂದು ದಿನಕ್ಕೆ ಎಷ್ಟು ಖರ್ಚಂತ ಆಗುತ್ತೆ. ಇದನ್ನೆಲ್ಲ ಹೇಗೆ ಮ್ಯಾಮ್ ನೀವು ಇವತ್ತು ಕೊಡಲಿಕ್ಕೆ ಸಾಧ್ಯ? ಅಂದರೆ ಹಾಗಾಗಿ ನಾವಂದ್ರೆ ಯಾರಿಗೂ ದಬ್ಬಾಳಿಕೆ ಮಾಡಿ ನಮ್ಗೆ ಎಷ್ಟೇ ಫೀಸ್ ಕೊಡಿ ಅಂತ ಹೇಳಿ ತಗೊಳ್ಳೋದಿಲ್ಲ. ಯಾರೋ ಸ್ವಲ್ಪ ಅಲ್ಪ ಸ್ವಲ್ಪ 80% ಜನ ನಮ್ಮ ಹತ್ರ ಫೀಸ್ ಕೊಡೋದಿಲ್ಲ. ಸ್ವಲ್ಪ ಜನ ಕೆಲವರು 500 ರೂಪಾಯಿ ಕೊಡ್ತಾರೆ, ಕೆಲವರು 1000 ರೂಪಾಯಿ ಕೊಡ್ತಾರೆ. ಸ್ವಲ್ಪ ಇದ್ದವರು ಇಲ್ಲ ಎಲ್ಲ ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು 5000ನೋ 10,000ನೋ ಈ ತರ ಇದು ಕೊಡ್ತಾರೆ. ಸೊ ಅದ್ರ ಜೊತೆಗೆ ಫ್ರೀ ಆಗಿ ನಾವು ಈಗ ಫಿಸಿಯೋಥೆರಪಿ ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ 2 ಇನ್ಸ್ಟಿಟ್ಯೂಷನ್ ಹೆಸರು ನಾನು ನೆನ್ಸ್ಕೊಳ್ಳೇಬೇಕು. ಒಂದು ಲಿಂಡೆ ಫೌಂಡೇಶನ್ ಅಂತ ಹೇಳಿ ನನ್ನ ಸ್ನೇಹಿತೆಯಲ್ಲಿ ಜ್ಯೋತ್ಸ್ನಾ ಅಂತ ಹೇಳಿದ್ದಾರೆ. ಅವರು ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ಏನಾದರೂ ಮಕ್ಕಳಿಗೆ ಹೆಲ್ಪ್ ಆಗುವಂಗಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಲಿಂಡೆ ಫೌಂಡೇಶನ್ ಅಂತ ನಮ್ಗೊಂದು 5 ಲಕ್ಷ ರೂಪಾಯಿದು ಮಟೀರಿಯಲ್ ಕೊಟ್ಟರು. ಇದೆಲ್ಲ ಫಿಸಿಯೋಥೆರಪಿ ಮಟೀರಿಯಲ್ಸ್ ಏನಿದೆ ಅವ್ರು ಕೊಡ್ಸಿದ್ರು. ಅದೇ ರೀತಿಯಾಗಿ MSPL ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಇದೆ. ಅವರು ನಾವು ನಿಮ್ಮ ಹತ್ರ ಮಟೀರಿಯಲ್ಸ್ ಇದೆ, ನಿಮಗೆ ಸ್ಯಾಲ್ರಿ, ನಾನು ಫಿಸಿಯೋಥೆರಪಿಸ್ಟ್ ಸ್ಯಾಲ್ರಿ ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅವರು ಸ್ಯಾಲ್ರಿನ ಸ್ಪಾನ್ಸರ್ ಮಾಡ್ತಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳಬೇಕು. ಯಾಕಂತಂದ್ರೆ ನೀವಿವತ್ತು ನನ್ನ ಬಂದು ಮಾತಾಡಿಸ್ತೀರಾ, ಇವತ್ತೇನೋ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಸಹಕಾರ ಬಹಳಷ್ಟು ಇದೆ. ಎಲ್ಲರೂ ನಿಮ್ಮನ್ನ ರೆಕಗ್ನಿಷನ್ ಮಾಡಿ ಪಬ್ಲಿಕ್ ಟಿವಿ ಪಬ್ಲಿಕ್ ಹೀರೋ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ನಾನು ಸಹ ಕಂಪ್ಲೀಟ್ ವಿಡಿಯೋನ ನೋಡಿದ್ದೆ. ಅವರು 2 ವಿಡಿಯೋ ತಗೊಂಡಿದ್ರು. ಒನ್ ಟೈಮು ನಿಮ್ಮನ್ನ ಇಲ್ಲಿ ರೆಕಾರ್ಡ್ ಮಾಡಿದ್ರು, ಅದಾದ್ಮೇಲೆ ನಿಮ್ಮ ಸಕ್ಸಸ್ ಸ್ಟೋರಿ ಆಗಿ ನೀವು ಅವರಿಗೆ ಧನ್ಯವಾದ ಕಾರ್ಯಕ್ರಮ ಹೇಳಿದಾಗ ಅವರು ನಿಮ್ಮನ್ನ ಪಬ್ಲಿಕ್ ಹೀರೋ ಆಗಿ ಸ್ಟುಡಿಯೋಗೆ ಕರ್ಕೊಂಡು ಮಾತಾಡಿದ ರೀತಿ ನನಗೆ ತುಂಬಾ ಈ ರೀತಿನೂ ಲೈಫಲ್ಲಿ ಒಂದು ಚೇಂಜ್ ಆಗುತ್ತಪ್ಪ. ಲೈಕ್ ಒಂದು ಪಾಯಿಂಟಲ್ಲಿ ನೀವು ಎಲ್ಲೋ ಇದ್ದವರು ಏನೂ ರೆಕಗ್ನೇಷನ್ ಇಲ್ಲ, ಒಂದು ಪಬ್ಲಿಕ್ ಟಿವಿ ಅನ್ನೋ ಒಂದು ಆ ಡೇ ನಿಮ್ಮನ್ನ ನಾನು ರಂಗನಾಥ್ ಸರ್ಗೆ ಕೂಡ ಅವರು ನಮಗೆ ಸ್ಲಾಟ್ ಕೊಟ್ಟು ಆಲ್ಮೋಸ್ಟ್ 15 ನಿಮಿಷ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ 15 ನಿಮಿಷ ಒಂದು ಟಿವಿಯಲ್ಲಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ, ಒಂದು ಆ್ಯಡ್ ಕೊಡ್ಬೇಕಂದ್ರೆ ಎಷ್ಟೊಂದು ದುಡ್ಡು ಕೊಡ್ಬೇಕು ಅಂತೇಳಿ. ಸೊ ಇದು ನನಗೆ ಅಲ್ಲ, ನಾನು ಮಾಡ್ತಿರುವ ಕೆಲಸಕ್ಕೆ ಅವರು ಕೊಟ್ಟಂತ ಗೌರವ. ಸೊ ನಾನು ಯಾವತ್ತೂ ಬಿಲೀವ್ ಮಾಡೋದೇನು ಅಂತ ಹೇಳಿದ್ರೆ, ನೀನು ಏನೇ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು, ಜನರಿಗೆ ಮುಟ್ಟುವಂತ ಕೆಲಸ ಮಾಡು, ದುಡ್ಡೇ ಖರ್ಚು ಮಾಡಿ ಮಾಡಬೇಕು ಅಂತೆಲ್ಲ. ನನ್ನ ಹತ್ರ ಹಣ ಇರಲಿಲ್ಲ, ಇವತ್ತು ಎಲ್ಲರೂ ನಮಗೆ ಫಂಡ್ಸ್ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಫೌಂಡೇಶನ್ಗಳು ನಮ್ಮ ಕೆಲಸವನ್ನ ಗುರುತಿಸ್ತಿದ್ದಾರೆ. ನೀವು ನಮಗೆ ಕೆಲಸ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಾನು ಇನ್ನೊಂದು ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿದೆ, ಪಬ್ಲಿಕ್ ಟಿವಿಯಲ್ಲಿ ದತ್ತು ಕೆಲವರು ಮಕ್ಕಳನ್ನ ರವಿ ಕೃಷ್ಣಮೂರ್ತಿ ಅಂತ ಹೇಳಿ ಅವರು ನಮ್ಮ 15 ಮಕ್ಕಳನ್ನ ದತ್ತು ತಗೊಂಡಿದ್ರು. ಸೊ ಮಕ್ಕಳಿಗೆ ಅವ್ರದ್ದು 15,000 ರೂಪಾಯಿ ತಿಂಗಳಿಗೆ ಕಳಿಸ್ಕೊಡ್ತಾ ಇದ್ರು. ಇನ್ನೊಬ್ರು ಭಾನು ಕೆ ಜೋಯೇಶ್ ಅಂತ ಹೇಳಿ 5,000 ರೂಪಾಯಿ ಅವರು ಪ್ರತಿ ಅವರು ಬದುಕಿರೋ ತನಕ ಕೊಟ್ಟರು. ಒಂದು ಕೋವಿಡ್ ಸಂದರ್ಭದಲ್ಲಿ ಅವ್ರು ತೀರ್ಕೊಂಡ್ರು. ಸೊ ಹೀಗೆಲ್ಲ ತುಂಬ ನೆನಪಿನ ಸಾಗರನೇ ಇದೆ ಸಾಧ್ಯ ಜೊತೆ. ಮ್ಯಾಮ್ ಮತ್ತೆ ನಿಮ್ಮ ಅಷ್ಟು ಆ್ಯಕ್ಟಿವ್ ಆಗಿ ಇಷ್ಟೆಲ್ಲ ಸ್ಟ್ರೆಸ್ಫುಲ್ ಅಂತ ನಾನು ಹೇಳ್ತಿರೋದು ಹಾಗಲ್ಲ. ಬಿಕಾಸ್ ಫ್ಯಾಮಿಲಿ, ನಿಮ್ಮ ಮಕ್ಕಳದು ಎಜುಕೇಷನ್ ಆಗಿ ಅವರು ಒಂದು ಹಂತಕ್ಕೆ ಬಂದಿದ್ದಾರೆ, ಅವ್ರನ್ನ ಮ್ಯಾನೇಜ್ ಮಾಡ್ಕೋಬೇಕು, ಅವ್ರಿಗೆ ಟೈಮ್ ಕೊಡಬೇಕು, ಹಾಗೆಯೇ ಇಲ್ಲಿ ಎಲ್ಲದನ್ನು ನೋಡ್ಕೋಬೇಕು. ಹಾಗೆ ನೀವು ಎಷ್ಟು ಖುಷಿಯಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಇರಲಿಕ್ಕೆ ಸಾಧ್ಯ ಮ್ಯಾಮ್? ಈ ಥರ ಒಂದು ವಾಟ್ ಟು ಸೇ ಮ್ಯಾಮ್, ಲೈಕ್ ಒಂದು ಎಲ್ಲರ ಮನೇಲೂ ಸಮಸ್ಯೆ ಇದೆ. ನನಗೆ ಸಮಸ್ಯೆ ಇಲ್ಲ, ನನಗೆ ಪ್ರಾಬ್ಲಮ್ ಇಲ್ಲ ಅಂತಿಲ್ಲ. ನಾನು ನನ್ನ ಸ್ಟಾಫ್ ಹತ್ರ ಹೇಳ್ಕೊಂಡು ಅಳ್ತೀನಿ. ಸೊ ಅವ್ರಿಗೂ ಗೊತ್ತು. ಅವರು ಎಷ್ಟು ನಾನು ಅಳ್ತೀನಿ ಅಂದರೆ, ನಾನು ದಿನ ನಗ್ತಾ ಇರೋ ಕಾರಣ ಯಾರೋ ನಾನು ಅಳೋದನ್ನು ನೋಡೋಕ್ಕೆ ಇಷ್ಟಪಡಲ್ಲ, ನಾನು ಕೋಪದಲ್ಲಿರೋದು ನೋಡೋಕ್ಕೆ ಇಷ್ಟಪಡಲ್ಲ, ನಾನು ಸಿಟ್ಟಲ್ಲಿರೋದಕ್ಕೆ ನಾನು ಬೇಜಾರದಲ್ಲಿರೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಆವಾಗ ಅಂದ್ಕೊಳ್ತೀನಿ, ಇಷ್ಟು ಜನ ನನಗೆ ನನ್ನ ಸಿಟ್ಟನ್ನು ನೋಡೋಕ್ಕೆ ಇಷ್ಟಪಡಲ್ಲ, ಅಳೋದನ್ನು ನೋಡೋಕ್ಕೆ ಇಷ್ಟಪಡಲ್ಲ, ನಾನು ಯಾಕೆ ಅವ್ರಿಗೆಲ್ಲ ಬೇಜಾರು ಮಾಡಿಸ್ಬೇಕು ಅಂತೇಳಿ. ಇಲ್ಲ, ನನಗೂ ಕೂಡ ತುಂಬ ಸಮಸ್ಯೆ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್. ಯಾರೂ ಅನುಭವಿಸದಂತಹ ಕಷ್ಟಗಳನ್ನೆಲ್ಲ ನಾನು ಅನುಭವಿಸಿದ್ದೀನಿ. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೇನೆ ಅಂತ ಹೇಳಿದ್ರೆ, ನಾನು ಇವತ್ತು ಇಲ್ಲ, ನನಗೆ ಅದು ಪಬ್ಲಿಕ್ ಆಗಿ ಹೇಳಲಿಕ್ಕೆ ಇಷ್ಟ ಇಲ್ಲ. ಸೊ ನಾನು ಇವತ್ತು ಬದುಕಿದ್ದೇನೆ ಅಂತ ಹೇಳಿದರೆ ನನ್ನ ಪೇರೆಂಟ್ಸ್ ಕಾರಣ ಇದ್ದಾರೆ. ಸೊ ನಾನು ಎಲ್ಲದರಲ್ಲೂ ಇನಿಷಿಯಲ್ ಡೇಸಲ್ಲಿ ಐ ವಾಸ್ ಅ ವಿಕ್ಟಿಮ್. ನನಗೆ ಬಹಳಷ್ಟು ಇನಿಷಿಯಲ್ ಡೇಸಲ್ಲಿ ಕಷ್ಟಗಳಾಗಿದ್ದಾವೆ. ಬಟ್ ನಾನು ಅದನ್ನೆಲ್ಲ ಮೆಟ್ಟಿ ನಿಂತು ಬಂದಿದ್ದೇನೆ. ಯಾಕಂತಂದರೆ ನಾನು ಒಂದೇ ಬಿಲೀವ್ ಮಾಡಿರೋದು ಮಾನವೀಯತೆ ಮಾತ್ರ. ಮಾನವೀಯತೆಗಿಂತ ಮಿಗಿಲಾಗಿದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ, ದುಡ್ಡು ಇಲ್ಲ, ಮತ್ತೊಂದು ಇಲ್ಲ. ನೀನು ಮಾನವೀಯ ಗುಣ ಇಟ್ಕೊಂಡಿದ್ಯಾ, ನಿನಗೆ ಎಲ್ಲಿ ಅಲ್ಲ ಇನ್ನೊಂದು ಕಡೆ ದೇವರು ಜಾಗ ತೋರಿಸ್ತಾನೆ ಅಂತ ಹೇಳೋದು ಅದು ಆನೆಸ್ಟಿ ಅಂಡ್ ಮಾನವೀಯತೆ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ. ನನಗೆ ತಪ್ಪು ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತೇನೆ. ನನ್ನ ಸ್ಟಾಫ್ಗಾದ್ರೂ ತಪ್ಪಾದ್ರೆ ನಿನ್ನ ಕೆಲಸದಿಂದ ತೆಗೆದ್ಬಿಡ್ತೇನೆ ಅಂತ ಹೇಳ್ತೇನೆ. ಅದು ನನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳೋದಿಲ್ಲ. ನೀವು ತಿದ್ಕೊಳ್ಳಿ, ನಾಳೆ ನೀವು ಅದೇ ರಿಪೀಟ್ ಮಾಡಬೇಡಿ, ಯು ಹ್ಯಾವ್ ಟು ಲರ್ನ್. ನನಗೇನು ಅಂತ ಹೇಳಿದ್ರೆ,
ಅವರು ಕೂಡ ಚೆನ್ನಾಗಿರ್ಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು, ಅವರು ಕೂಡ ಚೆನ್ನಾಗಿರಬೇಕು. ಈ ಥರದ್ದು ನಾನು ನನ್ನ ಸ್ಟಾಫ್ ಹತ್ರ ಆಲ್ಮೋಸ್ಟ್ ನನ್ನ ಆಫೀಸ್ ಸ್ಟಾಫ್ಗಂತೂ ವಾರದಲ್ಲಿ 4 ಸಲ ಹೇಳ್ತೀನಿ ನಾನು. ಸೊ ಅದು ನನಗೆ ಸಿಟ್ಟಲ್ಲಿ ಹೇಳೋದಲ್ಲ, ನಾನು ಅವ್ರು ಕಲೀಲಿ, ಅದಕ್ಕೋಸ್ಕರ ಭಯಕ್ಕಾದ್ರೂ ಕಲೀಲಿ ಅಂತೇಳಿ. ಮೆತ್ತಿಗೇಳಿ ಕಲಿಯಲ್ಲ ಕೆಲವರು, ಸ್ವಲ್ಪ ಭಯ ಕರೀತಾರೆ. ಸೊ ಅದಕ್ಕಾಗಿ ನಾನು ನಕ್ಕೊಂತ ಇರ್ತೇನೆ. ನನಗೆ ಅದೇ ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನ್ಕೊಂಡು. ಕೆಲವೊಮ್ಮೆ ನಿಮ್ಗೆ ಗೊತ್ತು, ತುಂಬಾ ದುಃಖ ಇರೋರು ನಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು, ಹೆಚ್ಚಿನದಲ್ಲಿ ನೀವು ಓದಿರ್ತೀರಿ. ಸೊ ತುಂಬಾ ದುಃಖ ಇರೋರು ನಗ್ತಾ ಇರ್ತಾರೆ. ಅದು ಮುಖದಲ್ಲಿ ಎಕ್ಸ್ಪ್ರೆಸ್ ಆಗೋದು ಕಮ್ಮಿ, ನಗ್ತಾ ಇರ್ತಾರೆ. ಬಟ್ ನಿಮ್ದು ನ್ಯಾಚುರಲ್ ಆಗಿ ಒಂದು ನಗು ಮುಖನೇ ಅಂತ ಹೇಳ್ಬೋದು. ಅಂದ್ರೆ ನ್ಯಾಚುರಲ್ ಆಗಿ ನಗು ಮುಖ. ನಾನು ತುಂಬಾ ಪೇನ್ ಇದ್ರು ನಾನು ಅದನ್ನ ನನಗೆ ಇರ್ಲಿ ಅಂತ ಹೇಳ್ತೀನಿ. ಅದು ಸ್ವಲ್ಪ ತುಂಬಾ ಎಕ್ಸ್ಪ್ಲೋರ್ಡ್ ಆದಾಗಷ್ಟೇ ನನ್ನ ಸ್ಟಾಫ್ ಹತ್ರ, ನನ್ನ ಕೆಲವು ಫ್ರೆಂಡ್ಸ್ ಹತ್ರ ಹೇಳ್ತೀನಿ. ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹತ್ರನೂ ನಾನೇನು ಜಾಸ್ತಿ ಶೇರ್ ಮಾಡೋದಿಲ್ಲ. ಬಿಕಾಸ್ ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದೀರಿ. ಇವನ್ ಅವ್ರಿಗೆ ನಾನೇನಾದ್ರು ಪ್ರಾಬ್ಲಮ್ ಹೇಳಿದ್ರೆ ಮಮ್ಮಿಗೆ ಸಾಲ್ವ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವರು ಡಿಫಾಲ್ಟ್ ಆಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಯ್ತು. ಈಗ ನಾನು ಮತ್ತೆ ಕೆಲವೊಂದು ಒಬ್ರನ್ನ ಡಿಪ್ಲೊಮಾ ಇನ್ ಇದು ಯಾವುದು ಒಂದು ಆರ್ಟ್ ಅಲ್ಲಿ ಏನೋ ಡಿಪ್ಲೊಮಾ ಮಾಡ್ಕೊಂಡು ನೀವೇ ಕಲ್ಸಿದ್ರಿ ಅವ್ರಿಗೆ ಅಂತ ಹೇಳಿದ್ರು. ಆ ಕೋರ್ಸ್ ಮಾಡ್ಲಿಕ್ಕೆ ಸಹ ನೀವೇ ಒಂದು ಅವ್ರು ಪೇರೆಂಟ್ ಆಗಿ ಬಂದಿದ್ರಂತೆ ಇಲ್ಲಿಗೆ. ಅವ್ರದ್ದೊಂದು ಮಗು ಡಿಸೇಬಲ್ ಆಗಿತ್ತು, ಪೇರೆಂಟ್ ಆಗಿ ಬಂದಿದ್ವಿ ನಾವು ಇಲ್ಲಿ ಜಸ್ಟ್ ಫಾರ್ ದ ಟ್ರೀಟ್ಮೆಂಟ್ ಅಂತ. ಅವಾಗ ನಾನು ನನ್ನ ಮೇಡಮ್ ನನಗೆ ಇಲ್ಲಿ ಒಂದು ಇಲ್ಲಿನ ವಾತಾವರಣ ನೋಡಿ ನಾನು ಒಂದು ವಾಟ್ ಟು ಸೇ ಮೋಟಿವೇಶನ್ ಆಗಿಬಿಟ್ಟು ನನ್ನ ಮೇಡಮ್ ನನಗೆ ಒಂದು ಇವತ್ತು ನನ್ನ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಅದು ಒಂದು ಆರ್ಗ್ಯಾನಿಕ್ ಹೋಲಿ ಪೌಡರ್ ಬಗ್ಗೆ ಮತ್ತೆ ಊದಿನ ಕಡ್ಡಿ ಬಗ್ಗೆ, ಆರ್ಗ್ಯಾನಿಕ್ ಊದಿನ ಕಡ್ಡಿ ಬಗ್ಗೆ ತುಂಬ ಅವರು ನನಗೆ ತೋರಿಸಿದ್ರು. ಕೆಲವೊಂದು ವಿಡಿಯೋ ಕ್ಲಿಪ್ಸ್ ನಾನು ತಗೊಂಡಿದ್ದೀನಿ. ಅವರು ಎಷ್ಟು ಎನ್ಕರೇಜ್ ಆಗಿ ನಿಮ್ಮ ಬಗ್ಗೆ ಹೇಳಿದ್ರು ಅಂದರೆ, ಅವರು ಒಂದು ಪೇರೆಂಟ್ ಆಗಿ ಬಂದವರು ಇವತ್ತು ಒಂದು ಇಂಡಿಪೆಂಡೆಂಟ್ ವಿಮೆನ್ ಆಗಿ ಅವರು ಒಂದು ಯಾವುದೋ ಒಂದು ಸ್ಟೇಟ್ ಅವ್ರಿಗೆ ಟ್ರೈನಿಂಗ್ ತಗೊಂಡು ಡಿಪ್ಲೊಮಾ ಇನ್ ಎಜುಕೇಶನ್ ನೀವೇ ಅವ್ರಿಗೆ ಮಾಡಿ ಅದೊಂದು ತುಂಬಾ ಸ್ಟಾಫ್ ಇದ್ದಾರೆ. ಹಾಗೆ ನಾನು ಪ್ರೈಮರಿ ಪ್ರಿಫರೆನ್ಸ್ ಎಜುಕೇಶನ್ಗೆ ಕೊಡ್ತೀನಿ. ಯಾಕಂತಂದ್ರೆ ಎಜುಕೇಶನ್ ನಮಗೆ ಜಾಬ್ ಕೊಡುತ್ತೆ ಅಂತಲ್ಲ, ಎಜುಕೇಶನ್ ನಮಗೆ ಜಾಬ್ ಜೊತೆಗೆ ನಮಗೆ ಒಂದು ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ. ನಮಗೆ ಏನು ಮಾತಾಡಬೇಕು, ಏನು ತಪ್ಪು ಸರಿ ಅಂತ ಮಾತಾಡೋದೊಂದು ಗೊತ್ತಾಗುತ್ತೆ. ಸೊ ನಾನು ಮನೇಲಿ ಮಕ್ಳಿಗಾದ್ರೂ ಸರಿ, ಬೇರೆಯವ್ರಿಗಾದ್ರೂ ಸರಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಓದೋ ಟೈಮಲ್ಲಿ ಓದ್ಕೊಳ್ಳಿ, ಓದೋ ಟೈಮ್ ಮೀರಿದ್ರೂ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದರೆ ಎಜುಕೇಷನ್ ಇಸ್ ವೆರಿ ವೆರಿ ಪವರ್ಫುಲ್ ವೆಪನ್ ಅಂತ ಹೇಳೋದನ್ನು ಐ ಪರ್ಸ್ನಲಿ ಬಿಲೀವ್. ಓಕೆ. ಸೊ ನಾನು ನಾನು ಸುಮಾರು ಜನ ಇಲ್ಲಿ ಬಂದ ನಂತರ ನಾನು ಅವ್ರಿಗೆ ಸ್ಕೂಲಿಂದ ಫೀಸ್ ಪೇ ಮಾಡಿಬಿಟ್ಟು ಅವರಿಗೆ ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಕಳಿಸಿದ್ದೇನೆ. ಪರ್ವೀನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅವರು ಆ್ಯಕ್ಚುಲಿ ಆ ಪ್ಯಾರೆಂಟ್, ಅವ್ರ ಮಗು ಬಂದಾಗ ನೆಲದಲ್ಲೇ ಇತ್ತು. ಸೊ ಆ್ಯಕ್ಟಿವ್ ಪ್ಯಾರೆಂಟ್, ಮತ್ತು ಏನು ಹೇಳಿದ್ರು ಅರ್ಥ ಆಗುತ್ತೆ. ಕ್ವಿಕ್ ಲರ್ನರ್ ಅವರು ಡಿಪ್ಲೊಮಾ ಏನು ಎಲೆಕ್ಟ್ರಾನಿಕ್ಸ್ ಅಲ್ಲೋ ಯಾವ್ದಾರಲ್ಲೂ ಮಾಡಿದ್ದಾರೆ, ಕಂಪ್ಲೀಟ್ ಆಗಿದೆ ಅವ್ರದ್ದು. ಮನೇಲೇ ಇದ್ರು, ಮಗು ನೋಡ್ಕೊತಾ ಇದ್ರು. ಮಗುವನ್ನು ನಡೆಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಯಾವಾಗ ಅವರು ನಡೆಸಿದ್ರು ಮಗುನ, ನನಗನ್ಸಿತ್ತು ಇಂಥ ಸ್ಟಾಫ್ ನನಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಕೇಳಿದೆ, ನೀನು ಕೋರ್ಸ್ ಮಾಡ್ತೀಯ ಅಂತೇಳಿ. ಸೊ ಅವರು ಏನು ಮಾಡಿದ್ರು, ಕೋರ್ಸ್ ಮಾಡ್ತೇನೆ ಅಂತ ಹೇಳಿದರು. ಸೊ ಅವರು ಇವಾಗ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಕೋರ್ಸ್ ಮಾಡ್ತಿದ್ದಾರೆ. ಮತ್ತು ನನಗೆ ನಾಗ್ಪುರದಲ್ಲಿ ಕ್ರಾಫ್ಟಿಸನ್ ಫೌಂಡೇಶನಿಂದ ಒಂದು ಕಾಲ್ ಬರುತ್ತೆ, ನಿಮ್ಮ ಸ್ಪೆಷಲ್ ಮಕ್ಕಳು ಮಾಡೋಕ್ಕಾಗಂಥ ಪ್ರಾಡಕ್ಟದು ಒಂದು ಟ್ರೈನಿಂಗ್ ಕೊಡ್ತೀವಿ, ನೀವೊಂದು ಸ್ಟಾಫನ್ನು ಕಳಿಸ್ಕೊಡಿ ಅಂತ. ನಾನು ರಿಕ್ರೂಟ್ ಮಾಡಲಿಕ್ಕೂ ಒಂದು 3-4 ಜನರನ್ನು ಕರೆದೆ. ಸೊ ನನಗೆ ಯಾರೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾನು ಅಂದ್ಕೊಂಡೆ ಇವ್ರಿಗೆ ಕೊಟ್ಟರೆ ಇವರು ಇದನ್ನು ಟೇಕ್ ಆಫ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಶಿ ಫೈನಲಿ ಡೆಡ್ ಇಟ್. ಅವರು ಕಲ್ತ್ಕೊಂಡು ಬಂದರು, ಹೋಲಿ ಕಲರ್ಸ್ ಮಾಡಿದರು. ಹೋಲಿ ಕಲರ್ಸ್ ಅವರು ನಾಗ್ಪುರಕ್ಕೆ ಜಾನ್ವರಿ ಎಂಡ್ 27ಗೆ ಹೋಗಿದ್ರು. 25 ಹೋಲಿ ಇದ್ದಿದ್ದು ಮಾರ್ಚ್ 7ಗೆ. ಸೊ ಅಲ್ಲಿಂದ ಅವರು ಕಲ್ತ್ಕೊಂಡು 1 ವೀಕ್ ಟ್ರೈನಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಇಮಿಡಿಯೇಟ್ ಮೇಡಮ್ ಈ ಥರ ಬೇಕು ಅಂತ ಹೇಳಿದ್ರು. ನಾವು ಫಟಾಫಟ್ ಅಂತೇಳಿ ಅವ್ರಿಗೆ ಏನು ಐಟಮ್ಸ್ ಬೇಕು, ಬಕೆಟ್ಗಳು, ಪುಟ್ಟಿಗಳು, ಇದೆಲ್ಲ ತೆಗೆದುಕೊಟ್ವಿ. ನಂದು ಇನ್ನೊಬ್ಬ ನಾವು ಏನು ಮಾಡಿದೆ, ಅವರು ನನಗೆ ಈ ಥರ ರಾ ಮಟೀರಿಯಲ್ಸ್ ಬೇಕು ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಟೆಂಪಲ್ಸ್ಗೆ ನನ್ನ ಸ್ಟಾಫ್ ಹೋಗಿ ಅಪ್ರೋಚ್ ಮಾಡಿದ್ರು. ಅಲ್ಲಿ ಯೂಸ್ ಆದ ಫ್ಲವರ್ಸ್ ಅವರೆಲ್ಲ ಹೇಳಿದ್ರು, ನಾವು ಇದನ್ನ ಡಸ್ಟ್ಬಿನ್ಗೆ ಕಳಿಸ್ತಾ ಇದ್ವಿ, ನೀವು ಕೇಳ್ಕೊಂಡು ತಗೊಂಡೋಗ್ತೀರಾ ಅಂತ ಹೇಳಿದ್ರೆ ವಿ ಆರ್ ವೆರಿ ಹ್ಯಾಪಿ ಅಂತ ಹೇಳಿದ್ರು. ಸೊ ಎಲ್ಲ ಹಾಸ್ಪಿಟಲ್ ಇರುವಂತ ಎಲ್ಲ ಟೆಂಪಲ್ಗಳಲ್ಲಿ ಎಲ್ಲ ಬುಟ್ಟಿಗಳನ್ನ ಇಟ್ವಿ, ಆ ಫ್ಲವರ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಮಕ್ಳಿಗೆ ಕೊಟ್ವಿ. ಎಲ್ಲ ಅವರು ಅದನ್ನ ಪೆಟಲ್ಸ್ನೆಲ್ಲ ವಿಶೇಷ ಮಕ್ಕಳಿಗೆ ಕೊಟ್ವಿ. ಅವ್ರನ್ನೆಲ್ಲ ಪೆಟಲ್ಸ್ನೆಲ್ಲ ಬಿಡಿಸಿದ್ರು, ಬೈಫರ್ಕೇಟ್ ಮಾಡಿದ್ರು. ಸೇವಂತಿಗೆ ಬೇರೆ, ರೋಸ್ ಬೇರೆ, ಮಲ್ಲಿಗೆದ್ ಬೇರೆ, ಚೆಂಡು ಬೇರೆ ಎಲ್ಲ ಸೆಪರೇಟ್ ಮಾಡಿದ್ರು. ಅಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಕಲರ್ಫುಲ್ ಆಲ್ಸೋ. ಯಾಕಂತಂದ್ರೆ ನನ್ನ ಮಕ್ಕಳು ಆಕ್ಟಿವ್ ಆಗಿ ಅಷ್ಟು ಇರ್ತಾರೆ ಅಂತ ಹೇಳಿದ್ರೆ ನಮಗ್ ಬಹಳ ಖುಷಿ. ಸೊ ಯಾವ ಮಕ್ಕಳು ನಾವು ಯೂಸ್ಲೆಸ್, ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ, ಗುಡ್ ಫಾರ್ ನಥಿಂಗ್ ಅಂತ ಇದ್ದ ಮಕ್ಕಳು ಇಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಗೊತ್ತಾದಾಗ ವಿ ವರ್ ವೆರಿ ಹ್ಯಾಪಿ. ಅಂಡ್ ಪರ್ವೀನ್ ಆಲ್ಸೋ ಅವರು
ತುಂಬ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮೇಡಮ್ 2.5 kg ಮಾಡ್ತೀನಿ, ಎಲ್ಲ ಕಲರ್ 5 kg 2.5 kg ಮಾಡ್ತೀನಿ ಅಂದರು. ಸರಿ 2.5 kg ಮಾಡಿ ಅಂತ ಹೇಳಿದೆ. ನಾನು ಅಲ್ಲಿಂದ ನಾನೇ ಒಂದು ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಸುಮಾರು ಒಂದು ನನಗೆ ಆರ್ಡರ್ಸ್ ಬಂತು. ದಾವಣಗೆರೆಯಿಂದ ಬಂದಿದೆ, ಬ್ಯಾಂಗ್ಳೂರಿಂದ ಬಂದಿದೆ, ಹುಬ್ಳಿಯಿಂದ ಬಂದಿದೆ, ಕೊಟ್ಟೂರು, ನಮ್ಮ ಹೊಸಪೇಟೆ ಬಿಟ್ಟು ಬೇರೆ ಬೇರೆ ಕಡೆಯಿಂದೆಲ್ಲ ಬಂತು. ಸೊ ಐ ವಾಸ್ ಥಿಂಕಿಂಗ್ ಇದು ಏನೋ ಒಂದು ಕ್ಲಿಕ್ ಆಗುತ್ತೆ ಅಂತೇಳಿ. ಸೊ ನಾನು ಹೇಳಿದೆ ಇನ್ನೂ 2.5 kg ಮಾಡಿ ಅಂತ ಹೇಳಿದೆ. ಸೊ 5 ಅಂತ ಹೇಳ್ಬಿಟ್ಟು ಸುಮಾರು ಒಂದು 12-15 kg ಅಷ್ಟು ಪ್ರಾಡಕ್ಟ್ ಆಯಿತು, ಅಲ್ಲ 20 kg ಅಷ್ಟು ಆಯಿತು. ಸೊ ಅದಾದಂಗೆ ನನಗೆ ನಾನು ಪ್ರಾಡಕ್ಟನ್ನು ಬೇರೆ ಕಡೆ ಕೊಟ್ಟಿದ್ದೆ. ಸೊ ಪುನಃ ಅಲ್ಲಿ JSW ಇಂದ ನಮಗೆ ಆರ್ಡರ್ ಬಂತು. ಸೊ ಅವರು ನಮ್ಗೊಂದು 20,000 ರೂಪಾಯಿದು ಹೋಲಿ ಕಲರ್ಸ್ ಕೊಡಿ ಅಂತ ಹೇಳಿದ್ರು. ಬಟ್ ನಮ್ಮ ಹತ್ರ ಅಷ್ಟು ಪ್ರಾಡಕ್ಟ್ ಇರಲಿಲ್ಲ, ಸ್ಟಾಕ್ ಇರಲಿಲ್ಲ, ರಾ ಮಟೀರಿಯಲ್ ಇಲ್ಲ. ಯಾಕಂದ್ರೆ ಆಗ್ತಾನೆ 1 ತಿಂಗಳ ಹಿಂದೆ ಇದು ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಮಗೆ ನಾವೊಂದು ಅದಕ್ಕೆ 4,000ದಷ್ಟು ಖರ್ಚು ಮಾಡಿದ್ವಿ, ಈವನ್ ಇನ್ಕ್ಲೂಡಿಂಗ್ ವೇಯಿಂಗ್ ಮಷೀನ್, ಪುಟ್ಟಿಗಳನ್ನ ತಗೊಳ್ಳೋದು ಎಲ್ಲ. ಬಟ್ ಇದು ಒಂದು 20,000 ಅಷ್ಟು ಪ್ರಾಫಿಟ್ ಆಗಿದೆ. ಆ ಪ್ರಾಫಿಟ್ ಅನ್ನ ನಾವು ಮಕ್ಕಳಿಗೆ ಕೊಡಬೇಕು ಅಂತಿದ್ದೇವೆ. ನಿನ್ನೆನೆ ಒಂದು ಪೇಮೆಂಟ್ ರಿಸೀವ್ ಆಗಿದೆ. ಸೊ ಅದನ್ನ ಮಕ್ಕಳಿಗೆ ಪ್ರಾಫಿಟ್ ಅನ್ನ ಮಕ್ಕಳಿಗೆ ಎರಡು ರೀತಿ ಮ್ಯಾಮ್. ಇಲ್ಲಿ ಒಂದು ಲೈಕ್ ವೇಸ್ಟ್ ವೆಲ್ತ್, ಅಂದ್ರೆ ಅಲ್ಲಿ ಹಾಳಾಗ್ತಿರುವ ಒಂದು ಹೂವನ್ನ ನೀವು ತಗೊಂಡ್ಬಂದು ಕಲೆಕ್ಟ್ ಮಾಡಿರೋದು ಅದು. ಹಾಗೆ ಇನ್ನೊಂದು ವಿಶೇಷ ಮಕ್ಕಳ ಅವ್ರಿಗೆ ಮಾಡಿರೋ ಒಂದು ಆರ್ಗ್ಯಾನಿಕ್ ಕಲರ್, ತುಂಬಾ ಅಂದ್ರೆ ಏನು ಅದ್ರಲ್ಲಿ ಕೆಮಿಕಲ್ಸ್ ಅಂತ ಹೇಳಿ ಏನೂ ಇಲ್ಲ, ನೇಚರ್ ಫ್ರೆಂಡ್ಲಿ. ಮತ್ತೆ ಅದು ಆ ಹೋಲಿ ಕಲರ್ಸ್ ಸ್ಯಾಂಪಲ್ಗೂ ಇಲ್ಲ, ನಮ್ಮ ಮಕ್ಕಳಿಗೆ ಇದು ಮಾಡಕ್ಕಿಲ್ಲ ಅಷ್ಟು. ಮತ್ತು ಪುನಃ ಒಂದು 25 kg ಆರ್ಡರ್ ಬಂದಿತ್ತು. ಸೊ ಸೆಡ್ ಸಾರಿ, ಇನ್ನೊಬ್ರು ನನಗೆ ಮೇಡಮ್ ಬರೀ ಒಂದು ಕಲರ್ 250 ಗ್ರಾಮ್ ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಎಕ್ಸ್ಟ್ರೀಮ್ಲಿ ಸಾರಿ, ನೆಕ್ಸ್ಟ್ ಡೇ ಡೆಫಿನೆಟ್ಲಿ ಅವರು ಅಪ್ರೋಚ್ ಮಾಡೋದಿದ್ರು ನಾನು ಅವ್ರು ಕರ್ಕೊಂಡು ಹೇಳ್ತಾ ಇರೋದು. ಈಗ ವೇಸ್ಟ್ ಟು ವೆಲ್ತ್, ನೇಚರ್ ಫ್ರೆಂಡ್ಲಿ, ಎಲ್ಲಾ ರೀತಿಯಲ್ಲೂ ಒಂದು ನೇಚರ್ ಫ್ರೆಂಡ್ಲಿ ಆಗಿರೋ ಒಂದು ಪ್ರಾಡಕ್ಟ್ ನ ನೀವು ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಅನ್ನೋದು ನನ್ನ ಒಂದು. ಇಲ್ಲ, ನಾವು ಅದನ್ನೇ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಹತ್ರ ಕ್ರಾಫ್ಟಿಸನ್ ಫೌಂಡೇಶನ್ ನಮ್ಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದೆ. ಸೊ ಈಗಾಗಲೇ ನಮಗೆ ಒಂದು ದೊಡ್ಡ ರೆಸಾರ್ಟಿಂದ ಹೊರಗಡೆ ಒಂದು ಆರ್ಡರ್ ಬಂದಿದೆ, ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ನಾವು ತಗೊಳ್ತೇವೆ ಅಂತ ಹೇಳಿ. ಸೊ ಹೋಪ್ಫುಲಿ ನಮ್ಮ ಮಕ್ಕಳನ್ನ ಎಷ್ಟು ಆಗುತ್ತೆ, ಒಂದು 30-40 ಮಕ್ಕಳನ್ನ ಅಟ್ಲೀಸ್ಟ್ ಅವರು ತಿಂಗಳಿಗೆ ಒಂದು 2-3 ಸಾವಿರ ರೂಪಾಯಿ ದುಡಿದ್ರೆ ನಾನು ಅದೇನ ಅವತ್ತು ನಂದು ಅಚೀವ್ಮೆಂಟ್ ಅಂತ ಹೇಳಿ ತಿಳ್ಕೊಳ್ತೀನಿ. ನಾನು ನೋಡಿದೆ. ಮತ್ತೆ ಕೆಲವೊಂದು ಮಕ್ಕಳು ಮ್ಯಾಟ್ ಮಾಡ್ತಾ ಇದ್ರು, ಕೆಲವೊಂದು ಊದಿನ ಕಡ್ಡಿ, ಆರ್ಗ್ಯಾನಿಕ್ ಊದಿನ ಕಡ್ಡಿ ಅವರು ಅದು ಇವತ್ತು ಶುರು ಮಾಡಿರೋದು. ಬಟ್ ಅದೇ ಹೇಳಿರೋದು ಅದನ್ನೆಲ್ಲ ಒಂದು ಡಿಫ್ರೆಂಟ್ ಆಗಿದೆ ಮ್ಯಾಮ್. ಏನಕ್ಕಂದ್ರೆ ಇವಾಗ ಮುಂದೆ ಹೋಗ್ತಿರೋ ಒಂದು ನಾವು ಪ್ರೆಸೆಂಟ್ ಸೊಸೈಟಿಯಲ್ಲಿ, ಬಿಕಾಸ್ ದೇರ್ ಆರ್ ಪೊಲ್ಯೂಷನ್ ಅನ್ನೋದು ತುಂಬಾ ಮೀರಿ ಹೋಗ್ತಾ ಇರೋದ್ರಲ್ಲಿ ಇವಾಗ ತುಂಬಾ ಅಡಲ್ಟ್ರೇಷನ್ ತುಂಬಾ ಆಗ್ತಿದೆ. ಈ ರೀತಿ ನೀವು ಒಂದು ಮಾಡಿ ಮ್ಯಾಮ್ ಅಂತ ನಾನು ಹೇಳ್ತೀನಿ. ಅದಕ್ಕೆ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಡೆಫಿನೆಟ್ಲಿ ನಾನು ನಿಮ್ಮ ಹೆಲ್ಪ್ ತಗೊಳ್ಬೇಕು. ಯಾಕಂತಂದ್ರೆ ಇದು ಥ್ರೂ ನಮಗೆ ಲೋಕಲ್ ಮಾರ್ಕೆಟ್ಗಿಂತ ಜಾಸ್ತಿಯಾಗಿ ನಾವು ಬೇರೆಯವ್ರನ್ನ ರೀಚ್ ಆಗ್ತದೆ. ಯಾಕಂದ್ರೆ ಲೋಕಲಲ್ಲಿ ಲಿಮಿಟೆಡ್ ಮಾರ್ಕೆಟ್ ಇರುತ್ತೆ. ಸೊ ನನ್ನ ಈ ಪ್ರಾಡಕ್ಟಿಂದಾಗಿ ವಿಶೇಷ ಮಕ್ಕಳಿಗೆ ಒಂದು ಕೆಲಸ ಸಿಗುತ್ತೆ, ನಮ್ಮ ಮಕ್ಕಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ. ಅವ್ರನ್ನ ಯಾಕೆ ಅವ್ರಿಗೆ 2,000-3,000 ಕೆಲವು ಪೇರೆಂಟ್ಸ್ ಎಲ್ಲ ವೆಲ್ ಆಫ್ ಇದ್ದಾರೆ, ಕೆಲವು ಪೇರೆಂಟ್ಸಿಗೆ 2,000-3,000 ರೂಪಾಯಿ ದೊಡ್ಡ ಹಣ. ಸೊ ಹಾಗಾಗಿ ಎಲ್ಲರಿಗೂ ಅದು ಹೆಲ್ಪ್ ಆಗಲಿ, ಮತ್ತು ಆ ಮಕ್ಕಳು ಹೈಪರ್ ಆಗೋದಿಲ್ಲ, ಅದು ಒಂದು ಥೆರಪಿ ಥರ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಒಕೇಶನ್ ಇದನ್ನು ನಮ್ಮದು ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜಾಗವನ್ನು ಮಾಡ್ಕೊಂಡಿದ್ದೇವೆ ನಾವು ವೊಕೇಶನಲ್ ಟ್ರೈನಿಂಗಿಗೆ. ಸೊ ಅಲ್ಲಿ ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ನೀವು ನೋಡ್ತೀರಾ. ಹೌದು, ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಆಲ್ರೆಡಿ ಫುಡ್ ಅಲ್ಲಿ ಕೆಮಿಕಲ್ಸ್ ಇದೆ, ಎಲ್ಲ ಕೆಮಿಕಲ್ಸ್ ಇದೆ. ಹೋಲಿ ಕಲರ್ಸ್ ಆಡೋತಿಗೆ ನಮ್ಗೆ ಮೂಗಿಗೆ ಕೂಡ ಹೋಗ್ತದೆ, ಡೈರೆಕ್ಟ್ ಬಾಯಲ್ಲಿ ಹೋಗ್ತದೆ, ಸಣ್ಣ ಮಕ್ಕಳು ಆಟ ಆಡ್ತಿರ್ತಾರೆ. ಹಾಗಾಗಿ ಇಂಥ ಕಲರ್ಸ್ ಆಕ್ಚುಲಿ. ಮತ್ತೆ ಊದಿನ ಕಡ್ಡಿನೂ ನೋಡಿದೆ ಮ್ಯಾಮ್, ಲೈಕ್ ಅವರು ಶೋರ್ ಕೊಟ್ಟಿದ್ರು, ಏನಕ್ಕೆ ನೋಡಿ ಸ್ಯಾಂಪಲ್ ಆಗಿ ಟ್ರೈ ಮಾಡಿದ್ರಂತೆ. ನಾವು ಮನೇಲಿ ಈಗ ಹಚ್ಚುವ ಊದು ಕಡ್ಡಿ ನಾನು ನೋಡಿದ ಮೋಸ್ಟ್ ನಾನು ಹಚ್ಚಿದ ಊದ್ ಕಡ್ಡಿ ಹಾಗೆ ಇರುತ್ತೆ. ಅವ್ರು ಹೇಳಿದ್ರು ಅಷ್ಟು ಶೋರ್ ಆಗಿ ಹೇಳಿದ್ರು ಫುಲ್ ಕಂಪ್ಲೀಟ್ ಬರ್ನ್ ಆಗುತ್ತೆ ಅಂಡ್ ವಿತೌಟ್ ಎನಿ ನ್ಯಾಚುರಲ್ ಫ್ಲವರ್ಸ್ ಇಂದ ಮಾಡ್ತಾ ಇರೋದು. ಇನ್ನೊಂದು ನಾವು ರಂಗೋಲಿ ಪೌಡರ್ ನ ಪ್ಲಾನ್ ಅಲ್ಲಿ ಇದೆ. ಅಂದ್ರೆ ಅದಕ್ಕೆ ರೈಸ್ ಬೇಕಾಗ್ತದೆ. ಆಕ್ಚುಲಿ ರಂಗೋಲಿದು ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ ಈ ಪಕ್ಷಿಗಳು ಬಂದು ಅಕ್ಕಿನ ತಿನ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅದು ಡೆಕೋರೇಟಿವ್ ಐಟಮ್ ಆಗ್ಬಿಟ್ಟಿದೆ. ಯಾವ್ದೋ ಕಲ್ ಪೌಡರ್ ತಗೊಂಡು ರಂಗೋಲಿ ಹಾಕ್ತಾರೆ. ಸೊ ನಾವ್ ಅಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ನಮ್ಮ ಹಿಂದಿನ ಪೀಳಿಗೆ ನಮ್ಗೆ ಏನ್ ಹಾಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಬೆಳೆಸಿದ್ರೆ ಮಾತ್ರ ನಮ್ಗೆ ನಾವು ಮನುಷ್ಯರು ಮಾತ್ರ ಬದುಕಿದ್ರೆ ಸಾಲದು. ನಮ್ಮ ಇದು ಒಂದು ಇದರಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಇದ್ರೆ ಮಾತ್ರ ಎಕೋಸಿಸ್ಟಮ್ ಅಲ್ಲಿ ಅದೆಲ್ಲ ಇದ್ರೆ ಮಾತ್ರ ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕಾಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾವು
ರಂಗೋಲಿ ಪೌಡ್ರ್ ಕೂಡ ನಮ್ಮ ಲಿಸ್ಟಲ್ಲಿ ಇದೆ. ನಾನು ಬೆಳಗ್ಗೆ ಬಂದಾಗ ಎಲ್ಲ ರೂಮ್ನ ನನ್ನ ಮಕ್ಕಳನ್ನ ಹೋಗಿ ಮೀಟ್ ಆದೆ, ಸ್ವಲ್ಪ ಆದಷ್ಟು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಪ್ರತಿಯೊಂದು ಮಕ್ಕಳು ನನ್ನೊಂದು ಬಂದಿರೋದು ಪ್ರೆಸಂಪ್ಷನ್, ಒಂದು ಪ್ರೀ ಮೈಂಡ್ಸೆಟ್ಟಿಂದ ಬಂದಿರ್ತಾರಲ್ಲ, ಮಕ್ಕಳಂದ್ರೆ ಹೈಪರ್ ಆಕ್ಟಿವ್ ಇರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು 2-3 ಮಕ್ಕಳನ್ನ ನಾನು ನೋಡಿದ್ದೀನಿ. ಏನಕ್ಕಂದ್ರೆ ದೂಡಿದ್ರೆ ನಾವು ಕೆಳಗಡೆ ಬೀಳ್ತೀವಿ, ಆ ಒಂದು ಮೈಂಡ್ ಸೆಟ್ಟಿಂದನೇ ಬಂದಿರೋದು. ಬಟ್ ಇಲ್ಲಿ ಯಾವ ಮಕ್ಕಳು, ಅವ್ರು ಹೇಳಿದ್ರು ಕೆಲವೊಂದು ಸಿವಿಯರ್ ಇರೋರು ಒಂದು ರೂಮಲ್ಲಿ ಇದ್ದಾರೆ, ಏನೋ ಒಂದು ಆಕ್ಟಿವಿಟಿ ಮಾಡ್ತಿದ್ದಾರೆ. ಒಂದು ಚಿಕ್ಕ ಏಜ್ ಮಕ್ಕಳು ಒಂದು ಕಡೆ ಇದ್ದಾರೆ, ಒಂದು ಕೆಲವರು ಲರ್ನಿಂಗ್ ಕೆಪಾಸಿಟಿ ತುಂಬ ಇಂಟೆಲ್ ಇರೋರು ಒಂದು ಕಡೆ. ಎಲ್ಲ ಕಡೆ ನಾನು ನೋಡ್ಕೊಂಡು ಬಂದೆ. ಕೆಲವು ಕಡೆ ಕ್ರಾಫ್ಟ್ ಕ್ಲಾಸ್ ರೂಮ್ ನಡೀತಿತ್ತು, ಕೆಲವೊಂದು ಕಡೆ ಪ್ರೌಢ ಮಕ್ಕಳಿಗೆ ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ನಡೀತಿತ್ತು. ಈ ರೀತಿ ಎಲ್ಲ ನನಗೆ ಅಗ್ರೆಸಿವ್ ಮಕ್ಕಳು ಅಂತ ಅನ್ಸೇ ಇಲ್ಲ ಮ್ಯಾಮ್. ಲೈಕ್ ವೆನ್ ಐ ಲುಕ್ ಎಟ್ ದೆಮ್, ಲೈಕ್ ದೇ ವರ್ ಮೈಲ್ಡ್. ಇದು ಬಿಹೇವಿಯರಲ್ ಥೆರಪೀಸ್ ಮಾಡ್ತೇವೆ. ಸೊ ಮಕ್ಕಳಿಗೆ ಫಸ್ಟ್ ಸಿಟ್ಟಿಂಗ್ ಟಾಲರೆನ್ಸ್ ಕಲಿಸ್ತೇವೆ. ಸಿಟ್ಟಿಂಗ್ ಟಾಲರೆನ್ಸ್ ತುಂಬ ಮಕ್ಕಳಿಗೆ, ಎಸ್ಪೆಷಲಿ ಆಟಿಸಮ್ ಮಕ್ಕಳು ಬಂದಾಗಿರೋದಿಲ್ಲ. ಆಲ್ಮೋಸ್ಟ್ ಒಂದು 20-22 ಆಟಿಸಮ್ ಮಕ್ಕಳಿದ್ದಾರೆ. ಸೊ ಅವರು ಹೈಪರ್ ಆಗಿರ್ತಾರೆ, ಬಟ್ ಕೆಲವು ಅವ್ರದ್ದು ಮೂಡ್ ಕೂಡ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಹೈಪರ್ ಮಕ್ಕಳು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಬಿಕಾಸ್ ಆಫ್ ದ ಟ್ರೈನಿಂಗ್, ಬಿಕಾಸ್ ಆಫ್ ದ ಏನು ಥೆರಪೀಸ್ ಏನಿದೆ, ಅವರು ಸ್ವಲ್ಪ ನೀವು ಹೋದಾಗ ಅವರು ಯೋಗ ಮಾಡಿ ಹೋಗಿದ್ದು, ಧ್ಯಾನ ಮಾಡಿ ಹೋಗಿದ್ರು. ಸೊ ಈ ಥರದ್ದೆಲ್ಲ ಆದಾಗ ಸ್ವಲ್ಪ ಅವರು ಕಾಮ್ ಡೌನ್ ಆಗ್ತಾರೆ. ಅದಕ್ಕೆ ಸ್ಪೆಷಲ್ ಸ್ಕೂಲ್ ಇಂಪಾರ್ಟೆಂಟ್. ತುಂಬ ಪೋಷಕರು ಏನು ಅನ್ಕೊತಾರೆ, ಇಲ್ಲ ಆ ಮಗು ಹೈಪರ್ ಇದ್ದಾರೆ, ಆ ಸ್ಕೂಲಿಗೆ, ಸ್ಪೆಷಲ್ ಸ್ಕೂಲಿಗೆ ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ನಮಗೆ ನಾರ್ಮಲ್ ಎಜುಕೇಷನ್ ಬೇಕು, ನಮಗೆ ನಾರ್ಮಲ್ ಸ್ಕೂಲಿಗೆ ಹೋಗ್ತೇವೆ ಅಂತೇಳಿ. ಬಟ್ ನಾನು ನಾರ್ಮಲ್ ಸ್ಕೂಲ್ಗೆ ಹೋಗಬೇಡಿ ಅಂತ ಹೇಳಲ್ಲ. ನಿಮ್ಮ ಮಕ್ಕಳಿಗೆ ಎಬಿಲಿಟಿ ಇದೆ, ಕಲೀಲಿಕ್ಕೆ ಆಗ್ತದೆ ಅಂದರೆ ಹೋಗಿ. ನನಗೆ ಯಾವತ್ತೂ ನಮ್ಮ ಮಕ್ಕಳು ಸ್ಪೆಷಲ್ ಸ್ಕೂಲಿಂದ ನಾರ್ಮಲ್ ಸ್ಕೂಲ್ಗೆ ಹೋಗೋದನ್ನು ನಾನು ಇಷ್ಟಪಡ್ತೇನೆ. ನಾರ್ಮಲ್ ಸ್ಕೂಲಿಂದ ಸ್ಪೆಷಲ್ ಸ್ಕೂಲಿಗೆ ಬರೋತ್ತಿಗೆ ಅದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅವ್ರದ್ದು ಒಂದು ಲರ್ನಿಂಗ್ ಎಬಿಲಿಟಿನ ಕಳ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಅವರು ಇದಾಗಿರ್ತಾರೆ, ಸ್ಟ್ರೆಸ್ ಆಗಿರುತ್ತೆ. ಸ್ಟ್ರೆಸ್ ಅಲ್ಲ, ಅವರು ಹೈಪರ್, ಅವ್ರಿಗೆ ಅಡೋಲಸೆಂಟ್ ಬಿಹೇವಿಯರ್ ಬಂದ್ಬಿಡುತ್ತೆ. ಎಲ್ಲ ಪೇರೆಂಟ್ಸ್ ಏನ್ ಮಾಡ್ತಾರೆ, ಚಿಕ್ಕದಲ್ಲ ಮೋಲ್ಡ್ ಆಗಿರೋದಿಲ್ಲ. ನಮ್ಗೆ ಹಿಂದೆ ಹೇಳ್ತೇವೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದು ಅಂತ ಹೇಳಿ. ಸೊ ಹಾಗಾಗಿ ನೀವು ಅರ್ಲಿ ಇಂಟರ್ವೆನ್ಷನ್ ಮಾಡಿ, ಅರ್ಲಿ ಟ್ರೈನಿಂಗ್ಸ್ಗಳನ್ನ ಮಾಡಿ. ಸೊ ಹಾಗಾದ್ರೆ ನೀವು ನಮ್ಮ ಮಕ್ಕಳನ್ನ ಸ್ವಲ್ಪ ರೀತಿಯಲ್ಲಿ, ನಾನು 100% ಅವ್ರನ್ನ ನಿಮ್ಮ ಥರ ನಾರ್ಮಲ್ ಮಾಡೋಕ್ಕಾಗ್ತದೆ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಆ ಚಾನ್ಸಸ್ ಬಹಳಷ್ಟು ಕಡಿಮೆ. ಅವ್ರ ಜೀವನ ಅವ್ರು ಮಾಡ್ಕೊಳಕ್ಕಾಗಲಿ, ಅವ್ರು ವಾಶ್ರೂಮ್ಗೆ ಹೋಗ್ಲಿ, ಅವ್ರು ಊಟ ಮಾಡ್ಕೊಳ್ಳಿ, ಅವ್ರು ಬಟ್ಟೆ ಹಾಕ್ಕೊಳ್ಳಿ, ಅವರು ಅಟ್ಲೀಸ್ಟ್ ಒಂದು 5 ರೂಪಾಯಿದು 10 ರೂಪಾಯಿದು ವ್ಯವಹಾರ ಮಾಡುವಂಗಾಗಲಿ, ಏನೋ ಸಾಮಾನು ಐಟಮ್ಸ್ ಹೇಳಿದರೆ ತಂದು ಕೊಡಲಿ. ಅಥವಾ ಅವರು ಏನು ಮನೇಲಿರೋ ವಸ್ತುಗಳನ್ನ ಹೊಡೆದಾಕ್ತಾರೆ, ತುಂಬ ಹೈಪರ್ ಆಗಿಬಿಟ್ಟು ಹೊಡೆದಾಕ್ತಾರೆ. ಪೇರೆಂಟ್ಸಿಗೆ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಹೊಡಿತಾರೆ, ಸಿಬ್ಲಿಂಗ್ಸಿಗೆ ಹೊಡಿತಾರೆ. ಈ ಥರದನ್ನೆಲ್ಲ ಮಾಡೋದನ್ನ ಬಿಟ್ಟು ಅವರು ಸುಮ್ಮನೆ ಅವ್ರ ಕೆಲಸ ಮಾಡಿಕೊಂಡು ಸುಮ್ಮನೆ ಆರಾಮ್ಸೆ ಇದ್ರು ನೆಕ್ಸ್ಟ್ ಅವರ ಸಿಬ್ಲಿಂಗ್ಸ್ಗಳಿಗಾಗಲಿ ಇವ್ರಿಗೆ ವಯಸ್ಸಾಗೋತ್ತಿಗೆ ಬರ್ಡನ್ ಆಗೋದಿಲ್ಲ. ಇನ್ನೊಂದು ನಾನು ನೋಡಿದ ಪ್ರಕಾರ, ನೀವು ನಾನು ಹೇಳಿದೆ, ನನ್ನ ಒಂದು ಕಾನ್ಸೆಪ್ಟಲ್ಲಿ ಬಂದಿದ್ದೆ ಅಗ್ರೆಸಿವ್ ಇರ್ತಾರೆ, ಹೈಪರ್ ಇರ್ತಾರೆ ಅಂತ. ಇಲ್ಲಿ ತುಂಬಾ ಎಂಗೇಜ್ ಇದ್ರು ಎಲ್ಲರೂ. ಅದು ಎಲ್ಲ ಯಾರು ಇಂಡಿವಿಜುವಲ್ ಆಗಿ ಹೋಗಿ ಟೀಚರ್ ಒಬ್ಬರನ್ನ ಹಿಡ್ಕೊಂಡಿಲ್ಲ. ನಾನು ನೋಡಿದ ಪ್ರಕಾರ ಎಲ್ಲರೂ ಅವರಷ್ಟಕ್ಕೆ ಅವ್ರು ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿದ್ರು. ಅದು ಹೇಗೆ ಸಾಧ್ಯ ಮ್ಯಾಮ್? ಇಲ್ಲ, ನಾವು ಅದೇ ಹೇಳಿದ್ದು, ಇವತ್ತು ಎಲ್ಲ ಅವ್ರದ್ದು ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ನಾವು ಮಕ್ಕಳಿಗೆ ಎಕ್ಸಾಮ್ಸ್ ಮಾಡ್ತೇವೆ. ಏನೆಲ್ಲ ನಾವು ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಮಾಡಿ ಅದ್ರ ಪ್ರಕಾರ ನಾವು ಎಕ್ಸಾಮ್ಸ್ ಕೂಡ ಮಾಡ್ತೇವೆ. ಸೊ ಇದನ್ನ ನಾವು ಸ್ಕೂಲ್ ಅಂತ ಹೇಳೋದು. ಬೇರೆ ನನಗೆ ಬರೀ ಸುಮ್ಮನೆ ಮಕ್ಕಳನ್ನ ಗುಡ್ಡೆ ಹಾಕೊಂಡು ಇಷ್ಟು ಮಕ್ಕಳಿದ್ದಾರೆ ಅಂತ ನಂಬರ್ ತೋರಿಸ್ಕೊಂಡು ಆ ಥರ ಮಾಡುವಂಥ ಸ್ಕೂಲ್ ಅಲ್ಲ. ನಮಗೆ ಮಕ್ಕಳಿಗೆ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ನ್ಯಾಯ ಮಾಡಬೇಕು. ನಾನು ನನ್ನ ಸ್ಟಾಫ್ ಒಂದೇ ಮಾತು ಹೇಳೋದು, ನೀವು ಸಂಬಳ ತಗೊಳ್ತಿದ್ದೀರಿ ಆ ಮಕ್ಕಳಿಂದಾಗಿ. ಸೊ ಅವರಿಗೆ ಜಸ್ಟಿಸ್ ಮಾಡಬೇಕು, ನ್ಯಾಯ ಮಾಡಬೇಕು. ಇಲ್ಲದಿದ್ರೆ ಅದು ಯಾರನ್ನು ಸಹಿಸಲ್ಲ, ದೇವರನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಸೊ ಹಾಗೆ ನಮ್ಮ ವೀಣಾ ಮೇಡಮ್ ಕೂಡ ತುಂಬಾ ಕೀನ್ಲಿ ಅಬ್ಸರ್ವ್ ಮಾಡ್ತಾರೆ ಕ್ಲಾಸಲ್ಲಿ. ಇನ್ ಕೇಸ್ ನಾನು ಈ ಕೆಲವು ವರ್ಷದಿಂದ ಸ್ವಲ್ಪ ಜಾಸ್ತಿ ಬೇರೆ ಕಡೆ ಫೋಕಸ್ ಆಗಿದೆ. ಸೊ ಅವರು ಫುಲ್ ಟೈಮ್ ಇದ್ದು ಅವರು ಎವ್ರಿ ಕ್ಲಾಸ್ ನಡೀತಾ ಇದೆಯಾ, ಯಾಕೆ ಮಕ್ಕಳು ಹೊರಗಿದೆ, ಯಾಕೆ ಮಕ್ಕಳು ಮಾಡ್ತಾ ಇಲ್ಲ, ಈ ಟಾಸ್ಕ್ ಯಾಕೆ ಅಚೀವ್ ಆಗ್ತಾ ಇಲ್ಲ ಅಂತ ಹೇಳೋದನ್ನ ಕೀನಾಗಿ ಅಬ್ಸರ್ವ್ ಮಾಡ್ತಾರೆ. ಅಲ್ಲ ಮ್ಯಾಮ್, ಇವಾಗ ಒಂದು ನಾರ್ಮಲ್ ಸ್ಕೂಲ್ ರನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅಂದರೆ ಈಗಲಿನ ಒಂದು ಕಾಂಪಿಟೇಟಿವ್ ಎನ್ವೈರನ್ಮೆಂಟಲ್ಲಿ ಆಗಿರ್ಬೋದು, ಬಿಕಾಸ್ ಸೊಸೈಟಿ ಒಂದು ಹೋಗ್ತಾ ಇರೋ ರೀತಿ ಪಾತ್ ಇರ್ಬೋದು. ಬಿಕಾಸ್ ಏನೇ ಒಂದು ಕೆಲಸ ಮಾಡಿದ್ರೆ ನಮಗೆ ಕ್ರಿಟಿಸಿಸಮ್ ಅನ್ನೋದು ಬ್ಯಾಕ್ ಸೈಡಿಂದ ಬರ್ತಾನೆ ಇರುತ್ತೆ. ನಿಮ್ಮ ಲೈಫಲ್ಲಿ ಇಲ್ಲ ನಿಮಗೆ ಅದು ಪ್ರೋಸೆಸ್ ಯಾವ ರೀತಿಯೂ ಫೇಸ್ ಆಗಿಲ್ವಾ ಮ್ಯಾಮ್? ಅಯ್ಯೋ, ನಾನು ತುಂಬ ಕ್ರಿಟಿಕ್ಸ್ ಇರಬೇಕು. ನಾನು ಬಿಲೀವ್ ಮಾಡೋದು ಕ್ರಿಟಿಕ್ಸ್ ಇರಬೇಕು. ನೀನು ನನಗೆ ಕ್ರಿಟಿಸೈಸ್ ಮಾಡ್ತೀಯ, ನಾನು 10 ಪಟ್ಟು ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಯಾರು ಕ್ರಿಟಿಸೈಸ್ ಮಾಡ್ತಾರೆ, ಅವ್ರಿಗಾಗದವ್ರು ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ. ನಮ್ಮ ಕೆಲಸ ನಮ್ಮ ಲೆವೆಲಿಗೆ ಬರೋಕ್ಕಾಗದವ್ರು ಕ್ರಿಟಿಸೈಸ್ ಮಾಡ್ತಾರೆ, ಬೇರೆ ಯಾರು ಕ್ರಿಟಿಸೈಸ್ ಮಾಡೋದಿಲ್ಲ. ಹೇಳ್ತಾರೆ ನನಗೆ, ಅವ್ರ ಸ್ಕೂಲ್ಗೆ ತುಂಬ ದುಡ್ಡು ಬರುತ್ತೆ ಅಂತೇಳಿ.
ನೀವೆಷ್ಟು ದುಡ್ಡು ಕೊಟ್ಟಿದ್ದೀರಪ್ಪ, ನಾನು ಅದನ್ನೇ ಕೇಳ್ತೀನಿ, ನೀವೆಷ್ಟು ಕೊಟ್ಟಿದ್ದೀರಿ. ಸೊ ಹಾಗೆ ಎಲ್ಲವರು ಇನ್ ಕೇಸ್ ಎಲ್ಲಾದರೂ ಕಾರ್ಪೊರೇಟ್ ಅವ್ರು ಏನಾದರೂ ಕೊಟ್ಟಿದ್ರೆ ನನ್ನ ನೋಡಿ ಕೊಟ್ಟಿರೋದಿಲ್ಲ, ನನ್ನ ಮುಖ ನೋಡಿ ಕೊಟ್ಟಿರೋದಿಲ್ಲ, ನಾನು ಮಾಡೋ ಕೆಲಸಕ್ಕೆ ಕೊಟ್ಟಿರ್ತಾರೆ. ಅದನ್ನು ನಾನು ಸದ್ಬಳಕೆ ಮಾಡೋದು ನನ್ನ ಜವಾಬ್ದಾರಿ. ನಾನು ಏನಕ್ಕೆ ಅದನ್ನು ಬಳಸಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಲೀಗಲಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ, ಮಂತ್ಲಿ ರಿಪೋರ್ಟ್ಸ್ ಕೊಡ್ತೀನಿ, ಅವ್ರಿಗೆ ಆ್ಯನ್ಯುವಲ್ ರಿಪೋರ್ಟ್ಸ್ ಕೊಡ್ತೀನಿ, ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತೀನಿ. ಹೌದು ನನಗೆ ಅವ್ರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಪೋರ್ಟ್ಸ್ ಕೊಡ್ತೀನಿ. ಈಗ ಕರೆಕ್ಟಾಗಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀನಿ. ಯಾರು ಬಂದು ನಮ್ಮ ಅಕೌಂಟ್ಸು ಏನೇ ಚೆಕ್ ಮಾಡಿದ್ರು ಅದರಲ್ಲಿ ಇರೋದಿಲ್ಲ. ಸೊ ನಾನೇ ಕೇರ್ ಮಾಡಬೇಕು. ನೀವು ಏನೇ ಹೇಳಿದ್ರು ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ. ನನಗೆ ಅದು ಅಭ್ಯಾಸನೇ ಇಲ್ಲ. ನಾನು ತಪ್ಪಿದ್ರೆ ನಾನು ಹೆದರ್ಕೋಬೇಕು, ನಾನು ತಪ್ಪಿಲ್ಲದಿದ್ರೆ ನಾನು ಯಾಕೆ ಹೆದರ್ಕೋಬೇಕು? ವೆನ್ ವಿ ಆರ್ ಕ್ಲೀನ್ ಆನ್ ಡೆಫಿನೆಟ್ಲಿ ಎಲ್ಲದಲ್ಲೂ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ. ನಾನು ಗ್ರೋತ್ ಆದಾಗ ಕಮೆಂಟ್ಸ್ ಕ್ರಿಟಿಕ್ಸ್ ಅನ್ನೋದು 100% ಗ್ರೋತ್ ಆಗಕ್ ಮುಂಚೆನೆ ಅಯ್ಯೋ ಇವ್ರನ್ನ ಇದನ್ನೇ ನೋಡ್ಕೊಳಕ್ ಆಗಿಲ್ಲ, ಇವಳು ಏನ್ ಸೋಷಿಯಲ್ ವರ್ಕ್ ಮಾಡ್ತಾಳೆ, ಯಾವ್ದೋ ಊರಿಂದ ಬಂದಿದ್ದಾಳೆ, ಐ ಆಮ್ ಫ್ರಮ್ ಕೂರ್ಗ್, ಸೊ ನಾನು ಇವತ್ತು ನಾನು ಮಡಿಕೇರಿ ನನಗೆ ಹೆಮ್ಮೆ ಇದೆ, ನನ್ನ ಹುಟ್ಟೂರ ಬಗ್ಗೆ ನಂಗೆ ಬಹಳಷ್ಟು ಹೆಮ್ಮೆ ಇದೆ. ಬಟ್ ನಾನು ಯಾವತ್ತೂ ಹೇಳ್ತೇನೆ ನನ್ನ ಕರ್ಮಭೂಮಿ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆ. ಸೊ ನಾನು ನನ್ನ ವೃತ್ತಿನ ಸ್ಟಾರ್ಟ್ ಮಾಡಿ ನಾನು ಎಲ್ಲೂ ಹೋಗಿಲ್ಲ. ನಾನು ದೇಶ ವಿದೇಶಗಳಿಗೆ ಹೋಗಿದ್ದೇನೆ. ಬಟ್ ಏನು ಅಂತ ಹೇಳಿದ್ರೆ ನಾನು ಕೆಲಸ ಮಾಡಿರೋದು ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆ ಇತ್ತು, ಇವಾಗ ವಿಜಯನಗರ ಜಿಲ್ಲೆ ಆಗಿದೆ. ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದು. ಹಾಸನದಲ್ಲಿ ನಾನು ಹೋಗ್ತಾ ಬರ್ತಾ ಇರ್ತೀನಿ. 99% ಅವರೇ ನೋಡ್ಕೊತಾರೆ. ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಲೆಟರ್ಸ್ಗಳಿರ್ಬೋದು, ಮತ್ತು ಏನಾದರೂ ಡಿಸ್ಪ್ಯೂಟ್ಸ್ಗಳಿರ್ಬೋದು, ಅದನ್ನು ನಾನು ಇದು ಮಾಡ್ತೇನೆ ಹೊರತು ಅಲ್ಲಿ ಅವರು ನೋಡ್ಕೊಳ್ತಾರೆ. ನಾನು ಇನ್ನೊಬ್ಬರನ್ನ ಸಸ್ಪೆಕ್ಟ್ ಮಾಡಿಕೊಂಡು ಯಾವತ್ತೂ ಕೆಲಸ ಮಾಡೋದಿಲ್ಲ. ಸೊ ಐ ಗಿವ್ ದೆಮ್ ಅ ಫ್ರೀ ಹ್ಯಾಂಡ್. ನನಗೇನು ಐ ವಾಂಟ್ ದ ರಿಸಲ್ಟ್ ಅಷ್ಟೇ. Olympics ಅಲ್ಲಿ ಕೋಚರ್ and this you went to foreign America and that's Los Angeles. Then there are some other country women somewhere like you went and ನಿಮ್ಮ ಒಂದು ವಿಶೇಷ ಮಕ್ಕಳ ಶಾಲೆಯಲ್ಲಿ ಅಚೀವರ್ ಆಗಿದ್ದಾರೆ. ಅದು ನಾನು ಆಕ್ಚುಲಿ ಸ್ಪೆಷಲ್ ಒಲಿಂಪಿಕ್ಸ್ ನಂದು ಫೇವ್ರೆಟ್ ಆರ್ಗನೈಸೇಷನ್. ಸೊ ಅವರು ಅದನ್ನು 1968 ಯುನಿಸ್ ಕೆನಡಿ ಶ್ರೈವರ್ ಅವರು ಅವರ ಮನೆಯಲ್ಲಿ ತಂಗಿ ಏನೋ ಇರಬೇಕು. ಸೊ ಹಾಗಾಗಿ ಅವರು ಫೌಂಡರ್ ಅವ್ರದ್ದು ಸ್ಪೆಷಲ್ ಒಲಿಂಪಿಕ್ಸ್. ಅಮೆರಿಕದಲ್ಲಿ ಮಾಡಿರೋದು. ಇವಾಗ ಆಲ್ಮೋಸ್ಟ್ ಒಂದು 192-95 ದೇಶಗಳಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡುವಷ್ಟು ದೊಡ್ಡದಾಗಿ ಬೆಳೆದಿದೆ. ನಮ್ಮದು ಜಾನ್ ಎಫ್ ಕೆನಡಿ ಅವರ ಸಿಸ್ಟರ್ ಅವರು. ಸೊ ಅದನ್ನು ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಕೀಲಾರ್ ಅಂತ ಹೇಳ್ಬಿಟ್ಟು ಅವರು ಫುಲ್ ನೇಮ್, ಸಾರಿ ಶುಡ್ ನಾಟ್ ಫರ್ಗೆಟ್, ರೀಸೆಂಟ್ಲಿ ಹಿ ಪಾಸ್ಡ್ ಅವೇ, ಅವರು ಶುರು ಮಾಡಿದರು. ಸೊ ಅದಾದ ನಂತರ ನಾನು 2009 ಎಲ್ಲಿ ನಾನು ಹಿಂದೆ ವರ್ಕ್ ಮಾಡ್ತಿದ್ದೆ ಆ ಸ್ಕೂಲಲ್ಲಿದ್ದಾಗ ನನಗೆ ಸ್ಪೆಷಲ್ ಒಲಿಂಪಿಕ್ಸ್ ಬಗ್ಗೆ ಗೊತ್ತಾಯಿತು. ನಾನು ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಓದಿದ್ದು ಹಳ್ಳಿಯಲ್ಲಿ, ಆನಂತರ ಹಾಸ್ಟೆಲ್ಗೆ ಹೋದೆ. ನನಗೆ ಯಾವತ್ತೂ ನಾನು ಆಟ ಆಡಿದವಳೇ ಅಲ್ಲ. ಯಾಕಂದರೆ ನನ್ನ ಮನೆ ಒಂದು 3 ಕಿಲೋಮೀಟ್ರ್ ದೂರ ಇತ್ತು. ಸ್ಕೂಲಿಂದ ಮನೆಗೆ ದಿನಕ್ಕೆ 6 ಕಿಲೋಮೀಟ್ರ್ ಹೋಗಬೇಕಿತ್ತು. ಸೊ ನಮ್ಮ ಅಮ್ಮ ಎಲ್ಲ ತೋಟಕ್ಕೆಲ್ಲ ಹೋಗ್ತಾ ಇದ್ರು. ಸೊ ನಾವು ಕೃಷಿಕರು ಮೂಲತಃ. ಸೊ ನಾನೇನು ಮಾಡ್ತಿದ್ದೆ, ಅಮ್ಮನಿಗೆ ಕಷ್ಟ ಆಗುತ್ತೆ ಅಂತೇಳಿ ಬೇಗ ಓಡ್ ಬಂದು ಮನೆಯಲ್ಲಿ, ನಿಮ್ಗೆ ಗೊತ್ತು ಕೊಡಗಲಿ ನಮ್ಮ ಮಂಗಳೂರು ಕಡೆ ಎಲ್ಲ ಬೆಂಕಿಯಲ್ಲಿ ಇರುವಂಥ ಒಲೆ ಇರುತ್ತೆ. ಸೊ ಬಾತ್ರೂಮ್ ಒಂದು ಹೊರಗಡೆ ಒಲೆ ಇರುತ್ತೆ, ಅದನ್ನ ನೀರು ಬಿಸಿ ಮಾಡಿರೋದು, ಮನೆ ಕಸ ಗುಡಿಸೋದು, ಅನ್ನಕ್ಕೆ ಅಕ್ಕಿ ಹಾಕಿಡೋದು, ಕಾಫಿ ಮಾಡೋದು, ಮಧ್ಯ ಫ್ಯಾಮಿಲಿಯಲ್ಲೇ ಬಂದಿರೋದು. ನಾನು ಹಣಕಾಸಿಗೆ ಏನೂ ತೊಂದರೆ ಇರಲಿಲ್ಲ, ಊಟ ತಿಂಡಿಗೆ ಏನೂ ತೊಂದರೆ ಇರಲಿಲ್ಲ. ಬಟ್ ಏನೋ ಬೆಳೆಸಿದ ವಾತಾವರಣನೂ ಹಾಗೆ ಇತ್ತು. ನನಗೆ ಸೀರಿಯಸ್ಲಿ ಹೇಳ್ಬೇಕಂದ್ರೆ 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಥರದ್ದು ಅಡುಗೆ ಮಾಡ್ಲಿಕ್ಕೆ ಬರ್ತಾ ಇತ್ತು. ಸೊ ಎಲ್ಲ ಮನೆ ಕ್ಲೀನ್ ಮಾಡೋದಿರೋದು, ಪ್ರತಿಯೊಂದು ಕೆಲಸಗಳು ಬರ್ತಾ ಇತ್ತು. ಸೊ ಹಾಗೆ ನನಗೆ ಯಾವತ್ತೂ ಆಟ ಆಡುವಂಥದ್ದು ಅವಕಾಶನೇ ಸಿಕ್ಕಿರಲಿಲ್ಲ. ಸ್ಪೆಷಲ್ ಒಲಿಂಪಿಕ್ಸ್ ಯಾವಾಗ ಗೊತ್ತಾಯಿತು ನನಗೆ, ಒಂದು ಏನನ್ಸಿತ್ತು, ನನಗೆ ಈ ಮಕ್ಕಳಿಗೆ ಬುದ್ಧಿ ಕಡಿಮೆ ಇದೆ. ಸೊ ಇವರನ್ನ ನಾನು ಎಕಾಡೆಮಿಕಲಿ ಏನು ಮಾಡೋಕ್ಕಾಗೋದಿಲ್ಲ, ಕಲ್ಚರಲಿ ಏನೋ ಮಾಡೋಕ್ಕಾಗೋದಿಲ್ಲ, ಸ್ಪೋರ್ಟ್ಸ್ ಅಂತ ಇವರಿಗೆ ಒಂದಿದೆ ಅಂತ ಹೇಳಿದಾಗ ಇವ್ರನ್ನ ನಾನು ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಅದು ನನಗೆ ಸ್ಟ್ರೈಕ್ ಆಯಿತು. ನಾನು ಯಾವತ್ತೂ ಐ ಥಿಂಕ್ ಏನಂತ ಹೇಳಿದ್ರೆ ಸ್ವಲ್ಪ ಬಿಯಾಂಡ್ ಆಗಿ ಥಿಂಕ್ ಮಾಡ್ತಾರೆ ಎಲ್ಲರೂ. ನನಗೆ ಅನ್ಕೋಬೋದು ಶಿ ಈಸ್ ಓವರ್ ಆ್ಯಂಬಿಷಿಯಸ್ ಅಂತೇಳಿ. ಓವರ್ ಆ್ಯಂಬಿಷಿಯಸ್ ಅಲ್ಲ, ಬಟ್ ಐ ಹ್ಯಾವ್ ಅ ಆ್ಯಂಬಿಷನ್ ದಟ್ ಐ ಹ್ಯಾವ್ ಟು ರೀಚ್ ದಟ್ ಗೋಲ್. ನಾನು ಟ್ರೈ ಮಾಡ್ತೇನೆ ಅದು ರೀಚ್ ಆಗಬೇಕು ಅಂತೇಳಿ. ಸೊ ರೀಚ್ ಆಗದಿದ್ರೆ ನಾನೇನು ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಡಿಪ್ರೆಸ್ಡ್. ನನಗೇನು ಡಿಪ್ರೆಷನ್ ಏನೋ ಆ ವಿಷಯದಲ್ಲೆಲ್ಲ ಡಿಪ್ರೆಷನ್ ಆಗೋದಿಲ್ಲ. ಓವರ್ ಕೆಲಸ ಮಾಡಿಬಿಟ್ಟು ಏನಾದರೂ ಇದಾಗ್ಬೋದು ಹೊರತು ಇಂಥದ್ರಲ್ಲಿ ಆಗೋದಿಲ್ಲ.
ಸೊ ನಾನು ಟ್ರೈ ಮಾಡಿದೆ, ನನಗೆ ಅವಕಾಶಗಳು ಸಿಕ್ತು. ನಾನು ಚೆನ್ನಾಗಿ ನನಗೆ ಐ ಆಮ್ ದ ಪರ್ಸನ್, ಎಲ್ಲ ರಾಂಗ್ ಆದರೆ ನಾನು ಫೈಟ್ ಮಾಡೋಂಥವಳು. ಸೊ ನಾನು ಹೋದಾಗ ನ್ಯಾಷನಲ್ ಸ್ಪೋರ್ಟ್ಸ್ ಡೈರೆಕ್ಟರ್ ಜೊತೆ ಫೈಟ್ ಮಾಡಿದ್ದೆ, ಎಲ್ಲ ಇದೆ. ಬಟ್ ಅವರು ಅಷ್ಟೇ, ಈಸ್ ಅ ಪಾಸಿಟಿವ್ ಪರ್ಸನ್. ಸೊ ನಾನೇನು ಮಾಡಿದ್ದೆ, ನಾನು ಫೈಟ್ ಮಾಡಿರ್ತೀನಿ, ಅದು ವ್ಯಾಲಿಡ್ ಇದೆ ಅಂತ ಅವ್ರಿಗೂ ಗೊತ್ತಿರ್ತಿತ್ತು. ಸೊ ಯಾವಾಗ ನಂದು ಸೆಲೆಕ್ಷನ್ ಆಯಿತು, ಸೊ ನನಗೆ ಅವರು ಮಲ್ಟಿಪಲ್ ಇದು ಕ್ವೆಶನ್ಸ್ ಕೇಳಿದರು, ಟ್ರಯಲ್ಸ್ ತೊಗೊಂಡ್ರು ಎಲ್ಲ. ಐ ಕುಡ್ ಡೂ ಇಟ್ ಎಲ್ಲನೂ. ಸೊ ಫಸ್ಟ್ ನಾನು ಅಥ್ಲೆಟಿಕ್ ಹೆಡ್ ಕೋಚ್ ಫಾರ್ ಟೀಮ್ ಇಂಡಿಯಾ ವಿಮೆನ್ಸ್ ವಿಂಗಲ್ಲಿ USA ಹೋದೆ, ಲಾಸ್ ಆ್ಯಂಜಲೀಸಿಗೆ 2015 ಸೊ 2015 ಬರೋತ್ತಿಗೆ ನಾವು 47 ಮೆಡಲ್ಸ್ ತೊಗೊಂಡು ಬಂದ್ವಿ. ಸೊ ನನಗೆ ಮೀಡಿಯಾದ ಬಗ್ಗೆ ಭಾಳ ಬೇಜಾರಿದೆ. ಯಾಕಂತ ಹೇಳಿದರೆ ಒಲಿಂಪಿಕ್ಸಲ್ಲಿ 1 ಮೆಡಲ್ ತೊಗೊಂಡು ಬಂದರೆ ಎಷ್ಟು ಹೈಲೈಟ್ ಮಾಡ್ತಾರೆ. ನಮ್ಮ ಸ್ಪೆಷಲ್ ಮಕ್ಕಳು 4 ಇಯರ್ಸ್ಗೆ ಒಂದ್ಸಲ ನಡೆಯುವಂಥ ಸ್ಪೆಷಲ್ ಒಲಿಂಪಿಕ್ಸಲ್ಲಿ 200, 250, 270 ಮೆಡಲ್ಸ್ ತೊಗೊಂಡು ಬರ್ತಾರೆ, ಎಲ್ಲೂ ಹೈಲೈಟ್ ಆಗೋದಿಲ್ಲ. ಇದ್ರ ಬಗ್ಗೆ ಒಂದು ಹೇಳಿ ಮ್ಯಾಮ್. ಇವಾಗ 270 ನಾನು 270 ಈ ಸಲ ರೀಸೆಂಟ್ಲಿ ವಿಂಟರ್ ಒಲಿಂಪಿಕ್ಸ್ ಆಗಿತ್ತು, ಕರ್ನಾಟಕದಿಂದ ಮಕ್ಕಳು ಹೋಗಿದ್ರು, ಇಂಡಿಯಾದಿಂದ ಮಕ್ಕಳು ಹೋಗಿದ್ರು. ಬಟ್ ಹೆಚ್ಚಿನ ಅದು ಪಬ್ಲಿಸಿಟಿ ಆಗಿಲ್ಲ. ಯಾಕಂದರೆ ಇದು ಕೂಡ ತುಂಬ ಕಷ್ಟದ ಕೆಲಸ. ನಾರ್ಮಲ್ ಒಲಿಂಪಿಕ್ಸಲ್ಲಿ ಕಾಂಪಿಟೇಷನ್ ಇರ್ಬೋದು, ಇಲ್ಲೂ 195 ದೇಶಗಳು ಭಾಗವಹಿಸ್ತವೆ. ಸೊ ಅಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ, ಇಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ. ಮತ್ತು ವಿಶೇಷ ಮಕ್ಕಳನ್ನು ಕೋಚಸ್ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಪ್ಯಾರಾ ಒಲಿಂಪಿಕ್ಸ್ ಇರ್ಬೋದು, ಒಲಿಂಪಿಕ್ಸ್ ಇರ್ಬೋದು, ಇಂಡಿಪೆಂಡೆಂಟ್ ಆಗಿ ಹೋಗುವಷ್ಟು ಕೆಪಾಸಿಟಿ ಇರುತ್ತೆ. ಇವ್ರನ್ನ ಟ್ರೈನಿಂಗ್ ಮಾಡೋದಲ್ಲದೆ ಇವರು ತುಂಬ ಹೈಪರ್ ಇರ್ತಾರೆ. ಇವ್ರನ್ನ ಫ್ಲೈಟಲ್ಲಿ, ಟ್ರೈನಲ್ಲಿ ಕರ್ಕೊಂಡು ಹೋಗೋದು. ಬೇರೆ ದೇಶಗಳಿಗೆ ಹೋದಾಗ ನಮ್ಮ ವಿಂಟರ್ ಒಲಿಂಪಿಕ್ಸಿಗೆ ಹೋದ್ವಿ, ಅಲ್ಲಿ -30-40 ಇರುತ್ತೆ ಟೆಂಪರೇಚರ್ಗಳು. ಈ ಮಕ್ಕಳು ಅಲ್ಲಿ ಕೋಪಪ್ ಆಗಬೇಕು, ಆ ಥರ ಬಟ್ಟೆ ಹಾಕಬೇಕು, ಈ ಮಕ್ಳಿಗೆ ಹಾಕಿ ಅಭ್ಯಾಸ ಇರೋದಿಲ್ಲ. ಆಸ್ ಎ ಕೋಚ್ ಆಗಿ ಹೆಂಗೆ ಮ್ಯಾಮ್ ಇದನ್ನೆಲ್ಲ? ಇಲ್ಲ, ನಾನು ಇದಕ್ಕೆ ಹೋದಾಗ USA ಹೋದಾಗ ಸಮ್ಮರ್ ಒಲಿಂಪಿಕ್ಸ್ಗೆ ಹೋಗಿದ್ದೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಮೀಡಿಯಾ ನಾ ರಿಕ್ವೆಸ್ಟ್ ಮಾಡೋದಷ್ಟೇ, ಏನು ಅಂತ ಹೇಳಿದರೆ, ಈ ಒಂದು ವಿಭಾಗವನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ಮದೊಂದು ಪೇಜ್ ನಮ್ಮ ಸ್ಪೆಷಲ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಮಾಡಿ, ಅದರಲ್ಲಿ ಫುಲ್ ಪೇಜ್ ಬೇಡ, ಅರ್ಧ ಪೇಜಲ್ಲಿ ನೀವು ಕವರ್ ಮಾಡಿ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಕವರ್ ಮಾಡಿ. ಸೊ ಲೈಮ್ ಲೈಟಿಗೆ ಬರಲಿ. ಯಾಕಂದರೆ ಎಲ್ಲರೂ ಇದ್ದಾರೆ ಸಮಾಜದಲ್ಲಿ. ನಮ್ಗೆ ಎಲ್ಲರೂ ಈಗ ಆಲ್ಮೋಸ್ಟ್ 3% ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲೇ 13.5 ಲಕ್ಷ ಜನ ಇದ್ದಾರೆ. ನಮ್ಮ ಭಾರತ ದೇಶ 120-130 ಜನಸಂಖ್ಯೆಯಲ್ಲಿ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 4 ಕೋಟಿ ಜನ ಇದ್ದಾರೆ. ಸೊ 4 ಕೋಟಿ ದೊಡ್ಡ ನಂಬರ್ ಅಲ್ವಾ? ಇನ್ನು ಅವರಿಗೆ ಇರುವ ಒಂದು ಸ್ಪೆಷಲ್, ಅವರಿಗೆ ಒಂದು ನಾವು ಇದು ಮಾಡಿದರೆ ಏನು ಅಂತ ಹೇಳಿದರೆ, ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಸೊ ದೊಡ್ಡ ಕಾರ್ಪೊರೇಟ್ಗಳಿಗೆ ಗೊತ್ತಾಗುತ್ತೆ, ಇದು ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ. ಸ್ಪೆಷಲಿ ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗಬೇಕು. ಯಾಕಂತಂದರೆ ನಾವು ವೋಟ್ ಹಾಕ್ತೀವೋ ಹಾಕೋದಿಲ್ವೋ ಅದಲ್ಲ, ಮಾನವೀಯತೆ ದೃಷ್ಟಿಯಿಂದ ಅವರು ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಮುಂದೆ ಬಂದರೆ ಸಮಾಜ ನಾನು ಹೇಳಿದಲ್ಲ, ಒಂದು ಒಳ್ಳೆ ಎಕೋಸಿಸ್ಟಮಲ್ಲಿ ಬೆಳೀತದೆ. ಡಿಸೇಬಿಲಿಟಿ ಏನಿದೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದ ಅವೇರ್ನೆಸ್. ಆಯಿತಾ? ನಾವು ಪೇರೆಂಟ್ಸಿಗೆ, ಯಾರು ಇವಾಗ ಮದರ್ ಆಗ್ತಾ ಇರುವಂಥ ಪೇರೆಂಟ್ಸಿಗೆ ಇರ್ತಾರೆ, ಇವರಿಗೆಲ್ಲ ನಾವು ಈ ಥರ ಡಿಸೇಬಿಲಿಟಿ ಇದೆ, ಮತ್ತು ಬ್ಲಡ್ ರಿಲೇಷನಲ್ಲಿ ಮದುವೆ ಆಗುವ ನಂತರ ಅದ್ರ ಬಗ್ಗೆ, ಸ್ಕ್ಯಾನಿಂಗ್ ಬಗ್ಗೆ, ಈ ಥರದನ್ನೆಲ್ಲ ನಾವು ತುಂಬ ವೈಡ್ ಸ್ಪ್ರೆಡ್ ಆಗಿ ಪಬ್ಲಿಷ್ ಮಾಡಬೇಕು. ಆವಾಗ ನನಗೆ ಸ್ಕೂಲ್ ಇಲ್ಲ, ನನಗೆ ನಾಳೆ ಸ್ಕೂಲು ಮಕ್ಕಳು ಬರದೆ ಮುಚ್ಚಿ ಹೋದರೂ ತೊಂದರೆ ಇಲ್ಲ. ಬಟ್ ಡಿಸೇಬಿಲಿಟಿ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಸಮಾಜಕ್ಕೆ ಒಳ್ಳೆಯದು. ಯಾಕಂದರೆ ಒಂದು ಮನೇಲಿ ಒಂದು ಡಿಸೇಬಲ್ಡ್ ಮಗು ಇದೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಒಬ್ಬರು ಫುಲ್ ಟೈಮ್ ಅವ್ರಿಗೆ ಇದು ಮಾಡಬೇಕು. ಈಗ ನಮ್ಮಂಥ ಶಾಲೆಗಳಿದೆ, ಸೊ ಅವರು ಕರ್ಕೊಂಡು ಬಂದುಬಿಡ್ತಾರೆ. ತುಂಬ ಹಳ್ಳಿಗಳಲ್ಲಿ ಇರೋರಿಗೆ ಏನು ಮಾಡ್ಬೋದು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 6,000-7,000 ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ. ಸೊ ಅವರಿಗೆ ಎಲ್ಲರಿಗೂ ನಮ್ಮೊಂದು 4-5 ಸ್ಕೂಲ್ ಇದೆ. ಸೊ ಎಲ್ಲ ಸ್ಕೂಲಲ್ಲಿ ನಾನು ಇವಾಗ ಒಂದು 270 ಮಕ್ಕಳಿದ್ದಾರೆ ನನ್ನ ಹತ್ರ. ನನ್ನ ಹೊಸ ಬಿಲ್ಡಿಂಗಲ್ಲಿ ಒಂದು 500 ಮಕ್ಕಳು ಬರ್ತಾರೆ. ಇನ್ನೊಂದು ಸ್ಕೂಲ್ಗಳಲ್ಲಿ 100-150 ಮಕ್ಕಳು ಇರ್ತಾರೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 25-30% ಕವರ್ ಆಗ್ತದೆ. ಇನ್ನು ಅನದರ್ 70% ಆರ್ ಲೆಫ್ಟ್ ಔಟ್. ಅವರಿಗೆ ಅರ್ಲಿ ಇಂಟರ್ವೆನ್ಷನು ಇಲ್ಲ, ಅವರಿಗೆ ಸ್ಕೂಲು ಇಲ್ಲ, ಮೇನ್ ಸ್ಟ್ರೀಮ್ ಎಜುಕೇಷನ್ಗೂ ಹೋಗೋಕ್ಕಾಗಲ್ಲ, ಯಾವ ಫೆಸಿಲಿಟಿ ಇಲ್ಲ. 1,500-2,000 ಬರುವಂಥ ಪೆನ್ಷನ್ಗಳು ಅದು ಅವರ ಮೆಡಿಸಿನ್ಗೆ ಸಾಕಾಗಲ್ಲ. ಈಗ ಕೇರ್ ಗಿವರ್ಸಿಗೆ ಗೌರ್ಮೆಂಟ್ ಈ ಸಲ ಒಂದು ಪ್ರೋಗ್ರಾಮ್ ಮಾಡಿದೆ, ಕೇರ್ ಗಿವರ್ಸಿಗೆ, ತಾಯಂದ್ರಿಗೆ. ಅದು ತುಂಬ ತುಂಬ ಒಳ್ಳೆಯದು. ಬಟ್ 1,000 ರೂಪಾಯಿ ಕೊಡ್ತಾರೆ. 1,000 ರೂಪಾಯಿದಲ್ಲಿ ಏನೂ ಆಗೋದಿಲ್ಲ. ನೀವು ನೋಡಿ, ನಾನು ನಿಜವಾಗಿ ಹೇಳ್ತೀನಿ, 1,000 ರೂಪಾಯಿ ಕೊಟ್ಟರೆ ಒಂದು ಒಳ್ಳೆ ಹೋಟೆಲಲ್ಲಿ ಹೋಗಿ ಊಟ ಮಾಡೋಕ್ಕಾಗೋದಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕೊಳ್ಳೋಕ್ಕಾಗೋದಿಲ್ಲ. ನಾವು ಅದಕ್ಕಾಗಿ ಆ ಡಿಸೇಬಿಲಿಟಿನ ಕಡಿಮೆ ಮಾಡೋಣ. ಸೊ ನಾವೇನು ಇದನ್ನೆಲ್ಲ ಕೊಡ್ತಾ ಇದ್ದೀವಿ ಅದನ್ನು ಅವರಿಗೆ ನಾವು
ಟ್ರೈನಿಂಗ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಡಿಮೆ ಮಾಡಿದಷ್ಟು ಗೌರ್ಮೆಂಟಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಸೊ ಇದ್ರ ಜೊತೆಗೆ ನಾನು ಇದು ಸ್ವಲ್ಪ ಡೈವರ್ಟ್ ಆಗಿಬಿಡ್ತು. ನಾನು ಸ್ಪೆಷಲ್ ಒಲಿಂಪಿಕ್ಸಲ್ಲಿ ಇದಕ್ಕೆ ಹೋಗಿದ್ದೆ, USA ಹೋಗಿದ್ದೆ 2015. 2019 ನಾನು ಅಸಿಸ್ಟೆಂಟ್ ಹೆಡ್ ಆಫ್ ಡೆಲಿಗೇಷನ್ ಅಂತ ಹೇಳಿಬಿಟ್ಟು ಅಬುದಾಬಿಗೆ ಹೋಗಿದ್ದೆ. ಆ ಟೈಮಲ್ಲಿ ನನ್ನ ಶಾಲೆಯ 3 ಮಕ್ಕಳು ಸೆಲೆಕ್ಟ್ ಆಗಿದ್ರು. ಅವರು 9 ಮೆಡಲ್ಸ್ ಅವರಿಗೆ ಬಂತು, ಪವರ್ ಲಿಫ್ಟಿಂಗ್ ಮತ್ತು ಸೈಕ್ಲಿಂಗಲ್ಲಿ. ಅವರಿಗೆ ಕೇಂದ್ರ ಸರ್ಕಾರದಿಂದ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್, ನಗದು ಅದು ಅವರಿಗೆ, ಮಕ್ಕಳಿಗೆ, ನಮ್ಮ ಇನ್ಸ್ಟಿಟ್ಯೂಷನ್ಗೆಲ್ಲ ಮಕ್ಕಳಿಗೆ ಹೋಗಿರೋದು. ಸೊ ನಾನು 2023 ನಾನು ಜರ್ಮನಿಗೆ ಹೋಗಿದ್ದೆ ಆಸ್ ಅ ಹಾನರ್ಡ್ ಗೆಸ್ಟ್ ಆಗಿ. ಸೊ ಸ್ಪೆಷಲ್ ಒಲಿಂಪಿಕ್ಸ್, ವರ್ಲ್ಡ್ ಗೇಮ್ಸ್ ಅಲ್ಲಿ. ಸೊ ಈ ಥರದ್ದು ಜರ್ನಿ ಇವಾಗ ಕೂಡ ನಮ್ಮ ಮಕ್ಕಳು ಟ್ರೈನಿಂಗಲ್ಲಿ ಇದ್ದಾರೆ. ಸೊ ಪವರ್ ಲಿಫ್ಟಿಂಗ್ ಮತ್ತು ಸೈಕ್ಲಿಂಗ್ ಟ್ರೈನಿಂಗ್ ಆಗ್ತಿದೆ, ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಕೂಡ ಟ್ರೈನಿಂಗ್ ಆಗ್ತಾ ಇದ್ದಾರೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿದೆ, ಯಾವ್ದಾದ್ರು 1-2 ಮಕ್ಕಳು ಸೆಲೆಕ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಇವಾಗ ನಿಮ್ಗೆ ಇಷ್ಟೊಂದು ಈ ಪ್ರೋಸೆಸ್ ಅಲ್ಲಿ ನಿಮ್ಗೆ ಎಷ್ಟು ನಮ್ಮ ಒಂದು ಇಂಡಿಯಾದಾಗ್ಲಿ ಒಂದು ಭಾರತ ಸರ್ಕಾರದಿಂದಾಗ್ಲಿ ಒಂದು ಕರ್ನಾಟಕ ಗೌರ್ಮೆಂಟ್ ಇಂದ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅನ್ಸುತ್ತೆ? ಇಲ್ಲ, ಕರ್ನಾಟಕ ಗೌರ್ಮೆಂಟ್ ಇಂದ ನಮಗೆ ಸಪೋರ್ಟ್ ಸಿಗ್ತಾ ಇದೆ, ನಮಗೆ ಅನುದಾನ ಬರ್ತಾ ಇದೆ. ಶಾಲೆಗೆ 2020 ನಮ್ಮ ಶಾಲೆ ಅನುದಾನಕ್ಕೆ ಒಳಪಡ್ತು. ಸೊ ಅಲ್ಲಿಂದ ನಮಗೆ ಮಕ್ಕಳಿಗೆ ಏನಿದೆ ಅವ್ರದ್ದು ಮೇಂಟೆನೆನ್ಸ್, ಟೀಚರ್ಸ್, ಸ್ಟಾಫ್ ಸ್ಯಾಲ್ರಿ ಅದೆಲ್ಲ ನಮಗೆ ಅನುದಾನಕ್ಕೆ ಬರುತ್ತೆ. ನಮ್ಗೆ ಅಡಿಷನಲ್ ಏನಿದೆ ಈ ಸ್ಪೋರ್ಟ್ಸ್ ಟೀಚರ್ ಅವ್ರದ್ದು ನ್ಯೂಟ್ರಿಷಿಯಸ್ ಫುಡ್, ಸೊ ಅದು ಸ್ವಲ್ಪ ಇದಾಗಿರುತ್ತೆ. ಸೊ ನಾವು ಅವ್ರನ್ನ ಕರ್ಕೊಂಡು ಹೋಗಿ ಬರೋದು ಇಂಥದ್ದು ಇರ್ತದೆ. ಸೊ ನಮ್ಮಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೆ ಅವರು ಅನುದಾನ ಕೊಡ್ತಾರೆ. ಒಂದು 5-10% ಕಡಿಮೆ ಮಾಡಿ ಕೊಡ್ತಾರೆ. ನಿಮ್ಮ ಒಂದು ಟ್ಯಾಲೆಂಟ್ ಇಂದ ನೀವು ಅದನ್ನ ರೈಟ್ಸ್ ಆಗಿ ತಗೊಂಡು ಫೈಟ್ ಮಾಡಿ ತಗೊಂಡಿದ್ದೀರಾ ಅಂತ ಹೇಳ್ಬೋದು. ಕೆಲವರು ಸಿಗದವರು ಇದ್ದಾರೆ, ತುಂಬಾ ಸಂಸ್ಥೆಗಳು ಸಿಗದವರು. ಇಲ್ಲ, ಸರ್ಕಾರದಿಂದ ಅನುದಾನ ತಗೊಳ್ಳಿಕ್ಕೆ ಏನು ಕಷ್ಟ ಅಂತಲ್ಲ, ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮೇಂಟೈನ್ ಮಾಡ್ಕೋಬೇಕು. ಇನ್ನೊಂದು ಕೆಲವ್ರು ಏನ್ ಮಾಡ್ತಾರೆ, 10 ಮಕ್ಕಳು 20 ಮಕ್ಕಳು ಇರೋದು, ತುಂಬಾ ಮಕ್ಕಳಿಗೆ ಗ್ರಾಂಟ್ ತಗೊಳ್ಳೋದು, ಈ ತರದೆಲ್ಲ ಮಾಡಿದ್ರೆ ಏನಾಗುತ್ತೆ, ನಮ್ಮಂತ ಸಂಸ್ಥೆಗಳು ಚೆನ್ನಾಗಿ ನಡೆಸುವ ಸಂಸ್ಥೆಗಳಿಗೂ ಕೆಟ್ಟ ಹೆಸರು. ಅದು ಸ್ವಲ್ಪ ಬೇಜಾರ. ಏನಂತ ಹೇಳಿದ್ರೆ ಅದನ್ನ ನಾನು ಯಾರು ಮಾಡ್ತಿದ್ದಾರೆ ಅಂತೆಲ್ಲ ಹೇಳೋದು, ಜನರಲ್ ಆಗಿ. ಸೊ ಹಾಗಾಗಿ ಇನ್ನು ಕೆಲವರಿಗೆ ಅನುದಾನ ಬರ್ತಾ ಇಲ್ಲ. ಈ ಸಲ ಏನಾಗಿದೆ, ನಮ್ಮ ಸುಮಾರು 100-150 ಶಾಲೆಗಳಿಗೆ ಅನುದಾನ ಬಂದಿಲ್ಲ ಅಂತ ಹೇಳೋದು ಕೇಳಿದೆ. ಸೊ ಹಾಗೆಲ್ಲ ಆದ್ರೆ ಇಂಥ ಮಕ್ಕಳಿಗೆ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ಇವರು ಒಂದು ದಿನ ಎಲ್ಲ ಒಂದೊಂದು ಸ್ಕೂಲ್ಗಳಿಗೆ ಭೇಟಿ ಮಾಡಬೇಕು, ಸರ್ಪ್ರೈಸ್ ವಿಸಿಟ್ ಮಾಡಲಿ. ಸೊ ಅವ್ರಿಗೆ ಅಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗತ್ತೆ. ಸೊ ಅವಾಗ ಅವ್ರಿಗೆ ಹೌದು, ಚೆನ್ನಾಗಿ ನಡೆಸ್ತಾ ಇದ್ದ ಸಂಸ್ಥೆಗಳ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಬರ್ತದೆ. ಚೆನ್ನಾಗಿ ನಡೆಸೋದಿದ್ದಂಥ ಸಂಸ್ಥೆಗಳನ್ನ ಕ್ಲೋಸ್ ಮಾಡಿ, ಇಂಥ ಸ್ಪೆಷಲ್ ಮಕ್ಕಳಿಗೆ ಕೆಲಸ ಮಾಡೋರು ಬೇಕು. ಯಾಕಂದ್ರೆ ಇದು ದೊಡ್ಡ ಏರಿಯಾ. ಯಾಕಂತಂದ್ರೆ ನಮ್ಗೆ ಗೊತ್ತಿಲ್ಲ, ಈ ಸ್ಪೆಷಲ್ ಮಗುಗೆ ಹುಟ್ಟಿದಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತದೆ. ಫಿಟ್ಸ್ ಬರ್ತದೆ, ನಾರ್ಮಲ್ ಆಗಿ 3 ತಿಂಗಳಿಗೆ ಕತ್ತು ನಿಲ್ತದೆ, ಮಗು ಹೀಗೆ ಬೋರ್ಲೆ ಬೀಳಕ್ಕೆ, ಉಲ್ಟ ಬೀಳಕ್ಕೆ ಶುರು ಮಾಡ್ತದೆ. 6ರಿಂದ 7 ತಿಂಗಳಲ್ಲಿ ಕೂತ್ಕೊಳ್ಳೋದು, ಎದ್ ನಿಲ್ಲೋದು, ಈ ತರದೆಲ್ಲ. ಇದೆಲ್ಲ ಏನಿದೆ, ಇದೆಲ್ಲ ನಮ್ಗೆ ಯಾವುದು ಪೇರೆಂಟ್ಸ್ಗೆ ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದ್ದಾರೆ, ಪೇರೆಂಟ್ಸ್ ಮಾತಾಡೋದಿಲ್ಲ, ಸೊ ಸ್ಪೀಚ್ ಡಿಲೇಗಳಾಗ್ತಾ ಇದೆ. ಸೊ ಈ ತರದೆಲ್ಲ ಇದಾಗ್ತಾ ಇದೆ ಅಲ್ವಾ. ಸೊ ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದು ಕ್ರಿಯೇಟ್ ಮಾಡ್ಬೇಕಂದ್ರೆ ಅಧಿಕಾರಿಗಳಿಗೆ ಗೊತ್ತಿರಬೇಕು ಮತ್ತು ರಾಜಕಾರಣಿಗಳಿಗೆ. ಏನ್ ರೀತಿಯ ಸಲಹೆ ಕೊಡ್ತೀರಾ ಮ್ಯಾಮ್? ಬಿಕಾಸ್ ನಿಮ್ಗೆ ಒಂದು ನಮ್ಗೆ ಎಲ್ಲ ಕಡೆ 5% ಅನುದಾನ ಇದೆ. ನನ್ನ ಫಸ್ಟ್ ಇಂಟ್ರೆಸ್ಟ್ ಏನದೆ ಅಂದ್ರೆ 5% ಅನುದಾನದಲ್ಲಿ ಅಂದ್ರೆ ಅದ್ರಲ್ಲಿ ಬರೋದು 100% ಅಂತ ಇಟ್ಕೊಳ್ಳಿ. ಅದ್ರ ಒಂದು 20-25% ಟ್ರೈನಿಂಗಿಗೆ ಬಳಸಿ ನೋಡಿ. ಸೊ ಸದ್ಬಳಕೆ ಆಗುವಂತ ಟ್ರೈನಿಂಗಿಗೆ ಬಳಸಿ. ಯಾಕಂದ್ರೆ ಸುಮ್ಮನೆ ಹೌದು ಮಾಡಿದ್ದೇವೆ ಇಷ್ಟು ಅಟೆಂಡೆನ್ಸ್ ತಗೊಂಡು ಇದು ಮಾಡೋದು ಅಲ್ಲ, ಸುಮ್ಮನೆ ಫೇಕ್ ಟ್ರೈನಿಂಗ್ಗಳು ಬೇಡ, ಕರೆಕ್ಟ್ ಆಗಿ ಟ್ರೈನಿಂಗ್ ಮಾಡಿ 10ರಲ್ಲಿ 4 ಜನಕ್ಕೆ ಉಪಯೋಗ ಆಗ್ಲಿ. 4 ಜನಕ್ಕೆ ನಾಳೆ ನೀವು ಪೆನ್ಷನ್ ಕೊಡೋದು ನಿಲ್ಲತ್ತೆ, 4 ಜನಕ್ಕೆ ನೀವು ಮೋಟರ್ ಸೈಕಲ್ ಕೊಡೋದು ನಿಲ್ಲತ್ತೆ. ಇದೆಲ್ಲ ನಿಮ್ಗೆ ಎಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೋಗ್ರಾಮ್ ಆಗಿ ಅದನ್ನ ನಾವು ಲಾಂಗ್ ಟರ್ಮ್ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಫೋಕಸ್ ಮಾಡಿದ್ರೆ ಇದನ್ನ ಒಂದು ಪ್ಲಾನ್ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಪ್ಲಾನ್ ಹಾಕೊಂಡು ಇದು ಮಾಡಿ ಲಾಂಗ್ ಟರ್ಮ್ 100% ಇದು ಕಂಟೆಂಟ್ ಮಾಡಬಹುದು. ಹಾಗೆ ಅವ್ರನ್ನ ಬೆಟರ್ ಆಗಿ ಲೈನ್ ಬೆಟರ್ ಆಗಿ ನೀವೇ ನೋಡಿದ್ರಿ, ಎಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ ಸಿಟ್ಟಿಂಗ್ ಟಾಲರೆನ್ಸ್. 10-11 ಮಕ್ಕಳು ಇಲ್ಲಿಗೆ ಬಂದ್ಮೇಲೆ ನಡಿಲಿಕ್ಕೆ ಶುರು ಮಾಡಿ. ಯಾರು ಡಿಪೆಂಡೆಂಟ್ ಆಗಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾರು ಇದಾರೆ ಮ್ಯಾಮ್? ಇದಾರೆ, ಬಟ್ ಅಲ್ಲಿ ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡೋದು. ಅಂದ್ರೆ ಅದು ನಾ ಹೇಳಿದೆ ಅಲ್ಲ, ಅರ್ಲಿ ಇಂಟರ್ವೆನ್ಷನ್ ಭಾಳ ಇಂಪಾರ್ಟೆಂಟ್. ಸೊ ಇವಾಗ ನಾವು ಇಡೀ ಹೊಸಪೇಟೆಯನ್ನು ತಗೊಂಡಿದ್ದೇವೆ ಅರ್ಲಿ ಇಂಟರ್ವೆನ್ಷನ್ ಪ್ರಾಜೆಕ್ಟ್. ನಮಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿದ್ದಾರೆ, ಸ್ಪಾನ್ಸರ್ ಮಾಡಿದ್ದಾರೆ. ಇದು 3 ಇಯರ್ಸ್ ಪ್ರಾಜೆಕ್ಟ್. ಎಲ್ಲ ಹೊಸಪೇಟೆದು ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ವಿಶೇಷಚೇತನ ಮಕ್ಕಳು 0 to 8 ಇಯರ್ಸ್ ಅವ್ರನ್ನ ಕವರ್ ಮಾಡ್ತೇವೆ. ಎಲ್ಲ ವಿಧದ್ದು ನಾವು ಬರೀ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಷ್ಟೇ ಕೆಲಸ ಮಾಡ್ತೇವೆ, ಎಲ್ಲರಿಗೂ ಮಾಡಿ ಅವ್ರನ್ನ
ಈಗ ವಿಜುವಲ್ ಇಂಪೇರ್ಡ್ ಸಿಕ್ಕಿದ್ರೆ ಅವರು ಸ್ಕೂಲ್ ಯಾವ್ದಿದೆ ಅಲ್ಲಿ ಕಳಿಸ್ತೀವಿ, ಹಿಯರಿಂಗ್ ಇಂಪೇರ್ಡ್ ಇದ್ರೆ ಅಲ್ಲಿ ಕಳಿಸ್ತೀವಿ, ಸ್ಕ್ರೀನಿಂಗ್ ನಾವು ಮಾಡ್ತೀವಿ. MR ಮೆಂಟಲಿ ಚಾಲೆಂಜ್ ಸಿಕ್ಕಿದ್ರೆ ನಮ್ಮ ಸ್ಕೂಲಿಗೆ ತಗೊಳ್ತೀವಿ. 2 ಸಬ್ ಸೆಂಟರ್ಗಳನ್ನ ಮಾಡಿದ್ದೀವಿ, ಕಮಲಾಪುರ ಮತ್ತೆ ಮರಿಯಮ್ಮನಹಳ್ಳಿಯಲ್ಲಿ. ಅಲ್ಲಿ ನಾವು ಫಿಸಿಯೋಥೆರಪಿಸ್ಟ್ ಇರ್ತೀವಿ, ಸ್ಪೆಷಲ್ ಎಜುಕೇಟರ್ಸ್ ಇರ್ತೀವಿ. ಹತ್ರ ಅಲ್ಲಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಈ ತರದೊಂದು ಪ್ರಾಜೆಕ್ಟ್ ಲಿಮಿಟ್ ಆಗ್ಬಿಟ್ಟಿದ್ದೀರಾ ಹೊಸಪೇಟೆ ಅಂತ ಹೇಳಿ? ಇಲ್ಲ ನಮ್ಮ ಇಂಡಿಯಾದ ಬಗ್ಗೆ ಅಥವಾ ಇಲ್ಲ ಕರ್ನಾಟಕ ಈಗ ಮಾತಾಡೋದಂದ್ರೆ ಒಂದು ನಿಮ್ಮ ಒಂದು ಸಪೋರ್ಟ್ ಎಲ್ಲರಿಗೂ ಸಿಗುವಂತಾಗ್ಲಿ ಅನ್ನೋದು ನಂದು. ಇವಾಗ ನಂದು ಫೋಕಸ್ ಕಂಪ್ಲೀಟ್ಲಿ ಅರ್ಲಿ ಇಂಟರ್ವೆನ್ಷನ್. ಯಾರಾದ್ರೂ ವಿಡಿಯೋ ನೋಡ್ತಾ ಇರುವ ಕಾರ್ಪೊರೇಟ್ ಸೆಕ್ಟರ್ಸ್ ಅವರು ಅರ್ಲಿ ಇಂಟರ್ವೆನ್ಷನ್ ನಿಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ವಿ ವಿಲ್ ಟ್ರೈ. ಓಕೆ, ಅದೇ ಹೇಳಿದ್ದು ನಾನು ಈ ಮುಖಾಂತರ ಕೇಳ್ಕೊಳ್ಳೋದು ಅಂದೆ, ಇವರ ಒಂದು ಅರ್ಲಿ ಇಂಟರ್ವೆನ್ಷನ್ ಆಗಿ ಇವರ ಆರ್ಗನೈಸೇಷನ್ಗೆ ನೀವು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮಾತಾಡೋದು ನಾವು ಪಬ್ಲಿಕ್ಕಲ್ಲಿ ಬೇರೆ ಥರ ಇರ್ಬೋದು, ನಿಮಗೆ ಇಲ್ಲಿ ಬಂದಾಗ ರಿಯಲ್ ಫೀಲ್ ಆಗೋದು. ಇಲ್ಲಿ ಬಂದು ನೀವು ಒನ್ ಟೈಮು ಇದಾದಾಗ ನಿಮಗೆ ಗೊತ್ತಾಗುತ್ತೆ ಈ ಥರನೂ ಒಂದು ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳ ಹಾಗೆ ಮೆಂಟಲಿ ರಿಟಾರ್ಡೆಡ್ ಮಕ್ಕಳನ್ನು ನಾವು ಈ ಥರನೂ ಒಂದು ಕೋಪಪ್ ಚಾಲೆಂಜಲ್ಲಿ ಒಂದು ಸ್ಮೂತಾಗಿ ರನ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ತಿಳ್ಕೊಂಡಾಗ ನಿಮಗೆ ಅಷ್ಟು ದೊಡ್ಡ ಚಾಲೆಂಜ್ ಅನ್ಸಲ್ಲ. ಪೇರೆಂಟ್ಸ್ ನೋಡ್ತಾ ಇರ್ಬೋದು, ಯಾರಾದರೂ ಮನೆಯಲ್ಲಿ ಮಕ್ಕಳು ಫಿಸಿಕಲಿ ಅವ್ರ ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿದ್ರೆ ನೋಡ್ಕೊಂಡಿದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಬಂದು ನೋಡಿ ನೀವು ಎಷ್ಟು ಹ್ಯಾಪಿಯಾಗಿ ಈವನ್ ಎಲ್ಲ ಸ್ಟಾಫ್ಗಳು ಸಹ ಅದನ್ನು ಬರ್ಡನ್ ಅಂತ ತಗೊಳ್ದೆ ನೀಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ನಾನು ಬಂದು ಕೂತ್ಕೊಂಡಿದ್ದು ಒಂದು 2 ಗಂಟೆಯಲ್ಲಿ ಮುಗಿಸ್ಕೊಂಡು ಹೋಗ್ತೀನಿ, ಮ್ಯಾಮು ಬ್ಯುಸಿ ಇರ್ತಾರೆ ಅಂದರೆ ಬರುವಾಗ ನನ್ನ ಆ ಮೈಂಡ್ಸೆಟ್ ಇತ್ತು. ಬಂದಾಗ ನನಗೆ ಇಲ್ಲಿ ಹೋಗಲಿಕ್ಕೆ ಮನಸ್ಸಿಲ್ಲ. ಅಂದರೆ ನಿಜವಾಗಿ ಹೇಳಬೇಕಂದ್ರೆ ನಾನು ಬೆಳಗ್ಗೆ ತಿಂಡಿನೂ ಸಹ ತಿನ್ಕೊಂಬಂದಿಲ್ಲ, ಮ್ಯಾಮು ಊಟ ಮಾಡಿಲ್ಲ, ಇವಾಗ ಮೇ ಬಿ 3 ಗಂಟೆ ನಮ್ಗೆ ಹಸು ಆಗ್ತಿಲ್ಲ. ಅಂದರೆ ಇದನ್ನು ಸುಮ್ಮನೆ ಹೇಳ್ತಿಲ್ಲ, ಇಲ್ಲಿ ಒಂದು ಟೈಮ್ ಬನ್ನಿ. ಅಂದರೆ ಮೇಡಮು ಫ್ರಮ್ ದ ಬಿಗಿನಿಂಗಿಂದ ಇಲ್ಲಿ ತನಕ ಮಕ್ಕಳು ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲಿ ನೀಡೆಡ್ ಮಕ್ಕಳಿಗೆ ಯಾವ ರೀತಿ ಅವ್ರನ್ನ ಬೈಫರ್ಕೇಟ್ ಮಾಡಬೇಕು, ಅವ್ರು ಯಾವ ಲೆವೆಲಲ್ಲಿ ಇದ್ದಾರೆ, ಕೋರ್ಸ್ ಆಫ್ ಇದರಲ್ಲಿ ಇದ್ದಾರೆ, ಅವ್ರನ್ನ ಯಾವ ರೀತಿ ರಿಕವರ್ ಮಾಡ್ಬೋದು ಅನ್ನೋದು ಅವ್ರಿಗೆ ತುಂಬ ನಾಲೆಜ್ ಇದೆ. ಇಂಥವ್ರನ್ನ ಒಂದು ಹೊಸಪೇಟೆ ಅನ್ನೋ ಒಂದು ಡಿಸ್ಟಿಕ್ಕಿಗೆ ಒಂದು ಲಿಮಿಟ್ ಆಗದೆ ಒಂದು ಕರ್ನಾಟಕ, ನಾನು ಇವಾಗ ಹೇಳಿದ್ದು ಒಂದು ಕರ್ನಾಟಕ ರಾಜ್ಯದ ಪೂರ್ತಿ ಒಂದು ಮಕ್ಕಳ ಒಂದು ಜವಾಬ್ದಾರಿ ಮ್ಯಾಡಮ್ಗೆ ಕೊಟ್ಟು ಅವ್ರಿಗೆಲ್ಲರೂ ಸಹಕಾರ ನೀಡಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ವಿಶೇಷ ಶಾಲೆಯ ಮಕ್ಕಳನ್ನು ಒಂದು ಮೇನ್ ಸ್ಟ್ರೀಮ್ ಸೊಸೈಟಿಗೆ ಒಂದು ವರವಾಗಿ ಕೊಡುವ ಅನ್ನೋದು ಒಂದು ನನ್ನ ಒಂದು ಪ್ರೀತಿಯ ಕೋರಿಕೆ. ಇದನ್ನು ಎಲ್ಲರೂ ಈ ವಿಡಿಯೋನ ಎಷ್ಟು ಸಾಧ್ಯ ಇರುತ್ತೆ ಅಷ್ಟು ಶೇರ್ ಮಾಡಿ, ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ. ಇದು ಎಲ್ಲ ರೀತಿಯಲ್ಲೂ ಒಂದು ಪೊಲಿಟಿಕಲ್ ಪೀಪಲ್ಗಾಗಲಿ ಒಂದು ಗೌರ್ನಮೆಂಟ್ಗಾಗಲಿ ಹೋಗಬೇಕು. ಶಾರ್ಟ್ಲಿ ನೀವು ನಿಮ್ಮ ಸಾಧ್ಯ ಟ್ರಸ್ಟ್ ಅನ್ನೋದು ಹೊಸ ಪ್ಲೇಸಿಗೆ ಶಿಫ್ಟ್ ಆಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡೋದಾದರೆ? ಅದು ನಮಗೆ ಸಂತೋಷದ ವಿಷಯ. ನಾವು ಇವಾಗ ಪ್ರಸ್ತುತ TMAE ITI ಕಾಲೇಜ್ ಕ್ಯಾಂಪಸ್ಸಲ್ಲಿ ಇದ್ದೇವೆ. ಸೊ ಇನ್ನು ಕೆಲವೇ ತಿಂಗಳುಗಳಲ್ಲಿ ಜೂನ್ ಅಥವಾ ಜುಲೈ ಎಂಡಿಗೆ ಆ ಟೈಮಿಗೆ ನಾವು ನಮ್ಮ ಹೊಸ ಕಟ್ಟಡಕ್ಕೆ ನಮ್ಮ ಎಂಟೈರ್ ಸ್ಕೂಲ್ ಸ್ಥಳಾಂತರಗೊಳ್ಳಲಿದೆ. ಸುಮಾರು 500 ಮಕ್ಕಳಿಗಿರುವಂಥ ಶಾಲೆ ಅದು. ಸೊ ಇದರಲ್ಲಿ ನಾವು ಎಲ್ಲ ಥರದ ಫೆಸಿಲಿಟೀಸ್ ಇದೆ. ಸೊ ರ್ಯಾಂಪ್ ಇದೆ, ಥೆರಪೀಸ್ ರೂಮ್ ಇದೆ, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ರೂಮ್ ಇದೆ, ಮಕ್ಕಳಿಗೆ ಆಟಾಡಲಿಕ್ಕೆ ಪಾರ್ಕ್ ಇದೆ, ಆಟಾಡಲಿಕ್ಕೆ ಮೈದಾನ ಇದೆ, ಮತ್ತು ಎಲ್ಲ ಮಕ್ಕಳಿಗೆ ಡಾರ್ಮೆಟ್ರಿ ಇದೆ ಹಾಸ್ಟೆಲ್ಲಿರುವ ಮಕ್ಕಳಿಗೆ, ಮತ್ತು 6 ಆಕ್ಸೆಸಿಬಲ್ ಟಾಯ್ಲೆಟ್ ಇದೆ, ಸೊ ಲಿಫ್ಟ್ ಇದೆ. ಸೊ ಇದು ಒಂದು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿಯಲ್ಲಿರುವಂತಹ ಒಂದು ಕಟ್ಟಡವನ್ನು ದಾನಿಗಳ ಸಹಾಯದಿಂದ ಕಟ್ಟಿದ್ದೇವೆ. ಸೊ ದಾನಿಗಳ ಹೆಸರು ಹೇಳಬೇಕಾದ್ರೆ ನಾನೆಲ್ಲಾದರೂ ಒಂದು ಕೆಲವರನ್ನು ಬಿಟ್ಬಿಟ್ಟಿದ್ದೇನೆ. ಅದು ನಮ್ಮ ಸಿಂಜಿನ್ ಇರ್ಬೋದು, ಫೀಮೆ ಇಂಡಿಯಾ ಅವರು ಇರ್ಬೋದು. ಸಿಂಜಿನ್ ಅವರು ನಮಗೆ ಒಂದು 9 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಫೀಮೆ ಇಂಡಿಯಾದವರು ಒಂದು 4,80,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಸೊ BKG ಫೌಂಡೇಶನ್ ಅವರು 26 ಲಕ್ಷ ರೂಪಾಯಿಯನ್ನು ಡೈನಿಂಗ್ ಹಾಲಿಗೋಸ್ಕರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಟ್ರಸ್ಟಿ ಚಂದ್ರಮೌಳಿ ಶರ್ಮಾ ಅವರು ಕುಟುಂಬದವರು ಒಂದು 6.5 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ಟ್ರಸ್ಟೀಸ್ ಲಿಯಾಕತ್ ಸರ್ ಅವರು ಎಲೆಕ್ಟ್ರಿಕಲ್ ಐಟಮ್ಸ್ನೆಲ್ಲ ಡೊನೇಟ್ ಮಾಡ್ತಾ ಇದ್ದಾರೆ. ರಮೇಶ್ ಅಂತ ಹೇಳಿದ್ದಾರೆ, ಅವರು ಒಂದು 5 ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಪೋಷಕರಾದಂಥ ಸುರೇಶ್ ರಾಥೋಡ್ ಸರ್ 5 ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಆದ್ರೂ ನಾವಿನ್ನೊಂದು 1 ಕೋಟಿ ರೂಪಾಯಿಗಿಂತ ಸ್ವಲ್ಪ ಜಾಸ್ತಿ ಹಣವನ್ನು ಶಾರ್ಟೇಜ್ ಆಗ್ತಾ ಇದೆ ನಮ್ಮ ಬಿಲ್ಡಿಂಗ್ ಪೂರ್ಣಗೊಳ್ಳಲಿಕ್ಕೆ. ಸೊ ಇದು ನಮ್ಮ ಪ್ರಸ್ತುತ ಇರುವಂಥ ಸ್ಥಿತಿ. ಮತ್ತು ಈ ಬಿಲ್ಡಿಂಗ್ ಆದ ನಂತರ ನಾವು ಅದರಲ್ಲಿ ಮಕ್ಕಳಿಗೆ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳುವಂಥ ಒಂದು ಪ್ರೋಗ್ರಾಮ್ 0 to 8 years ಏನಿದೆ, ಯಾವ ವಿಶೇಷ ಚೇತನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಬಂದರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯತೆ ಜಾಸ್ತಿ ಹೆಚ್ಚಾಗಿದೆ. ಹಾಗಾಗಿ ಅವ್ರ ಬಗ್ಗೆ ನಾವು ಫೋಕಸ್ ಮಾಡ್ತೇವೆ. ಆ ಬಿಲ್ಡಿಂಗಲ್ಲಿ ಒಂದು 250 ಮಕ್ಕಳು 0 ಇಂದ 8 ವರ್ಷದ ಒಳಗಿನ ಮಕ್ಕಳೇ ಇರ್ತಾರೆ. ಸೊ ಅದರ ಜೊತೆಗೆ ನಾನು ನಮ್ಮ ಸ್ಪೆಷಲ್ ಎಜುಕೇಷನ್ ಪ್ರೋಗ್ರಾಮು
ಅದೇ ರೀತಿ ಕಂಟಿನ್ಯೂ ಆಗ್ತದೆ. ಎಲ್ಲ ದಾನಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಇದು ನಿಮ್ಮ ಕಟ್ಟಡ, ನಿಮ್ಮ ಶಾಲೆ, ನೀವು ಯಾವಾಗ ನಿಮ್ಗೆ ಮನಸ್ಸಾಗುತ್ತೆ ಬಂದು ಬರ್ತಾ ಹೋಗ್ತಾ ಇರಿ. ಸೊ ಯಾರಿಗೆಲ್ಲ ನಮ್ಮ ಶಾಲೆಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದೆ ಅವರು ಬರೀ ಹಣದ ರೂಪದಲ್ಲಿ ಅಲ್ಲ, ನಿಮಗೇನಾದರೂ ಕಲೆ ಇದ್ದರೆ ಅದನ್ನು ಬಂದು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ, ನಮ್ಮ ಸ್ಟಾಫಿಗೆ ಟ್ರೈನಿಂಗ್ ಮಾಡಿ, ನಮಗೆ ಟ್ರೈನಿಂಗ್ ಮಾಡಿಕೊಡಿ. ಅಥವಾ ನೀವು ಯಾವುದಾದ್ರೂ ಮ್ಯಾನ್ಯಲ್ಸ್ಗಳನ್ನ ಮಾಡ್ತೀರಿ, ಆ್ಯನ್ಯಲ್ ರಿಪೋರ್ಟ್ಸ್ಗಳನ್ನ ಮಾಡ್ತೀರಿ, ಅದ್ರ ಬಗ್ಗೆ ನಿಮಗೇನಾದರೂ ಜಾಸ್ತಿ ನಾಲೆಜ್ ಇದೆ ಅಂದರೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಸೇರಿ ಸಾಧ್ಯ ವಿಶೇಷ ಮಕ್ಕಳ ಶಾಲೆನ ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಲಿ. ನಮ್ಮ ಹೊಸಪೇಟೆಗೆ ಇದು ಹೆಮ್ಮೆ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಥ್ಯಾಂಕ್ ಯು ಮ್ಯಾಮ್. ಅದೇನು ಈ ವಿಡಿಯೋನ ಲಾಸ್ಟಲ್ಲಿ ನಿಮ್ಮ ಹೊಸ ಬಿಲ್ಡಿಂಗ್ ವಿಡಿಯೋನ ಸಹ ತೆಗೆದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಮ್ಯಾಮ್. ಹಾಗೆ ಕೊನೆಯದಾಗಿ ನಿಮಗೆ ಇವಾಗ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿದರೆ ಮ್ಯಾಮ್, ಲೈಕ್ ಫಾರ್ ದ ಸೊಸೈಟಿ ಆಲ್ಸೋ ಆ್ಯಂಡ್ ನಿಮ್ಮ ಒಂದು ಈ ಒಂದು ಈ ಸಿಂಪ್ಲಿಸಿಟಿಯಿಂದನೂ ಸಹ ನಾವು ಲೈಫಲ್ಲಿ ಒಂದು ಸಕ್ಸಸ್ನ ಎಷ್ಟು ಈಸಿಯಾಗಿ ತಗೊಂಡು ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನೀವು ಅಂತ ನನ್ನ ಭಾವನೆ. ಅದರಲ್ಲಿ ನೀವು ಇದನ್ನು ಯಾವ ರೀತಿ ಬೇರೆಯವರಿಗೆ ಒಂದು ಎಕ್ಸಾಂಪಲ್ ಆಗಿ ಹೇಗೆ ಎನ್ಕರೇಜ್ಮೆಂಟ್ ಅಥವಾ ಮೋಟಿವೇಶನ್ ಕೊಡ್ತೀರಾ ಮ್ಯಾಮ್? ಇಲ್ಲ, ಇದು ಸಕ್ಸಸ್ ಅಂತ ಏನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ನಾನು. ಯಾಕಂತಂದರೆ ಮಾಡಲಿಕ್ಕೆ ಇನ್ನೂ ಬಹಳಷ್ಟು ಕನಸುಗಳಿದೆ, ಭಾಳಷ್ಟು ಏಮ್ಸ್ ಇದೆ. ಸೊ ಇದೊಂದು ಸಣ್ಣ ಮಟ್ಟದ ಒಂದು ಪ್ರಯತ್ನ ಮಾಡಿದ್ದೇವೆ, ಅದರಲ್ಲಿ ಫಲವನ್ನು ಕಂಡಿದ್ದೇವೆ. ಇದು ನನ್ನಿಂದ ಒಬ್ಬಳಿಂದ ಸಾಧ್ಯ ಆಗಿಲ್ಲ. ನಾನು ಒಂಥರ ಕ್ಯಾಪ್ಟನ್ ಆಫ್ ದ ಶಿಪ್ ಇದ್ದಂಗೆ. ಬಟ್ ನನ್ನ ಜೊತೆ ನಮ್ಮ ಟೀಮ್ ಇದೆ, ಸುಮಾರು ಒಂದು 80 ಜನ ಕೆಲಸ ಮಾಡ್ತಾರೆ, ಬೋರ್ಡ್ ಮೆಂಬರ್ಸ್ ಇದ್ದಾರೆ. ನಾನು ಹೇಳಿದೆ, ನನ್ನ ಸ್ನೇಹಿತೆ ವೀಣಾ ಅಂತ ಹೇಳಿ ಅವರು ನನ್ನ ಜೊತೆ ಬಂದರು. ಅವರು ಎಂಟೈರ್ ಸ್ಕೂಲನ್ನು ನೋಡ್ಕೊಳ್ತಾರೆ. ನನ್ನ ಕಲೀಗ್ಸ್, ನನ್ನ ಸ್ಟಾಫಲ್ಲಿ ವಿದ್ಯಾ, ಸಬಿಹಾ ಅಂತ ಇದ್ದಾರೆ, ಅವರು ನಮ್ಮದೆಲ್ಲ ಫೈನಾನ್ಸ್ಗಳನ್ನ, ನಮ್ಮ ಲೆಟರ್ಸ್ಗಳನ್ನ ಇದನ್ನೆಲ್ಲ ನೋಡ್ಕೊಳ್ತಾರೆ. ಮತ್ತು ನಮ್ಮ ಹಾಸ್ಟೆಲಲ್ಲಿ ಇಬ್ಬರು ಹುಡುಗರು ಮೋಹಿತ್ ಮತ್ತು ಯೋಗೇಶ್ ಅಂತ ಇದ್ದಾರೆ. ಅವರು ಹಾಸ್ಟೆಲ್ನ ಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾರೆ. ರಾತ್ರಿ ನಮ್ಮ ಮಕ್ಕಳಿಗೆ ಹೇಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ, 1 ಗಂಟೆ ರಾತ್ರಿಯಲ್ಲಿ ಫಿಟ್ಸ್ ಬರುತ್ತೆ, 2 ಗಂಟೆ ರಾತ್ರಿಯಲ್ಲಿ ಫಿಟ್ಸ್ ಬರುತ್ತೆ, ಮಧ್ಯರಾತ್ರಿಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂದು ನನ್ನ ತನಕ ಬರೋಕ್ಕೆ ಬಿಡೋದಿಲ್ಲ. ಭಾಳಷ್ಟು ಎಕ್ಸ್ಟ್ರೀಮ್ ಹೋದರೆ ಅಷ್ಟೇ ನನ್ನ ತನಕ ಬರುತ್ತದೆ. ಸೊ ಹೀಗಾಗಿ ಮತ್ತು ನಮ್ಮ ಕುಕ್ ಇರ್ಬೋದು, ಕೇರ್ ಟೇಕರ್ಸ್ ಇರ್ಬೋದು. ಒಬ್ಬರು ಒಂದು ಕೇರ್ ಟೇಕರ್ ಬಗ್ಗೆ ಹೇಳಬೇಕು, ಶಾಂತಮ್ಮ ಅಂತ ಹೇಳಿದ್ದಾಳೆ. ನಾವು ಇವತ್ತು ನಂದು ಹಾಸ್ಟೆಲ್ ಏನಾದರೂ ಸಕ್ಸಸ್ ಆಗಿದೆ ಅಂದರೆ ನಾನು ಅದನ್ನು ಅವರಿಗೆ ಡೆಡಿಕೇಟ್ ಮಾಡ್ತೇನೆ. ಯಾಕಂದರೆ ನಾವು ಸಣ್ಣ ಮಟ್ಟದಲ್ಲಿದ್ದಾಗ ಒಬ್ಬರೇ ಅವರು ಅಡುಗೆ ಮಾಡ್ಕೊಳ್ತಿದ್ರು, ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಸೊ ಯಾವತ್ತೇ ಹೇಳ್ತಿರ್ತೀನಿ ಅವರಿಗೆ ಏನೋ ಇದು ಅದರನ್ನು ನಾವು ಅವರನ್ನು ಯಾವತ್ತೂ ನೆನಪಿಸ್ಕೊಳ್ಬೇಕು. ಸೊ ಹಾಗಾಗಿ ಇವ್ರದ್ದೆಲ್ಲರ ಶ್ರಮ ಇದೆ, ನಮ್ಮ ಟೀಚರ್ಸ್ ಇರ್ಬೋದು. ಯಾಕಂತೇಳಿದರೆ ಇದು ಒಬ್ಬರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ದಾನಿಗಳು ಬತ್ತಿ ಬಿಲ್ಡಿಂಗಿಗೆ ಇದು ಕೊಟ್ಟವರು ಮಾತ್ರ ಅಲ್ಲ, ಬೇರೆ ನಮಗೆ ಇವತ್ತು ನಮ್ಮ ಹತ್ರ ಕಬೋರ್ಡ್ಸ್ ಇದೆ, ನಮ್ಮ ಹತ್ರ ಚೇರ್ಸ್ ಇದೆ, ನಮ್ಮ ಹತ್ರ ಬೆಂಚಸ್ ಇದೆ. ಇದೆಲ್ಲ ನಾವು ನಮ್ಮ ಸಂಸ್ಥೆಯಿಂದ ತೊಗೊಂಡಿದ್ದಲ್ಲ, ಎಲ್ಲರೂ ದಾನಿಗಳು ನಮಗೆ ಡೊನೇಟ್ ಮಾಡಿರುವಂಥದ್ದು, ದಾನವಾಗಿ ಕೊಟ್ಟಿರುವಂಥದ್ದು. ಬಟ್ ನಾನು ಅದ್ರ ಜೊತೆಗೆ ಮೀಡಿಯಾ ಇನ್ ದ ಇನಿಷಿಯಲ್ ಡೇಸಲ್ಲಿ ನನಗೆ ಪಬ್ಲಿಕ್ ಟಿ ವಿ ಇರ್ಬೋದು, BTV ಇರ್ಬೋದು, ಸುದ್ದಿ TV ಇರ್ಬೋದು, ಎಲ್ಲ ಪ್ರಿಂಟ್, ಕನ್ನಡಪ್ರಭ ಪೇಪರ್ ಇರ್ಬೋದು, ವಿಜಯ ಕರ್ನಾಟಕ, ನಮ್ಮ ಲೋಕಲ್ ಇರುವಂಥ ಹೊಸಪೇಟೆ ಟೈಮ್ಸ್ ಇರ್ಬೋದು, ಎಲ್ಲ ನ್ಯೂಸ್ ಪೇಪರ್ಗಳು, ಪ್ರಜಾವಾಣಿ ಇರ್ಬೋದು, ಎಲ್ಲವರು ಏನು ಮಾಡಿದರು, ನಮ್ಮ ಸ್ಕೂಲ್ ಬಗ್ಗೆ ಬರೆದ್ರು, ನಮ್ಮ ಮಕ್ಕಳು ಒಲಿಂಪಿಕ್ಸಲ್ಲಿ ಅಚೀವ್ ಆದಾಗ ಬರೆದ್ರು. ಸೊ ಇದೆಲ್ಲ ನಮಗೆ ಏನಾಯಿತು, ಮೋಟಿವೇಟ್ ಆಯಿತು, ಇದು ಜನರಿಗೆ ಸ್ಪ್ರೆಡ್ ಆಗಲಿಕ್ಕೆ ಶುರುವಾಯಿತು. ಇದ್ರ ಜೊತೆಗೆ ನಮ್ಮ ಪೋಷಕರು ನಮ್ಮ ಮೇಲೆ ನಂಬಿಕೆ ಇಟ್ಟರೆ ತಾನೇ ಅವರು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ. ಸೊ ಪೋಷಕರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ಅದು ನಮಗೆ ಹೆಮ್ಮೆ ಇದೆ. ಸೊ ಎಲ್ಲರಿಗೂ ನಾನು ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಆಫೀಸರ್ಸ್ಗಳಿರ್ಬೋದು, ಇವರೆಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೂ ತುಂಬ ಮಾಡೋದಿದೆ. ಸೊ ಹೊಸಪೇಟೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ತುಂಬ ಬ್ರ್ಯಾಂಚಸ್ ಮಾಡಬೇಕು ಅಂತ ಇದ್ದಾವೆ. ಯಾಕಂದರೆ ಬರೀ ಹೊಸಪೇಟೆ ನಗರದ ಮಕ್ಕಳಿಗೆ ಮಾತ್ರ ಅಲ್ಲ, ಮತ್ತು ಸ್ವಲ್ಪ ಹಾಸ್ಟೆಲಲ್ಲಿ ಇಟ್ಕೊಳ್ಳುವ ಮಕ್ಕಳಿಗೆಲ್ಲ, ಎಲ್ಲ ತಾಲೂಕಿನಲ್ಲಿರುವಂಥ ಮಕ್ಕಳಿಗೂ ಕೂಡ ಇದು ಅನುಕೂಲ ಆಗಬೇಕು. ಸೊ ಹಾಗಾಗಿ ಮೊದಲನೇ ಫೋಕಸ್ ಟಾರ್ಗೆಟ್ ಇರೋದು ನಮ್ಮ ವಿಜಯನಗರ ಜಿಲ್ಲೆ. ಅದರ ಜೊತೆಗೆ ಪಕ್ಕದ ಜಿಲ್ಲೆಗಳಿಗೆ, ಪಕ್ಕದ ತಾಲೂಕುಗಳಿಗೆ ಕೂಡ ನಾವು ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಮಾತ್ರ, ಬೇರೆ ಯಾವುದು ನಾನು ಸದ್ಯದ ಮಟ್ಟಿಗೆ ಪ್ಲ್ಯಾನ್ ಇಲ್ಲ. ಯಾಕಂತಂದರೆ ಅದನ್ನು ಮಾಡಿದ್ರಷ್ಟೇ ನಾವು ಮಕ್ಕಳನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮನ್ನ ವಿಡಿಯೋ ಮಾಡಿ ಒಂದು ದಿನ ನಿಮ್ಮ ಟೈಮ್ ಕೊಟ್ಟು ಇದು ಮಾಡಿರೋದು ನನಗೆ ತುಂಬ ಖುಷಿಯಾಗಿದೆ. ಸೊ ಆ್ಯಕ್ಚುಲಿ ನನಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಎನಿ ಟೈಮ್ ಯು ಕ್ಯಾನ್ ಕಮ್ ಟು ಸಾಧ್ಯ. ಸೊ ಇಟ್ಸ್ ಯೋರ್ ಸ್ಕೂಲ್
ನಿಮಗೆ ಯು ಕ್ಯಾನ್ ಫೀಲ್, ಯಾವಾಗ ಬೇಜಾರಾದರೂ ಖುಷಿ ಆದರೂ ಎಲ್ಲ ಟೈಮಲ್ಲಿ ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಒಂದು ಟೈಮ್ನ ಕೊಟ್ಟು ಮ್ಯಾಮ್, ಒಂದು ಕಂಪ್ಲೀಟ್ ಡೇನ ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನಾನು ಇದ್ರ ಮುಖಾಂತರ ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಈ ವಿಡಿಯೋ ಎಲ್ಲ ಕಡೆ ಶೇರ್ ಆಗಬೇಕಂತ ನಾನು ಹೇಳ್ತೀನಿ. ನಾನು ಪರ್ಸ್ನಲಿ ಹೇಳ್ಕೊತಿದ್ದೀನಿ. ಏನಕ್ಕಂದರೆ ಈ ಪ್ರತಿಯೊಂದು ಇಲ್ಲಿ ಬಂದಾಗ ನಿಮಗೆ ಇದ್ರ ಫೀಲ್ ಗೊತ್ತಾಗುತ್ತೆ. ನಾನು ಹೇಳೋದು ನಿಮಗೆ ಅಷ್ಟು ಕನೆಕ್ಟ್ ಆಗಲಿಲ್ಲ ಅಂದ್ರೂ ಒನ್ ಟೈಮು ನಿಮಗೆ ಎಲ್ಲೇ ಕಾರ್ನರಲ್ಲಿ ಈ ವಿಡಿಯೋನ ನೋಡ್ತೀರಿ, ಒನ್ ಟೈಮ್ ನೀವು ಸಾಧ್ಯ ಟ್ರಸ್ಟಿಗೆ ಬಂದು ಈ ಮೇಡಮ್ ಇಲ್ಲಿನ ವ್ಯಕ್ತಿಗಳ ಜೊತೆ ನೀವು 1 hour ಟೈಮ್ ಸ್ಪೆಂಡ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಜೀವನ ಎಷ್ಟು ಸಂತೋಷವಾಗಿದೆ, ಹಾಗೂ ಲೈಫಲ್ಲಿ ನಾವು ಏನೇನೋ ಕಡೆ ಖುಷಿಗಂತ ಹೋಗ್ತೀವಿ, ಅದು ಇಂಪಾರ್ಟೆಂಟ್ ಅಲ್ಲ. ಹಾಗೆಯೇ ನಿಮಗೆ ಇವರು ಹೇಳಿದ್ರು, ಇವಾಗ ಇವರಿಗೆ ಆಲ್ಮೋಸ್ಟ್ ಒಂದು 6-7 crore ಅವರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅವರಿಗೆ ಇದಾಗಿದೆ. ತುಂಬ ದಾನಿಗಳು ಸಹ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಒಂದು ಟ್ರಸ್ಟು ಇನ್ನೂ ಕಂಟಿನ್ಯೂಟಿಯಾಗಿ ಮುಂದೆ ಹೋಗಬೇಕಂದ್ರೆ ಅಲ್ಲಿಗೆ ಸ್ಟಾಪ್ ಆಗಲಿಕ್ಕೆ ಆಗಲ್ಲ. ಇವರಿಗೆ ಸಪೋರ್ಟ್ ಅನ್ನೋದು ತುಂಬ ನಿರಂತರವಾಗಿ ಸಿಗಲೇಬೇಕಾಗತ್ತೆ. ಎಲ್ಲೇ ಒಂದು ಕಾರ್ನರಲ್ಲಿ ನೋಡುವ ವ್ಯಕ್ತಿಗಳಿಗೆ ನಾನು ಈ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಆ ರೀತಿಯ ಒಂದು ಸಪೋರ್ಟ್ ಮಾಡಿ. ಯಾವುದೇ ರೀತಿಯಲ್ಲಿ ಮ್ಯಾಮ್ ಹೇಳ್ತಾ ಇದ್ರು, ನೀವು ಯಾವುದೇ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡಿ. ಒಂದು ಚೇರ್ ಕೊಡ್ತೀರಾ, ಒಂದು ಕಬೋರ್ಡ್ ಕೊಡ್ತೀರಾ, ಒಂದು ವಾಟರ್ ಫಿಲ್ಟ್ ಕೊಡ್ತೀರಾ, ಏನಾದರೂ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ನಮ್ಮ ಒಂದು ಫ್ಯಾಮಿಲಿಗೆ ದೇವರು ಇಂಡೈರೆಕ್ಟಾಗಿ ಒಂದು ಒಳ್ಳೆಯ ಇನ್ನೂ ಒಂದು ದುಡಿಯುವ ಹಾಗೆ ಅರ್ನಿಂಗ್ ಕೆಪಾಸಿಟಿ ಇನ್ನೂ ಜಾಸ್ತಿ ಕೊಡ್ಬೋದು. ನಾನು ಸಹ ಅಂದ್ಕೊಂಡಿದ್ದೀನಿ, ನಾನು ಇವತ್ತು ಇನ್ನೂ ನನ್ನ ಕಾಲ ಮೇಲೆ ನಿಂತಿಲ್ಲ. ನನ್ನ ಕೈಯಲ್ಲಾದಷ್ಟು ನಾನು ನನ್ನ ಕೈಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊಸೈಟಿಗೆ. ಬಟ್ ನಾನು ಫಸ್ಟ್ ಸ್ಟ್ಯಾಂಡ್ ಆಗಬೇಕು. ಅದಕ್ಕೂ ಮುಂಚೆನೇ ನಾನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕಂತ ಮನಸ್ಸಲ್ಲಿ ತುಂಬ ಇಟ್ಕೊಂಡಿದ್ದೀನಿ. ಮೇಡಮ್ ನನ್ನ ಜೊತೆ ಸಾಥು ಇರ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ನನಗೆ ಬ್ಲೆಸ್ಡ್ ಆಗಿ ಯಾವುದು ಸಿಗಲ್ಲ. ನಾನು ಮೈಟ್ ಬಿ ಆಫೀಸರ್ ಆಗಿದ್ದರೆ ಒಂದು ಆಫೀಸರ್ ಆಗೇ ಹೋಗ್ತಿದ್ನೇನೋ, ಅಲ್ಲಿಗೆ ಲಿಮಿಟ್ ಆಗ್ತಿತ್ತೇನೋ. ಮೈಟ್ ಬಿ ನಾನು ಈ ಒಂದು ಪಾತಲ್ಲಿ ನಾನು ತುಂಬ ಜನ ವೆರೈಟೀಸ್ ಆಫ್ ಪೀಪಲ್, ಅವರ ಒಂದು ಹಂಬಲ್ನೆಸ್ಸು, ಹಾಗೆ ಒಂದು ಸಿಂಪ್ಲಿಸಿಟಿ ತುಂಬ ನನಗೆ ಒಂದು ದಾರಿದೀಪ. ಹಾಗೆ ತುಂಬ ಜನರಿಗೆ ಇದು ರೀಚ್ ಆಗಲಿ. ಅದು ಒಂದು ನಾವು ಲಿಮಿಟ್ ಹಾಕ್ಕೊಂಡಿರ್ತೀವಿ ಇಲ್ಲಿಗೆ ಅಂತ ಹೇಳಿ, ಅಲ್ಲಿಗೆ ಲಿಮಿಟ್ ಹಾಕ್ಕೊಂಡೆ ನಾವು ನಮ್ಮ ನೋಡುವ ದೃಷ್ಟಿನ ಚೇಂಜ್ ಮಾಡಿಕೊಂಡು ಸೊಸೈಟಿಯಲ್ಲಿ ನಮ್ಮ ಒಂದು ಏನಂತೀವಿ ದಾನ ಧರ್ಮಗಳನ್ನು ನಿಲ್ಲಿಸದೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಥರದಲ್ಲಿ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಹಾಗೂ ರಾಜ್ಯಗಳಲ್ಲೂ ಇದರ ಒಂದು ಘಟಕವನ್ನು ಸ್ಥಾಪಿಸಲಿಕ್ಕೆ ಹೆಲ್ಪ್ ಆಗಲಿ. ಹಾಗೆ ಇವರ ಒಂದು ಅಚೀವ್ಮೆಂಟು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ಇವರಿಗೆ ಎಲ್ಲ ಕಡೆಯಿಂದ ಆರೋಗ್ಯ, ಆಯುಷು, ಹಾಗೆ ಅವರಿಗೆ ಒಂದು ಸಪೋರ್ಟ್ ಎಲ್ಲ ಕಡೆಯಿಂದ ಸಿಗಲಿ ಅಂತ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೇಡಮ್, ನೀವು ನನಗೆ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಧ್ಯ ಟ್ರಸ್ಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್, ವಿಶೇಷ ಮಕ್ಕಳ ವಸತಿ ಶಾಲೆ, ವಿಜಯನಗರ ಜಿಲ್ಲೆ. ಇಲ್ಲಿ ಒಂದು 7 ಕೋಟಿ ವೆಚ್ಚದಲ್ಲಿ ಕಟ್ಟಲಾಗಿರುವ ಹೊಸ ಬಿಲ್ಡಿಂಗ್. ಇದರ ಕಂಪ್ಲೀಟ್ ಪರಿಚಯವನ್ನು ಮೇಡಮ್ ಇವಾಗ ನಿಮಗೆ ಕೊಡ್ತಾ ಇದ್ದಾರೆ. ಹೋಗಿ ಮ್ಯಾಮ್, ಹೋಗಿ. ಓಕೆ ಓಕೆ ಓಕೆ. ಯಾವುದು ಇದು? ಓಕೆ ಓಕೆ. ಸ್ಟಾಫ್ ಮಕ್ಕಳಿಗೆ. ಹಾಂ ಓಕೆ. ಇದೇನು ಮ್ಯಾಮ್? ಓಕೆ ಓಕೆ. ಓಕೆ ಓಕೆ. ಓಕೆ, ಫಿಸಿಯೋಥೆರಪಿ. ಈ ವರ್ಷ ಹಾಕಿದ್ರೆ ಈ ಫಿನಿಶಿಂಗ್ ಮಾಡೋಕ್ಕೂ ಟೈಮ್ ತಗೊಳುತ್ತಲ್ಲ ಮ್ಯಾಮ್? ಓಕೆ ಹಾಂ ಓಕೆ. ಒಂಥರ ಓಪನ್ ಏರಿಯಾ ಥರ. ಓಕೆ. ಇದೇನು? ಕ್ಲಾಸ್ ರೂಮ್. ಓಕೆ. ಡೆಮೋ ರೂಮ್. ಮತ್ತೆ ಓಕೆ ಓಕೆ ಓಕೆ. ಮಕ್ಕಳಿಗೆ ವಿತ್ ಕಿಚನ್ ಏರಿಯಾ. ಇದೇನು ಮ್ಯಾಮ್? ಓಕೆ, ಸ್ಟೋರ್ ರೂಮ್. ಓಕೆ. ಸ್ಟೆಪ್ಸ್ ಮಾಡಿದ್ದಾರೆ. ಇದು
ಇದರ ಪ್ಯಾಸೇಜ್ ಥರನಾ? ಅಲ್ಲ ವಾಷಿಂಗ್ ಏರಿಯಾ ವಾಷಿಂಗ್ ಏರಿಯಾ ವೆಸಲ್ ಕ್ಲೀನಿಂಗ್. ಇದು ಅದೇನು ಆಕ್ಸೆಸರಿ ಟಾಯ್ಲೆಟ್ ಇದರೊಳಗೆ ವೀಲ್ ಚೇರ್ ಉಂಟು. ಮತ್ತು ಇದು ಬಾಯ್ಸ್ಗೆ ಟಾಯ್ಲೆಟ್ಸ್. ಇದೇನು ಮ್ಯಾಮ್? ಬಾಯ್ಸ್ Toilet. ಬಾಯ್ಸ್ ಗರ್ಲ್ಸ್. ಓಕೆ. ಇದು ರ್ಯಾಂಪ್. ರ್ಯಾಂಪ್ ಓಕೆ. ರ್ಯಾಂಪ್ ಓಕೆ. 100% ಅವರೇ ವೀಲ್ ಚೇರಲ್ಲಿ ಹೋಗ್ಬೇಕಾಗುತ್ತೆ. ಓ ಸ್ವಂತ ವೀಲ್ ಚೇರಲ್ಲಿ ಹೋಗ್ಬೇಕು. ಅವ್ರು ಪ್ರಾಕ್ಟೀಸ್ ಮಾಡಿಸಿರ್ತೀರಾ? ಅವರು ಮತ್ತೆ ಈಗ ನಾರ್ಮಲ್ ಅವರೆಲ್ಲ ಓಕೆ. ಓಕೆ. ರ್ಯಾಂಪ್ ಗೊತ್ತಾಯ್ತು. ಈಸಿ ಅಸೆಸಿಬಿಲಿಟಿ. ಫಾಸ್ಟ್ ಪೇಸಲ್ಲಿ ನಡೀತದೆ. ಮ್ಯಾಮ್ ಹೇಳ್ತಿದ್ದಾರೆ ಜುಲೈಯಲ್ಲಿ ಎಲ್ಲ ಫಿನಿಶಿಂಗ್ ಆಗುತ್ತೆ ಅಂತಲ್ಲ? ಈಗ ನಾವೀಗ ಫಸ್ಟ್ ಫ್ಲೋರಿಗೆ ಬಂದ್ವಾ? ಫಸ್ಟ್ ಫ್ಲೋರು ರ್ಯಾಂಪಲ್ಲೇ ಬಂದಿರೋದು. ಆಕ್ಸೆಸಿಬಲ್ ಟಾಯ್ಲೆಟ್. ಹಾಂ ಇದು ಬಾತ್ರೂಮ್. ಬಾಯ್ಸ್. ಹಾಂ ಬಾಯ್ಸ್. ಸಾರಿ ಇದು ಟಾಯ್ಲೆಟ್. ಟಾಯ್ಲೆಟ್. ಹಾಂ ಇಲ್ಲಿ ಬಾತ್ರೂಮ್. ಬಾತ್ರೂಮ್. ಇಲ್ಲಿ ಒಂದು ಜೆಂಟ್ ರೂಮ್ ಎತ್ಕೊಳ್ಳುತ್ತೆ. ಇದು ವಾರ್ಡನ್ ರೂಮ್. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ. ಇದೇನು ರೂಮು? ವಾರ್ಡನ್ ವಾರ್ಡನ್ ರೂಮ್. ಓಕೆ. ಇದೆ. ಓಕೆ ಲಿಫ್ಟ್ ಇದೆ. ಓಕೆ ಹಾಂ ಲಿಫ್ಟ್ ಪಾಯಿಂಟ್. ಮ್ಯಾಮ್ ನೀವು ಸ್ವಲ್ಪ ಗಟ್ಟಿ ಹೇಳಬೇಕು. ಇದು 3 ಡಾರ್ಮೆಂಟ್. ಹಾಂ ಒಂದು ಆ ಕಡೆ. ಹಾಂ ಇದು ಬಾಯ್ಸ್ ಇದೆ. ಬಾಯ್ಸ್ ಕಡೆ ಫ್ಲೋ ಹೀಗಿದೆ. ಹಾಂ ಡಾಕ್ಟರ್ ಕನ್ಸಲ್ಟೇಷನ್ ಅಥವಾ ಮಕ್ಕಳಿಗೆ ಹುಷಾರಿಲ್ಲದಾದ್ರೆ ಹೇಳಿ. ಇದೇನು ಮ್ಯಾಮ್? ರೆಕ್ಯುಪರೇಷನ್. ಹಾಂ, ಓಕೆ. ಡಾಕ್ಟರ್ ಕನ್ಸಲ್ಟೇಷನ್, ಸಿಕ್ ರೂಮ್. ಪರವಾಗಿಲ್ಲ. ನಾವು ಇವಾಗ ಬಂದಿರೋದು ಏನು ರ್ಯಾಂಪಲ್ಲಿ ಬಂದ್ವಿ. ಬಟ್ ಇಲ್ಲಿ ಸ್ಟೆಪ್ಸ್ ಇಟ್ಟಿದ್ದಾರೆ. ಆ ಕಡೆ ಏನು ಲಿಫ್ಟ್ ಪಾಯಿಂಟ್ ಇದೆ. ಈ ಕಡೆ ಸ್ಟೆಪ್ಸು. ನಾವು ಬಂದಿರೋದು ರ್ಯಾಂಪಲ್ಲಿ. ಹಾಂ ಇದು ಬಂದ್ಬಿಟ್ಟು ಹಾಂ 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 ವಾರ್ಡನ್ ಇರ್ತಾರೆ. ವಾರ್ಡನ್ ಮಕ್ಕಳನ್ನ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ಅದಕ್ಕೋಸ್ಕರ ಈ ಇದನ್ನು ಓಪನ್ ಇಟ್ಟಿರ್ತಾರೆ. ಓಪನ್. ಸೊ ಇಲ್ಲಿ ಎಷ್ಟು ಟಾಯ್ಲೆಟ್ ಇದೆ. ಅಲ್ಲೊಬ್ರು ಇಲ್ಲಿ ಬಾಯ್ಸ್ ಇದ್ರೆ ಇದು ಗರ್ಲ್ಸ್. ಗರ್ಲ್ಸ್. ಓಕೆ ಇದು ಗರ್ಲ್ಸ್. ಇಲ್ಲಿ ನೋಡಿ ಅದೇನು ಆಕ್ಸೆಸಿಬಲ್ ಟಾಯ್ಲೆಟ್. ಹಾಂ ಓಕೆ. ಇದು ಟಾಯ್ಲೆಟ್ಸ್. ಹೌದು ಈಗ ಸ್ಟೆಪ್ಸ್ ಎಲ್ಲ ಹೋಗ್ತೀವಿ. ಇವಾಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಮುಗಿದು ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತೀವಿ. ಹಾಂ ಓಕೆ. ಇದು ಒಕೇಶನಲ್ ಟ್ರೈನಿಂಗ್. Okay. ಎಲ್ಲ ಇದು ಮಾಡ್ತಿದ್ದಾರೆ. ಹಾಂ Candles ಓಕೆ ಮಾಡೋದು. ಓಕೆ. ಕ್ರಾಫ್ಟ್ ವರ್ಕ್. ಹಾಂ ಓಕೆ. ಇದು ಇದು ಸರ್. ಕ್ರಾಫ್ಟಿಗೆ 2 ಬೇಕಾಗುತ್ತೆ. ಹಾಂ ಕ್ಲಾಸ್ ರೂಮ್. ಇದು ಪುನಃ ವಾಶ್ರೂಮ್. ಎಲ್ಲ ಕಡೆ ವಾಶ್ರೂಮ್ ಇದೆ. ಹಾಂ ಮಲ್ಟಿಪರ್ಪಸ್ ಹಾಲ್. ಮಲ್ಟಿಪರ್ಪಸ್ ಹಾಲ್. ಇದರಲ್ಲಿ ನಾವು ಮಕ್ಕಳಿಗೆ ಹಾಂ ಮೀಟಿಂಗ್ಸ್ ಇರ್ಬೋದು, ಯೋಗ ಇರ್ಬೋದು, ಹಾಂ. ಡ್ಯಾನ್ಸ್ ಕಲಿಸ್ಲಿಕ್ಕೆ ಇರ್ಬೋದು, ಅಥವಾ ಯಾರಾದ್ರೂ ಎಕ್ಸ್ಟರ್ನಲ್ ಕಾರ್ಪೊರೇಟ್ಸ್ ಯಾರಾದ್ರೂ ಬಂದರೆ ಅದನ್ನ ಅವ್ರಿಗೆ ಸ್ಪೀಚ್ ಆಗಲಿ ಅವ್ರದ್ದು ಅವ್ರದ್ದೇನಾದ್ರು ಟ್ರೈನಿಂಗ್ಸ್ ಮಾಡ್ತಾರೆ. ಟ್ರೈನಿಂಗ್ಸು. ಇದರಲ್ಲಿ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಓಕೆ ಹಾಲ್ಟ್ ಆಗಬೇಕಂದ್ರೆ Halt ಹಾಂ ಆಗ್ಬೇಕು. 2 ಗೆಸ್ಟ್. ಗೆಸ್ಟ್ ರೂಮ್. ಇದು ರೂಮು. ಓಕೆ. ಇದು ಬಂದುಬಿಟ್ಟು ಅಟ್ಯಾಚ್ ವಾಶ್ರೂಮ್. ಅದಕ್ಕೆ ವಾಶ್ರೂಮ್ ಇಲ್ಲ ಅಟ್ಯಾಚ್ಡ್. ಓಕೆ ಓಕೆ ಹಾಂ ಓಕೆ ಹಾಂ ಮತ್ತೆ ಅಗೇನ್ ಇದು ಅದೇನು ಆಕ್ಸೆಸ್ ಟಾಯ್ಲೆಟ್. ಇದು ನಾವು ಇಲ್ಲಿಂದ ಹೀಗೆ ರ್ಯಾಂಪ್ ಇದೆ. ಗೊತ್ತಾಯ್ತು. ಈ ಥರ ನೆಕ್ಸ್ಟ್ ಮತ್ತೆ ಈ ಕಡೆಯಿಂದ ಮತ್ತೆ ರ್ಯಾಂಪ್ ಇದೆ. ಈ ಕಡೆಯಿಂದ ಡೌನಲ್ಲಿ ಹೋಗ್ಬೋದು. ನಾವು ಅವಾಗ ಫಸ್ಟ್ ಫ್ಲೋರ್ ಹತ್ತಿದ್ದು ಇದೇ ಥರ ಅಲ್ಲ ಇದೇ ಥರ ಮ್ಯಾಮ್? ಹತ್ತಿದ್ದು. ಈಗ ನಾವು ಸೆಕೆಂಡ್ ಫ್ಲೋರಿಂದ ಜಸ್ಟ್ ರ್ಯಾಂಪ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಫ್ಲೋರ್ ಇದೆಯಾ ಮ್ಯಾಮ್? ಆಯ್ತಲ್ಲ ಓಕೆ. ಎಷ್ಟು ಎಕರೆಸು ಇದು ಮತ್ತು ನಮ್ಮದು ಹೊಸಪೇಟೆ ಜಂಬುನಾಥರ ರಸ್ತೆಯಲ್ಲಿದೆ. ವಿಶೇಷ ಮಕ್ಕಳು, ಇದು ಮಾನಸಿಕ ವಿಕಲಚೇತನರು, ಬುದ್ಧಿಮಾಂದ್ರಿಯರು ಅಂತ ಯಾರು ಹೇಳ್ತಾರೆ, ಅವರಿಗೆ ಇರುವಂಥ ಸ್ಕೂಲ್ ಇದು. ಅದೇ ಸೊ ಇದು ಒಟ್ಟು 18,000 ಸ್ಕ್ವೇರ್ ಫೀಟ್ ಚದರಡಿಯಲ್ಲಿ ಇರುವಂಥ ಬಿಲ್ಡಿಂಗು. ಇದರ ಟೋಟಲ್ ಬಿಲ್ಟಪ್ ಏರಿಯಾ 24,173 ಸ್ಕ್ವೇರ್ ಫೀಟ್ ಇದೆ. ಸೊ ಈ ಪೂರ್ತಿ ಬಿಲ್ಡಿಂಗ್ ಏನಿದೆ ಎಲ್ಲ ಫ್ಲೋರಿಗೂ ರ್ಯಾಂಪ್ ಇದೆ. ಸೊ ವೀಲ್ ಚೇರ್ ಆಕ್ಸೆಸಿಬಿಲಿಟಿ ಇದೆ ಮತ್ತು ಸ್ಟೇರ್ ಕೇಸ್ ಇದೆ ಮತ್ತು ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಈ
ಶಾಲೆಯಲ್ಲಿ ನಾವು 500 ಮಕ್ಕಳಿಗೋಸ್ಕರ ಈ ಶಾಲೆಯನ್ನು ವಿಶೇಷ ಚೇತನ ಮಕ್ಕಳಿಗೋಸ್ಕರ ಶಾಲೆಯನ್ನು ಕಟ್ಟಿದ್ದಾರೆ. ಇದರಲ್ಲಿ ಒಂದು 120 ಮಕ್ಕಳಷ್ಟು ರೆಸಿಡೆನ್ಷಿಯಲ್ ಇರ್ತಾರೆ, ಬಾಕಿ ಎಲ್ಲ ಡೇ ಸ್ಕಾಲರ್ಸ್ ಇರ್ತಾರೆ. ಸೊ ನಮ್ಮಲ್ಲಿ ಏನಂತ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಒಂದು 250 ಮಕ್ಕಳು ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ನಲ್ಲೇ ಬರಬೇಕು ಅಂತ ಇದ್ದಾರೆ. ಟಾರ್ಗೆಟ್. ಸೊ ಒಂದು 50ರಿಂದ 60 ಮಕ್ಕಳನ್ನ ನಾವು ವೊಕೇಶನಲ್ ಟ್ರೈನಿಂಗಲ್ಲಿ ಇದು ಮಾಡಬೇಕು. ನಾವು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಏನು ಮಾಡ್ತಾ ಇದ್ದೀವಿ ಅದನ್ನು ಸ್ಕೇಲ್ ಅಪ್ ಮಾಡಬೇಕು ಮತ್ತು ಇವರನ್ನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಹೇಳುವಂಥದ್ದು ಒಂದು. ಮತ್ತು ನಮ್ಮ ಹತ್ರ ಫುಲ್ ಟೈಮ್ ಫಿಸಿಯೋಥೆರಪಿಸ್ಟ್ ಮತ್ತು ಒಬ್ಬರು ಫುಲ್ ಟೈಮ್ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ. ಸೊ 33 ಜನ ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ, ಒಂದು 10 ಜನ ಅಸಿಸ್ಟೆಂಟ್ ಟೀಚರ್ಸ್ ಇದ್ದಾರೆ, ಒಂದು 35 ಜನ ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ, ಇಬ್ಬರು HM ಇರ್ತಾರೆ, ಒಬ್ಬರು ಪ್ರಿನ್ಸಿಪಲ್ ಇರ್ತಾರೆ. ಸೊ ಇದ್ರ ಜೊತೆಗೆ ನಮಗೆ ವಾರ್ಡನ್ಸ್ 4 ಜನ ವಾರ್ಡನ್ಸ್ ಇರ್ತಾರೆ. ಮತ್ತು ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫಲ್ಲಿ ಫಂಡ್ ರೈಸಿಂಗ್ ಮ್ಯಾನೇಜರು, ಪ್ರೋಗ್ರಾಮ್ ಮ್ಯಾನೇಜರ್ಸ್ ಇರ್ತಾರೆ, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತೀನಿ, ಪ್ರಿನ್ಸಿಪಲ್ ಇರ್ತಾರೆ, ಮತ್ತು ನಮ್ಮ ಹತ್ರ ಡಾಟಾ ಎಂಟ್ರಿ ಆಪರೇಟರ್ಸ್ ಇವರೆಲ್ಲ ಇದ್ದಾರೆ. ಸೊ ಇಲ್ಲಿ ನಮ್ಮ ಹತ್ರ ಕ್ಲಾಸ್ ರೂಮ್ಸ್ಗಳಿದೆ. ಕ್ಲಾಸ್ ರೂಮ್ಗಳನ್ನ ನಾವು IQ ಬೇಸ್ಡ್ ಮೇಲೆ ಡಿವೈಡ್ ಮಾಡ್ತೀವಿ ಮಕ್ಕಳನ್ನು, ಏಜ್ ಮತ್ತು IQ ಬೇಸ್ಡ್ ಮೇಲೆ. ಸೊ ನೆಕ್ಸ್ಟ್ ನಾವು ನಮ್ಮದು ಇವಾಗ ನಾವು ಸದ್ಯಕ್ಕೆ ಸ್ಪೆಷಲ್ ಎಜುಕೇಷನ್ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಆಟಿಸಮ್ ಸೆಂಟರ್ ಎಕ್ಸ್ಕ್ಲೂಸಿವ್ಲಿ ಒಂದು ಕ್ಲಾಸ್ ಆಟಿಸಮ್ ಸೆಂಟರ್ ಮಾಡಬೇಕು ಅಂತ ಇದ್ವಿ. ನಂತರ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಏನಿದೆ ಅದನ್ನು ನಾವು ನೆಕ್ಸ್ಟ್ ಇಯರ್ ಪರ್ಮಿಷನ್ ತೊಗೊಂಡು ಆ ಕೋರ್ಸನ್ನು ನಾವು ನಮ್ಮ ವಿಶೇಷ ಮಕ್ಕಳಿಗೂ ಮತ್ತು ಯಾರು ಲರ್ನಿಂಗ್ ಡಿಸಬಿಲಿಟೀಸ್ ಇದ್ದಾರೆ ಅವರಿಗೆ ನಾವು ಅದನ್ನು ಟ್ರೈನಿಂಗ್ ಮಾಡಬೇಕು. ನಮ್ಮ ಸ್ಪೆಷಲ್ ಸ್ಕೂಲ್ ಏನಿದೆ ಅದಕ್ಕೆ ನಮಗೆ ಗೌರ್ಮೆಂಟಿಂದ ಅನುದಾನ ಬರುತ್ತೆ, ಕರ್ನಾಟಕ ಸರ್ಕಾರದಿಂದ. ಆಟಿಸಮ್ ಸೆಂಟರ್ ಮತ್ತು NIOS ನಮ್ಮ ಒಂದು ಪೇರೆಂಟ್ಸ್ ಅಥವಾ ದಾನಿಗಳ ಕಡೆಯಿಂದ ನಡಿಬೇಕಾಗ್ತದೆ. ಸೊ ಈ ಬಿಲ್ಡಿಂಗ್ದು ವಿಶೇಷತೆ ಏನು ಅಂತ ಹೇಳಿದರೆ ಫುಲ್ಲಿ ಕಂಪ್ಲೀಟ್ಲಿ ಡಿಸೇಬಲ್ ಫ್ರೆಂಡ್ಲಿ ಇದೆ. ಮತ್ತು ನೀವು ಈ ಕಡೆ ನೋಡ್ಬೋದು ಮಕ್ಕಳಿಗೆ ಎಕ್ಸ್ಪೋಜರ್ ಆಗುತ್ತೆ, ಅಂದರೆ ಗ್ರೌಂಡ್ ಇದೆ ಸ್ವಲ್ಪ, ಯಾಕಂದರೆ ಸಿಟಿಯಲ್ಲಿರುವ ಕಾರಣ ಇಷ್ಟು ಜಾಸ್ತಿ ದೊಡ್ಡದಿದೆ ಇರೋದಿಲ್ಲ. ಆ ಕಡೆ ನಮಗೆ ಕಾಣಿಸುತ್ತೆ ಒಂದು ಪಾರ್ಕ್ ಇದೆ, ಗ್ರೀನರಿ ಇದೆ, ಅಲ್ಲಿ ಆ ಕಡೆ ಪಾರ್ಕ್ ಇದೆ, ಅದರಲ್ಲೇ ನಮ್ಮ ಮಕ್ಕಳಿಗೆ ಪ್ಲೇ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಹಾಕಿ ಇದು ಮಾಡೋಣ ಅಂತ. ಮತ್ತು ಎಲ್ಲ CC TV ಸರ್ವೆಲೆನ್ಸ್ ಇರುತ್ತೆ. 72 ಕ್ಯಾಮ್ರಾಸ್ ಇದೆ ಬಿಲ್ಡಿಂಗಲ್ಲಿ ಕೊಟ್ಟು, ಮತ್ತು ಸೋಲಾರ್ 25 kV ಸೋಲಾರ್ ಫೆಸಿಲಿಟಿ ಇದೆ. ಇದು ಎಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ದಾನಿಗಳಿಂದ. ಇದರಲ್ಲಿ ನನ್ನ ಪ್ರಯತ್ನ ಇದೆ, ನನ್ನ ಎಫರ್ಟ್ ಇದೆ, ಸೊ ನನ್ನ ಐಡಿಯಾಸ್ ಇದೆ. ಬಿಟ್ಟರೆ ಇವತ್ತು ಏನಾದರೂ ಆಗ್ತಾ ಇದೆ ಅನ್ನೋದು ದಾನಿಗಳಿಂದಾಗಿ. ನನಗೆ ದುಡ್ಡು ಕೊಟ್ಟಂಥ ದಾನಿಗಳ ಹೆಸರು ಹೇಳ್ಕೊಂಡು ಹೋಗ್ಕೊಂಡ್ರೆ ಫಸ್ಟ್ ನನಗೆ ಕೆಲಸ ಮಾಡಲಿಕ್ಕೆ ಅಂತೇಳಿ ದುಡ್ಡು ಕೊಟ್ಟವರು 10 ಲಕ್ಷ ರೂಪಾಯಿನ ಡಾಕ್ಟರ್ K. ಶಿವಕುಮಾರ್ ಅಂತೇಳಿ ವೆಸ್ಕೋ ಕಂಪನಿಯ ಪಾಲುದಾರರು, ಅವ್ರು ನನಗೆ 10 ಲಕ್ಷ ರೂಪಾಯಿನ ಕೊಟ್ಟರು. ಅದಾದ ನಂತರ ನಾನು ಅವ್ರಿಗೆ ನನ್ನ ಕೆಲಸಗಳನ್ನೆಲ್ಲ ನಾನು ಮಾಡ್ತಾ ಇರೋ ಕೆಲಸಗಳನ್ನೆಲ್ಲ ಫೋಟೋಸ್ ಕಳಿಸ್ತಾ ಹೋದೆ. ಅವ್ರು ಅವಾಗ ಇಲ್ಲ ಆಗಿ ನಾನು ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಸೊ ಅವ್ರು 1 crore rupees ಅಪ್ರೂವ್ ಮಾಡಿದ್ರು. ಅದಾದ ನಂತರ ನಾನು SKMEFL ಅಂತ ಶ್ರೀ ಕುಮಾರಸ್ವಾಮಿ ಮೆನ್ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಬೆಂಗಳೂರಿನಲ್ಲಿ, ಅವ್ರ ಹತ್ರ ನಾನು ಹೋಗಿ ಪ್ರೆಸೆಂಟ್ ಮಾಡಿದೆ, ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸಿದೆ. ಪ್ರೆಸೆಂಟ್ ಮಾಡೋ 3 ಸ್ಲೈಡ್ ತೋರಿಸಿದೆ. ಅವ್ರು ನಾನು ನಿಮಗೆ 1,80,00,000 ರೂಪಾಯಿ ಕೊಡ್ತೀನಿ ಅಂದರು. ಸೊ ಹಾಗಾಗಿ ನಾವು ಬಿಲ್ಡಿಂಗ್ ಶುರು ಮಾಡಿದ್ವಿ. ಅದಾದ ನಂತರ ನಮ್ಮಲ್ಲಿ RBSS ಅಂತ ಹೇಳಿಬಿಟ್ಟು ಒಂದು ಕಂಪನಿ ಇದೆ. ಅವರು ನನಗೆ ನಾನು ಗರ್ಲ್ಸ್ದು ಹಾಸ್ಟೆಲ್ ತೊಗೊಳ್ತೇನೆ ಅಂತ ಹೇಳ್ಬಿಟ್ಟು 68 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿದರು. ಅದು ಆದಾಗೆ ನನ್ನ ಫ್ರೆಂಡ್ ಒಬ್ಬರು ಜ್ಯೋತ್ಸ್ನಾ ಅಂತಿದ್ದಾರೆ, ಅವರು ಲಿಂಡೆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹೇಗಾದರೂ ಮಾಡಿ ಸ್ಕೂಲನ್ನು ಮಾಡಬೇಕು ಆರ್ತಿ, ನಿಮ್ಮ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ನನಗೆ 61 ಲಕ್ಷ ರೂಪಾಯಿ 71,75,000 ರೂಪಾಯಿನ ನನಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಪ್ರಪೋಸಲ್ನ ಕಳಿಸಿದಾಗ ನನಗೆ LIC ಅವರು 25 ಲಕ್ಷವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆಗೋತ್ತಿಗೆ ನಾನು ಇನ್ನೂ ನನಗೆ ಒಟ್ಟು ಅದರ ಜೊತೆಗೆ ನನಗೆ ಇಲ್ಲಿ PBS ಗ್ರೂಪ್ ಪತ್ತಿಕೊಂಡ ಫ್ಯಾಮಿಲಿ, ಒನ್ ಆಫ್ ದ ರಾಯಲ್ ಫ್ಯಾಮಿಲಿ ಇನ್ ಹೊಸಪೇಟೆ, ಅವರು ನನಗೆ ಹಿಂದೆಯಿಂದ ಭಾಳಷ್ಟು ದೊಡ್ಡ ಫಿಲಾಂಥ್ರಪಿಸ್ಟ್. ಅವರು ತುಂಬ ದಾನಗಳನ್ನ ಮಾಡಿದ್ದಾರೆ. ಅವರಲ್ಲಿ ಅವರ ಮೊಮ್ಮಗ ಸಂತೋಷ್ ನಾಗ್ ಪತ್ತಿಕೊಂಡ ಅಂತಿದ್ದಾರೆ, ಅವರು ನನಗೆ ಅವರ ಅಪ್ಪನ ನೆನಪಿನ ಅಂತ ಅವರು 13 ಲಕ್ಷವನ್ನು ಕೊಟ್ಟರು. ಅದಾದ ನಂತರ PV ಪ್ರಕಾಶ್ ಅಂತ ಇದ್ದಾರೆ, ಪತ್ತಿಕೊಂಡ PBS ಗ್ರೂಪ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಅವರ ವೈಯಕ್ತಿಕವಾಗಿ 9 ಲಕ್ಷವನ್ನು ಕೊಟ್ಟರು. ಅವರ ಕಂಪನಿಯಿಂದ ಅವರು ನನಗೆ ಒಂದು 7.5 ಲಕ್ಷ ರೂಪಾಯಿ 7.5 ಲಕ್ಷವನ್ನು ಕೊಟ್ಟರು. ಇಷ್ಟು ಆದ್ರೂ ನನಗೆ ದುಡ್ಡು ಸಾಕಾಗಿಲ್ಲ. ಅದಾದ ನಂತರ ನಾನು ಪುನಃ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಆಗ ವೆಸ್ಕೋ ಶಿವಕುಮಾರ್ ಸರ್ ಅರ್ಧಿ ನಾನು ಇನ್ನೊಂದು 25 ಲಕ್ಷ ಕೊಡ್ತೀನಿ ಅಂದರು. ಹಾಗಾಗಿ ಅವರು 1,25,00,000 ಕೊಟ್ಟಿದ್ದಾರೆ ಹಿಂದೆ ಅದು. ಅದರ ಜೊತೆಗೆ ನಾನು ನನಗೆ ರವಿ ಕೃಷ್ಣಮೂರ್ತಿ ಅಂತ ಹೇಳಿಬಿಟ್ಟು ಡೋನಾರ್ ಯಾರಿದ್ದಾರೆ, ಹಿಂದೆ ನನಗೆ ಪಬ್ಲಿಕ್ TV
ಸಿ ಗ್ರೀನ್ ಎನರ್ಜಿ ಅಂತ ಹೇಳಿ ಒಂದು ಪೂನಾ ಬೇಸ್ಡ್ ಕಂಪನಿ. ಸಾರಿ, ಕಂಪನಿ ಹೆಸರು ನನಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ. ಗ್ರೀನ್ ಅಂದರೆ ಅವ್ರು 25 ಲಕ್ಷವನ್ನು ಕೊಟ್ಟರು. ಸೊ ಅದು ಆದ ಹಾಗೆ ನನಗೆ ಕೆಲವು ಪೇರೆಂಟ್ಸ್ 1 ಲಕ್ಷ ರೂಪಾಯಿ, 25,000 ಈ ಥರದ ಡೊನೇಷನ್ ಕೊಟ್ಟು, ಇನ್ನೊಬ್ಬರು ಪೇರೆಂಟ್ ನನಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸುಮಾರು ಒಂದು 6 ಕೋಟಿ ರೂಪಾಯಿಯಷ್ಟು ನಾನು ಈ ಫಂಡ್ ರೈಸ್ ಮಾಡಲಿಕ್ಕಾಯಿತು. ಇದೆಲ್ಲ ನಡೆದಿರೋದು ಬರೀ ಒಂದು ವರ್ಷದಲ್ಲಿ, 1 ವರ್ಷದ ಕಾಲಘಟ್ಟದಲ್ಲಿ. ಸೊ ಇನ್ನೂ ನನಗೆ 1 ಕೋಟಿಯಷ್ಟು ಶಾರ್ಟೇಜ್ ಇದೆ. ಸೊ ನಾನು ಇದನ್ನು ಕೆಲಸ ಇಲ್ಲಿ ಕಾಣ್ತದೆ, ಎಲ್ಲೂ ನಾನು ದುಡ್ಡನ್ನ ಮಿಸ್ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ದುಡ್ಡು ಕೆಲಸ ಕಾಣ್ತಾ ಇದೆ. ಇದ್ರ ಮುಖಾಂತರ ನೀವು ಕೇಳ್ಕೊಳ್ಳಿ. ಇದ್ರ ಮುಖಾಂತರ ನಾನು ಯಾರಾದರೂ ನಿಮಗೆ ಡೊನೇಷನ್ ಮಾಡಬೇಕು ಅಂತ ಇದ್ದರೆ, ನಾವು ಯಾರು ದಾನಿಗಳಿದ್ದಾರೆ ಅವರ ಹೆಸರನ್ನು ಕ್ಲಾಸ್ ರೂಮಲ್ಲಿ ಹಾಕ್ತೇವೆ, ಪರ್ಮನೆಂಟ್ ಬೋರ್ಡ್ ಹಾಕ್ತೇವೆ. ಸೊ 25,000 ಮೇಲ್ಪಟ್ಟಂತಹ ದಾನಿಗಳಿದ್ರೆ ಅವರನ್ನ ಫ್ರಂಟಲ್ಲಿ ನಾವು ಅವರ ಹೆಸರುಗಳನ್ನ ಹಾಕ್ತೇವೆ. ಒಂದೊಂದು ರೂಮ್ ತಗೊಳ್ಳೋರಿದ್ರೆ 13 ಲಕ್ಷ ಒಂದು ರೂಮ್ಗಾಗುತ್ತೆ. ಅಂಥವ್ರ ಹೆಸರುಗಳನ್ನ ನಾವು ಅವರ ರೂಮ್ಗಳಲ್ಲಿ ಹಾಕ್ತೇವೆ. ಸೊ ಅದಾದ ನಂತರ ನಾವು ಇನ್ನೂ ಒಂದು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ, ಅವರ ಸ್ಪೆಷಲ್ ಡೇಸ್ಗಳನ್ನ ನಾವು ಅದನ್ನು ಪ್ರತಿ ವರ್ಷ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ, ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇವೆ. ಆ ಕಂಪನಿ ಹುಟ್ಟಿದ ಇದು ಇನ್ಸ್ಟಾಲೇಷನ್ ಆದ ದಿನ ಇರ್ಬೋದು, ಅಥವಾ ಯಾವುದಾದ್ರೂ ನೆನಪಿನ ಅಂತ ಕೊಡುವಂಥ ರೂಮ್ ಇರ್ಬೋದು. ಸೊ ಇಂಥದನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡಿ ಪ್ರತಿ ವರ್ಷ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಸೊ ಈ ಥರದೊಂದು ಪ್ಲ್ಯಾನ್ಗಳಿದ್ದಾವೆ. ಅದ್ರ ಜೊತೆಗೆ ಯಾರಾದರೂ ಚಿಕ್ಕ ಪುಟ್ಟದು 5,000 10,000 ಕೊಡೋದು, ಅಥವಾ ಮಟೀರಿಯಲ್ಸ್ ಬೇಕಿದೆ ನಮಗೆ, ನಮ್ಮ ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ಇದು ಬೇಕಿದೆ, ಟಿ ವಿ ಬೇಕಿದೆ, ಬೆಂಚಸ್ ಬೇಕಿದೆ, ಕಾಟ್ ಬೇಕಿದೆ, ಚೇರ್ಸ್ ಬೇಕಿದೆ, ವಾಟರ್ ಫಿಲ್ಟರ್ಸ್ ಬೇಕಿದೆ. ಸೊ ಈ ಥರದ್ದೆಲ್ಲ ವಸ್ತುಗಳ ಅವಶ್ಯಕತೆ ಇದೆ. ಸೊ ಯಾರಾದರೂ ದಾನಿಗಳೇನು 1 ಕೋಟಿ ರೂಪಾಯಿಯಷ್ಟು ಮ್ಯಾಮ್, ನೀವು 1 ಕೋಟಿ ಕೇಳ್ತಿದ್ದೀರಾ, ಇದಕ್ಕೆ ತುಂಬ ದಾನಿ, ಅದು ತುಂಬ ಜನ ನಿಮಗೆ ಇದು ಅಷ್ಟು ಇದಿದೆ. ಜಾಸ್ತಿ ಏನೋ ದುಡ್ಡು ಬೇಡ. ಈ ಸ್ಕೂಲ್ ಮಾಡಲಿಕ್ಕೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ನನ್ನ ಒಂದೇ ಒಂದು ಆಸೆ ಹೇಗೆ ಅಂದರೆ, ನಾನು ನನ್ನ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಸ್ಕೂಲಿಗೆ ಕಳಿಸಿದ್ದೇನೆ ಅದೇ ರೀತಿ ನನ್ನ ಸ್ಪೆಷಲ್ ಮಕ್ಕಳಿಗೂ ಕೂಡ ಒಳ್ಳೆಯಾದ ಫೆಸಿಲಿಟೀಸ್ ಇರಬೇಕು, ಸ್ಕೂಲ್ ಇರಬೇಕು. ಅವ್ರ ಪೇರೆಂಟ್ಸ್ಗೂ ಫೀಲ್ ಆಗಬಾರ್ದು, ಅಯ್ಯೋ ಎಂಥ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅಂತ. ಅದರ ಜೊತೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಇದಷ್ಟೇ ನನ್ನ ಉದ್ದೇಶ ಆಗಿತ್ತು. ಇದೆಲ್ಲ ಸಾಕಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲ ಆಗಿದೆ ಅಂದರೆ ನೋಡಿ, ನೀವು ಜುಲೈಯಲ್ಲಿ ಓಪನಿಂಗ್ ಸೆರೆಮನಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ನಿಮಗೆಲ್ಲ ದೇವರ ಅನುಗ್ರಹ ಕಂಪ್ಲೀಟಾಗಿ ಸಿಗುತ್ತೆ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಮ್ಯಾಮ್, ಕಂಟಿನ್ಯೂ. ಥ್ಯಾಂಕ್ ಯು ಸೊ ಮಚ್. ಅದು ಆಗುತ್ತೆ ಅಂತ ಹೇಳಿ ನಾನು ನಂಬಿದ್ದೇನೆ. ಯಾಕಂತಂದರೆ ಇದು ಮಾನವೀಯತೆಯ ಮೂಲಕ ಮಾಡುವಂಥ ಕೆಲಸ. ಯಾರಿಗೂ ನಾನು ಫ್ರಾಡ್ ಮಾಡ್ತಿದ್ದೀನಿ ಮತ್ತೊಂದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಆ ಥರ ಏನಾದರೂ ಮಾಡ್ತಾ ಇದ್ದಿದ್ದರೆ ಇಷ್ಟು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಏನು ದಾನಿಗಳು ಕೊಡ್ತಾರೆ ಆ ದುಡ್ಡು ಸದ್ಬಳಕೆ ಆಗ್ತಾ ಇದೆ. ಸದ್ಬಳಕೆ ಮಾಡೋದಷ್ಟೇ ನನ್ನ ಕರ್ತವ್ಯ. ಸೊ ಹಾಗಾಗಿ ನೀವು ಕೊಟ್ಟ ಹಣ ಇಲ್ಲಿದೆ. ಇದು ನೀವು ಸಂಸ್ಥೆ ಎಲ್ಲಿ ತನಕ ಇರುತ್ತೆ, ಈ ಬಿಲ್ಡಿಂಗ್ ಎಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ಮುಂದುವರಿಯುತ್ತೆ. ಸೆಕೆಂಡ್ ಲೈನ್ ಲೀಡರ್ ಕೂಡ ಡೆವಲಪ್ ಮಾಡ್ತಾ ಇದ್ದೇನೆ. ಸೊ ನಾನು ಇಲ್ಲದಿದ್ರೂ ಈ ಸಂಸ್ಥೆ ಬೆಳಿಬೇಕು. ಮುಂದಿನ ದಿನಗಳಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಅದು ಹೆಲ್ಪ್ ಆಗಬೇಕು. ಮತ್ತು ದಾನಿಗಳು ಯಾರಿದ್ದಾರೆ ಅವರಿಗೂ ಒಂದು ರೆಕಗ್ನಿಷನ್ ಆಗಬೇಕು. ಯಾಕಂತೇಳಿದರೆ ಸಾವಿರಾರು ಜನ ಅಧಿಕಾರಿಗಳು, ರಾಜಕಾರಣಿಗಳು, ಮತ್ತು ಹೈ ನೆಟ್ವರ್ಕ್ ಪೀಪಲ್ ಅಂತ ಏನು ಹೇಳ್ತಾರೆ, ಸಿನಿಮಾ ಸ್ಟಾರ್ಗಳು, ಇವರೆಲ್ಲ ಈ ಇದಕ್ಕೆ ಬರ್ತಾ ಇರ್ತಾರೆ. ಯಾಕಂತಂದರೆ ಇದೊಂದು ವಿಶೇಷ ಶಾಲೆ. ಮತ್ತು ನನಗೆ ಒಂದು ಹೆಮ್ಮೆ ಇದೆ. ನಾನು ಹೇಳ್ತಾ ಇದ್ದೆ, ನಂದು ಕರ್ಮಭೂಮಿ ಬಳ್ಳಾರಿ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆ, ಇವಾಗ ವಿಜಯನಗರ ಜಿಲ್ಲೆ ಆಗಿದೆ. ನಾನು ಕೆಲಸ ಶುರು ಮಾಡಿದ್ದೇನೆ ಮೂಲತಃ ಮಡಿಕೇರಿಯವಳಾದರೂ, ನಾನು ಇಲ್ಲಿ ಬಿಟ್ಟು ಹೋದ್ರೂ ನಾನು ಹಾಕಿದ ಒಂದು ಇದಿರುತ್ತೆ. ಇದರಿಂದ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ. ವಿಶೇಷ ಚೇತನ ಮಕ್ಕಳಿಗೆ ಈ ಸಂಸ್ಥೆ ನೆರಳಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳನ್ನು ನಾವು ನಮ್ಮ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಉದ್ದೇಶ ಇದೆ. ಸೊ ಅದೇ ಇಂಟರ್ವೆನ್ಷನನ್ನು ಹಳ್ಳಿಗಳಲ್ಲಿ ಮಾಡಿ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ. ಅವ್ರನ್ನ ಸ್ಪೋರ್ಟ್ಸಲ್ಲಿ ಅವ್ರನ್ನ ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥ ಆಸೆ ಇದೆ. ಸೊ ಪ್ರತಿ ಒಲಿಂಪಿಕ್ಸ್ಗಳಲ್ಲಿ 4 ವರ್ಷಕ್ಕೆ ನಡೆಯುವಂಥ ಒಲಿಂಪಿಕ್ಸ್ಗಳಲ್ಲಿ ನಮ್ಮ ಸಾಧ್ಯ ಸಂಸ್ಥೆಯ ಒಂದು ಮಗುವಾದರೂ ಇರಬೇಕು ಅಂತ ಹೇಳುವಂಥದ್ದು ಒಂದು ದೊಡ್ಡ ಕನಸು. ಮ್ಯಾಮ್, ನಿಮ್ಮ ಒಂದು ಇದು ಹೊಸಪೇಟೆ ಜಿಲ್ಲೆಯಲ್ಲಿ ಇದೆಯಲ್ಲ, ಹೊಸಪೇಟೆ ಬಿಟ್ಟು ನಾನು ಕೇಳ್ತಾ ಇರೋದು, ಇವಾಗ ಈ ವಿಡಿಯೋನ ಎಲ್ಲ ಒಂದು ಕಾರ್ನರ್ ಆಫ್ ಕಂಟ್ರಿ ಅವರ ಸ್ಟೇಟಲ್ಲಿ ನೋಡ್ತಿರ್ಬೋದು. ಅಲ್ಲಿಂದ ಬೇರೆ ಒಂದು ಡಿಸ್ಟಿಕ್ಕಿಂದ ಇಲ್ಲಿ ಬರಬೇಕು ಅನ್ನೋರು, ಹಾಗೆಯೇ ಬೇರೆ ಒಂದು ಡಿಸ್ಟಿಕಲ್ಲಿ ಈ ಥರ ಒಂದು ದಾನಿಗಳಾಗಿರ್ಬೋದು, ಒಂದು ಪ್ಲ್ಯಾನ್ ಇಲ್ಲ ನಮ್ಮ ಜಿಲ್ಲೆಯಲ್ಲ ಸಹ ಈ ಥರ ಒಂದು ಬಿಲ್ಡಿಂಗ್ ಇರಬೇಕು ಈ ಥರ ಅಂದರೆ ನೀವು ಅದಕ್ಕೆ ಯಾವ ರೀತಿ ಸಪೋರ್ಟ್ ಕೊಡ್ತೀರಾ ಮ್ಯಾಮ್? ನಾನು ಆ್ಯಕ್ಚುಲಿ ಇಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಸ್ಕೂಲ್ ಇದೆ. ಬಟ್ ಇವಾಗ ನಾನು ಇಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ನಾನು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ.
ಕ್ವಾಲಿಟಿ ಮಿಸ್ ಆಗಬಾರ್ದು. ಇಲ್ಲಿ ಆದಷ್ಟು ನಾವು ಒಂದು 500 ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು ಅಂತ ಇದ್ದೀವಿ, ಕ್ವಾಲಿಟಿ ಟ್ರೈನಿಂಗನ್ನು ಕೊಡಬೇಕು ಅಂತ ಇದ್ದೇವೆ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರಿಗಾದರೂ ನನ್ನ ಅವ್ರಿಗೇನಾದರೂ ಟ್ರೈನಿಂಗ್ ಬೇಕು ಅಥವಾ ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂತ ಹೇಳಿದರೆ ನಾನು ಅದನ್ನು ಅವರಿಗೆ ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಮತ್ತು ಅರ್ಲಿ ಇಂಟರ್ವೆನ್ಷನ್ ಏನಾದರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರಾದರೂ ಕಾರ್ಪೊರೇಟ್ ಸೆಕ್ಟರಿಂದ ದಾನಿಗಳು ಬಂದು ಮಾಡಬೇಕು ಅಂತ ಹೇಳಿದರೆ ನಾವು ಅದನ್ನು ಟೈಅಪ್ ಆಗಿಕೊಂಡು ಅದನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ. ಸೊ ಒಂದೇ ಉದ್ದೇಶ, ಎಷ್ಟು ಬೇಗ ಮಕ್ಕಳನ್ನು ವಿಶೇಷ ಶಾಲೆಗೆ ಕಳಿಸ್ತೀರಿ ಅಥವಾ ಅರ್ಲಿ ಇಂಟರ್ವೆನ್ಷನ್ ಮಾಡ್ತೀರಿ, ಥೆರಪೀಸ್ ಮಾಡ್ತೀರಿ, ಅಷ್ಟು ನಿಮಗೆ ಅವರನ್ನು ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಪುಷ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನನಗೆ ವೈಯಕ್ತಿಕವಾಗಿ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ನಾನೆಲ್ಲ ಅದು ನಿಮಗೆ ರೈಟಿಂಗ್ಸಲ್ಲಿ ಕೊಟ್ಟಿದ್ದೇನೆ. ಸೊ ಅದನ್ನು ನೀವು ಇದು ಮಾಡಿ, ನಾನು ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಅದ್ರ ಬಗ್ಗೆ ನನಗೆ ಖುಷಿ ಇದೆ, ಯಾಕಂತಂದರೆ ಸಣ್ಣದಾಗಿ ಶುರು ಮಾಡಿದ ಕೆಲಸ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಲಿಕ್ಕಾಯಿತು ಅಂತ. ಬಟ್ ನನಗೆ ಸಂಸ್ಥೆಗೆ ಯಾವಾಗ ಪ್ರಶಸ್ತಿಗಳು ಬರ್ತದೆ ಅದು ಬಹಳಷ್ಟು ಹೆಮ್ಮೆ ತರುತ್ತೆ. ನಮಗೆ 2023ರಲ್ಲಿ APDಯಿಂದ ಕೊಡು ಮಾಡುವಂತಹ ಒಂದು NS ಹೇಮಾ ಮೆಮೋರಿಯಲ್ ಅವಾರ್ಡ್ ಸುಮಾರು ಒಂದು 45 ಕಂಪನಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. NGOಗಳು ಪಾರ್ಟಿಸಿಪೇಟ್ ಮಾಡಿದ್ರು ಸೌತ್ ಇಂಡಿಯಾದಿಂದ. ಅದರಲ್ಲಿ ನಾವು ವಿನ್ನರ್ ಆಗಿ ಬಂದ್ವಿ. ಸೊ ಅದರಲ್ಲಿ ನಮಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಬಂದಿದೆ. ಆ ಹಣವನ್ನು ಕೂಡ ನಾನು ಈ ಬಿಲ್ಡಿಂಗ್ಗೆ ಹಾಕಿದ್ದೇನೆ. ಸೊ ಅದು ಒಂದು ನನಗೆ ಭಾಳಷ್ಟು ಇಷ್ಟ. ಇನ್ನೊಂದು ನಾನು ಇಂಡಿಯನ್ CSR ಅವಾರ್ಡ್ ಅಂತ ಹೇಳಿ ಟಾಪ್ 20 ಮೋಸ್ಟ್ ಟ್ರಸ್ಟೆಡ್ NGO ಆಫ್ ದ ಇಯರ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ಬಂದಿದೆ. ಅದು ಡೆಲ್ಲಿಯಲ್ಲಿ ನಾನು ರಿಸೀವ್ ಮಾಡಿಕೊಂಡೆ. ಸೊ ಅದು ಕೂಡ ಇನ್ನೊಂದು ನನಗೆ ಸಂತೋಷವಿದೆ. ಇದೇ ವರ್ಷ ಕಳೆದ 2024ರಲ್ಲಿ ರಾಜ್ಯದಲ್ಲಿರುವ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದು ಅಂತ ಹೇಳಿಬಿಟ್ಟು ಒಂದು ಅವಾರ್ಡ್ ಬಂತು ರಾಜ್ಯ ಸರ್ಕಾರದಿಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮಗೆ ಅದನ್ನು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಸೊ ಇದು ನಮಗೆ ಭಾಳಷ್ಟು ಸಂತೋಷ, ಯಾಕಂತಂದರೆ ನಮ್ಮ ಜೊತೆಗೆ ಸಂಸ್ಥೆ ಕೂಡ ಬೆಳೆದಿದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡ್ತಿದೆ. ಸೊ ಇದಕ್ಕಾಗಿ ಪೋಷಕರಿಗೂ ಕೂಡ ನಾನು ಒಳ್ಳೆಯ ಶಾಲೆಗೆ ಕಳಿಸ್ತಾ ಇದ್ದೀನಿ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆ ಇದೆ ನನಗೆ. ನನ್ನ ಜೊತೆ ಕೆಲಸ ಮಾಡುವ ಶಿಕ್ಷಕರಿಗೂ ಹೌದಪ್ಪ, ನಾನು ಕೆಲಸ ಮಾಡ್ತಿರುವ ಸ್ಕೂಲ್ ಒಂದು ಹೆಸರು ಬೆಳೆದಿದೆ, ಹೆಸರುವಾಸಿ ಇರುವಂಥ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸಾಧ್ಯ ಬಗ್ಗೆ ಹೇಳಬೇಕು ಅಂತಂದರೆ ಇದು ಸಾಧ್ಯ, ಇದು ಪಾಸಿಬಲ್. ಯಾರು ಏನೇ ಒಂದು ಕೆಲಸವನ್ನು ಯಾವುದೇ ಧೃತಿಗೆಡದೆ ಧೈರ್ಯದಿಂದ ಮಾಡಿ, ಎಷ್ಟು ಕಾಲು ಎಳಿಲಿಕ್ಕಿರ್ತಾರೆ ಅಷ್ಟು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಜನ ಇರ್ತಾರೆ. ಸೊ ಆದಷ್ಟು ಎಲ್ಲರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಎಲ್ಲರ ಜೊತೆ ಖುಷಿಯಾಗಿರಿ, ಸಂತೋಷದಿಂದಿರಿ. ಏನೇ ಸಮಸ್ಯೆಗಳಿದ್ರೂ ನಮ್ಮೊಳಗೆ ಇರಲಿ, ಹೊರಗೆ ಬಂದಾಗ ನಾವು ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿರೋಣ ಅಂತ ಹೇಳುವಂಥದ್ದು ಹೇಳ್ತಾ, ನೀವು ನಮ್ಮ ಜೊತೆ ನಮ್ಮನ್ನು ವಿಡಿಯೋ ಮಾಡೋದಿರ್ಬೋದು ಅಥವಾ ನಮ್ಮ ಬಗ್ಗೆ ನೀವು ಅವೇರ್ನೆಸ್ ಮೂಡಿಸಬೇಕು, ಈ ಥರದ ಒಂದು ಸಂಸ್ಥೆ ಅಪರೂಪಕ್ಕೆ ಇರ್ತದೆ, ಇದರಲ್ಲಿ ತುಂಬ ಮಕ್ಕಳಿಗೆ ಸಹಾಯ ಆಗ್ಬೋದು ಅಂತ ಹೇಳುವಂಥ ನಿಮ್ಮ ಉದ್ದೇಶ ಕೂಡ ಈಡೇರಲಿ. ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಂದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಇವರ ಪ್ರತಿಯೊಂದು ವರ್ಡ್ಸಲ್ಲಿ ನೀವು ನೋಡಿ ನ್ಯಾಚುರಲಿಟಿ ಇದೆ. ಎಲ್ಲೂ ನೋಡಿಕೊಂಡು ನಿಮಗೆ ಅನಿಸುತ್ತೆ ಒನ್ ಟೈಮ್ ವಿಸಿಟ್ ಮಾಡಿ. ನೀವೇನು ಕೊಡಬೇಕು ಮಾಡಬೇಕು ಅಂತಿಲ್ಲ, ಆದರೆ ನಿಮಗೆ ಒಂದು ಟೈಮ್ ಇಲ್ಲಿ ವಿಸಿಟ್ ಮಾಡಿ. ಆವಾಗಲೇ ನಿಮಗೆ ಕೊಡೋ ಫೀಲು, ನಿಮಗೆ ಮನಸ್ಥಿತಿ ಚೇಂಜ್ ಆಗುತ್ತೆ. ನಿಮಗೆ ಕೈಯಲ್ಲಿ ಇರ್ಬೋದು ಇಲ್ಲದೆ ಇರ್ಬೋದು, ಇಲ್ಲಿ ಒಂದು ಟೈಮ್ ವಿಸಿಟ್ ಮಾಡಿ, ಆವಾಗಲೇ ನಿಮಗೆ ಫೀಲ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಕಾಮನರ್ ಅಂದರೆ ಕಾಮನರ್ ವ್ಯಕ್ತಿ, ಅವ್ರಿಗೇನು ಇರಲಿಲ್ಲ, ಅವ್ರಿಗಿಷ್ಟು ಟೈಮ್ ಕೊಡಬೇಕು ಅಂತ ಏನಿಲ್ಲ. ಇನ್ನೊಂದು ನನ್ನ ಚಾನಲ್ ಸ್ಟಾರ್ಟ್ ಆಗಿ ಒಂದು 20 ಡೇಸ್ ಆಗಿದೆ. ಅವರು ಸುಮ್ಮನೆ ಕಟ್ ಮಾಡ್ಬೋದಿತ್ತು. ಅವ್ರ ವ್ಯಕ್ತಿತ್ವ ಒನ್ ಟೈಮ್ ನೀವು ಬಂದು ಹೋಗಿ ಅಷ್ಟೇ. ನನ್ನ ಒಂದು ಕೋರಿಕೆ, ಒನ್ ಟೈಮ್ ಈ ಟ್ರಸ್ಟ್ನ ವಿಸಿಟ್ ಮಾಡಿ. ಎಲ್ಲೇ ಇರಲಿ, ಕರ್ನಾಟಕದ ಯಾವುದೇ ಒಂದು ಕಾರ್ನರಲ್ಲಿ ಇರಲಿ, ಈ ಮೇಡಮ್ನ ಒನ್ ಟೈಮ್ ವಿಸಿಟ್ ಮಾಡಿ. ನಿಮ್ಮ ಲೈಫಲ್ಲಿರುವ ದೃಷ್ಟಿಕೋನ ನಿಮ್ಮದು ಚೇಂಜ್ ಆಗುತ್ತೆ. ನೀವು ಒಂದು ಬೆಟರ್ ಪರ್ಸನ್ ಆಗಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಆಶಯ. ಥ್ಯಾಂಕ್ ಯು ಆಲ್ ಮ್ಯಾಮ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ನನ್ನ ಹೆಸರು ವಿದ್ಯಾಶ್ರೀ. ಇಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ ನೀವು? ನಾನು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಮ್ಯಾಮ್? ಈಗ 5 ವರ್ಷ ಆಯಿತು ನಾನು ಮಾಡ್ತಿರೋದು. ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಮ್ಯಾಮ್. ನೀವು ಬಂದು 5 ವರ್ಷದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಡೋದಾದರೆ ನಿಮ್ಗೆ ಯಾವ ಥರ ಒಂದು ಫೀಲ್ ಇದೆ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹೇಳೋದಾದರೆ? ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಕಣ್ಣಿಗೆ ಕಾಣದ ದೇವರು ಅಂತ ಹೇಳ್ತಾರಲ್ಲ, ಅವರೇ ದೇವರು. ಮತ್ತು ಮಕ್ಕಳಿಗೆ
ಥರ ಮಕ್ಕಳಿಗೆ ಎಷ್ಟೊಂದು ಮಕ್ಕಳಿದ್ದಾರೆ. ಆ್ಯಕ್ಚುಲಿ ನಾನು ಈ ಥರ ಮಕ್ಕಳು ಈ ಸ್ಕೂಲಿಗೆ ಬಂದ ಮೇಲೇ ನೋಡಿದ್ದು. ಅದಕ್ಕಿಂತ ಮುಂಚೆ ನಾನು ಮಕ್ಕಳ ನೋಡಿರಲಿಲ್ಲ. ಈ ಸ್ಕೂಲಿಗೆ ಬಂದು ನಾನು 1 ಮಂತ್ವರೆಗೂ ನಾನು ಹತ್ತಿದ್ದು ಮನೆಗೆ ಹೋಗಿ. ನಾನು ಆ ಥರ ಮಕ್ಕಳನ್ನ ನೋಡಿಲ್ಲ. ನನಗೆ ನೋಡಿ ಬೇಜಾರಾಗುತ್ತೆ, ನನಗೆ ತುಂಬ ನೋವಾಗುತ್ತೆ ಆ ಮಕ್ಕಳು ನೋಡಿ ಅಂತ ಹೇಳಿ. ಆಮೇಲಿಂದ ನಾನು ದೇವ್ರ ಕೆಲಸ ಮಾಡ್ತಾ ಇದ್ದೀನೇನೋ ಅನ್ನೋ ಫೀಲ್ ಬಂತು ನನಗೂ. ಇವಾಗ ನನಗೆ ಬಿಟ್ಟು ಹೋಗ್ಬೇಕಂದ್ರೆ ಅಳು ಬರುತ್ತೆ ನನಗೆ. ಆ್ಯಕ್ಚುಲಿ ನಂದು ಮ್ಯಾರೇಜ್ ಫಿಕ್ಸ್ ಆಗಿದೆ. ಬಟ್ ನನಗೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗಿಲ್ಲ. ಯಾಕಂದರೆ ನಾನು ಫ್ಯಾಮಿಲಿ ಅಂತ ಹೇಳಿ ಇಲ್ಲಿ ವರ್ಕ್ ಮಾಡ್ತಿರೋದು. ಕೆಲಸ ಸ್ಯಾಲ್ರಿಗೋಸ್ಕರ ನಾನು ಇವತ್ತು ನನ್ನ ಮೈಂಡಲ್ಲಿ ಆ ಥಾಟೇ ಬಂದಿಲ್ಲ ನನಗೆ. ಎನಿ ಟೈಮ್ ನನಗೆ ಯಾವ ಟೈಮಿಗೂ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಆ್ಯಕ್ಚುಲಿ ಮ್ಯಾಮ್ ಪ್ರೀತಿ ನೋಡಿ ನಾನು ತುಂಬಾ ಕರ್ಗೋಗ್ಬಿಟ್ಟಿನಿ. ಅವ್ರು ಬೈದ್ರು ನಾನು ಒಳ್ಳೇದಿಗೋಸ್ಕರನೇ ಬೈಯೋದು ಅಂತ ಹೇಳಿ ಈ ಕೆಲಸ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸಿಲ್ಲ, ಬಿಡೋದು ಇಲ್ಲ ನಾನು. ಆ್ಯಕ್ಚುಲಿ ಬಿಕಾಸ್ ನಾನು ಕಂಟಿನ್ಯೂಟಿಯಾಗಿ ಬಂದೆ. ನಾನು 1 ಡೇಗೆ ನನಗೆ ಫ್ಯಾಮಿಲಿ ಥರ ಫೀಲ್ ಆಗಿದೆ. ಬಿಕಾಸ್ ನಾನು ಒಳಗಡೆ ಹೋಗಿ ಕುತ್ಕೊಂಡಾಗ ನಂಗೆ ಹೊರಗಡೆ ಬರಲಿಕ್ಕೆ ಆಗಿಲ್ಲ ಮಕ್ಳ ಹತ್ರ ಹೋದಾಗ. ಇನ್ನು ನೀವು 5 ವರ್ಷದಿಂದ ಕೆಲಸ ಮಾಡ್ತೀರಾ ಅಂದರೆ ಎಷ್ಟು ಫೀಲ್ ಇರುತ್ತೆ. ಮಕ್ಕಳು ಚೆನ್ನಾಗಿ ಮ್ಯಾಮ್, ಅವರು ಮಾತಾಡೋದು, ಅವ್ರು ಎಷ್ಟು ಪ್ರೀತಿ ತೋರಿಸ್ತಾರೆ ನೋಡಿ. ತೋರಿಸೋದು ಒಂದಿನ ಬರಲಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಕೇಳ್ತೀವಿ ನೋಡಿ, ಅಬ್ಸರ್ವ್ ಮಾಡ್ತೀವಿ. ಈ ಪ್ರೀತಿ ನಮಗೆ ಬೇರೆ ಕಡೆ ಸಿಗಲ್ಲ. ಬೇರೆ ಕಡೆ ಎಲ್ಲೂ ಸಿಗಲ್ಲ. ನಾವು ಎಂಜಾಯ್ ಮಾಡೋಕೆ ಹೋದ್ರೆ ಸಿಗುತ್ತಾ ಇಲ್ಲ, ಎಲ್ಲೂ ಸಿಗಲ್ಲ. ಈ ಥರ ಟೀಮ್ ವರ್ಕ್ ಇದೆ ಮ್ಯಾಮ್, ಅದು ತುಂಬ ಇಷ್ಟ ಆಗೋದು. ಇಲ್ಲಿ ಮನೆ ಥರ ಫೀಲ್ ಇದೆ, ಮನೆ ಥರ ಫೀಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು ಮ್ಯಾಮ್? ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಓಕೆ. ಮೇಡಮ್ ಬಗ್ಗೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಾದರೆ? ಓಕೆ. ಎಲ್ಲರಿಗೂ ಸಹಾಯ ಮಾಡ್ತಾರೆ, ಫ್ಯಾಮಿಲಿ ಕಡೆ ನೋಡ್ಕೊಂಡು ಯಾರಿಗೆ ವರ್ಕರ್ ಅಂತ ನನಗೆ ಅನಿಸೇ ಇಲ್ಲ. ಓಕೆ. ನನ್ನ ಮೇಲೆ ನಮಗೆ ವರ್ಕರ್ ಥರ ಟ್ರೀಟ್ ಮಾಡ್ತಾರೆ, ನನ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ, ಹೌದು. ಮಮ್ಮಿ ಥರ ನೋಡ್ತಾರೆ, ಓಕೆ. ಸಿಸ್ಟರ್ ಥರ ನೋಡ್ತಾರೆ. ಹಾಂ, ಓಕೆ. ಮಕ್ಳದ್ದು ನಿಮಗೆ ಹ್ಯಾಂಡಲ್ ಮಾಡ್ಕೊಬೇಕಂದ್ರೆ ಚಾಲೆಂಜಸ್ಗಳು ಇಲ್ಲ, ಕೆಲವರು ಈ ಕೆಲಸನ ಎಲ್ಲರೂ ಇಷ್ಟಪಟ್ಟು ಮಾಡಲ್ಲ ಅಂಥದ್ರಲ್ಲಿ. ಬಿಫೋರ್ ಬ್ಯಾಂಕಿನ ಕೆಲಸ ಮಾಡ್ತೀನಿ. ಓಕೆ. ನಾನು ಈ ಫೀಲ್ಡಲ್ಲಿ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಹಾಂ, ಅದೇ ಹೇಳಿರೋದು. ಫಸ್ಟ್ ನಾನು ಬ್ಯಾಂಕಿನಲ್ಲಿ ಆಸ್ ಅಕೌಂಟೆಂಟ್ ಕೆಲಸ ಮಾಡ್ತೀನಿ. ಓಕೆ. ಆಮೇಲೆ ಕೋಚಿಂಗ್ ತಗೋತಿರ್ತೀನಿ. ಹ್ಞೂ. ಮಕ್ಕಳಿಗೆ ನೋಡಿ ನನಗೆ ಫುಲ್ ಭಾಳ ಬೇಜಾರಾಯಿತು. ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದೀನಿ ಈ ಥರ ಮಕ್ಕಳು. ಡೈಲಿ ರೂಟೀನಲ್ಲಿ ನಾವು ನ್ಯಾಚುರಲ್ ಆಗಿ ನಾರ್ಮಲ್ ಮಕ್ಕಳು ನೋಡ್ತೀವಿ. ಈ ಥರ ಮಕ್ಕಳಿಗೆ ಬಂದು ನೋಡಿದ್ಮೇಲೆ ಮನೆಗೆ ಹೋಗಿ ನಾನು ಫುಲ್ ಫೀಲ್ ಆಗಿರುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಹ್ಞೂ. ಅಂದರೆ ಎಲ್ಲರೂ ಕಾಮನ್ ಆಗಿ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೆ, ಈ ಥರ ಹುಡುಗರ ಕೆಲಸ ಮಾಡೋಣ ಅಂತ ನೋಡಿ, ನೀವು ಇಷ್ಟು ಚಿಕ್ಕ ಏಜಲ್ಲಿ ನಿಮಗೆ ಆ ಥರ ಫೀಲು. ಅದಕ್ಕೋಸ್ಕರ ನಾನು ಕೂಡ ಈ ಫೀಲ್ಡಲ್ಲಿ ಕೆಲಸ ಮಾಡಿದರೆ ನನಗೆ ಸಂತೋಷ ಸಿಗ್ತಾ ಇದೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಹಲೋ ಮೇಡಮ್, ನಿಮ್ಮ ಹೆಸರು? ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? 8 ವರ್ಷದಿಂದ ಮಾಡ್ತೀನಿ. 8 ವರ್ಷದಿಂದ. ಏನು ಕೆಲಸ ಮಾಡ್ತಿದ್ದೀರಾ ಮೇಡಮ್? ಅಡುಗೆ ಕೆಲಸ. ಅಡುಗೆ ಕೆಲಸ. ಮ್ಯಾಮ್, ನಿಮಗೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಹಾಗೆ ಇಲ್ಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಇದ್ರ ಬಗ್ಗೆ ಮತ್ತೆ ನಿಮ್ಮ ಮೇಡಮ್ ಬಗ್ಗೆ ಇಲ್ಲಿ ಏನು ಅನಿಸುತ್ತೆ ನಿಮಗೆ? ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಹೆಮ್ಮೆ ಅನ್ನಿಸ್ತದೆ. ಹಾಂ, ಹೆಂಗೆ ಮೇಡಮು? ಚೆನ್ನಾಗಿ ನಾವು ಅವ್ರಲ್ಲಿದ್ದ ತುಂಬಾ ಕಲ್ತೀವಿ. ಇಲ್ಲಿ ಹಾಂ ಹಾಂ. ಅವ್ರನ್ನ ನೋಡಿ ನಾವು ಮನೆಯಾಗಲಿ ಇಲ್ಲೇ ಆಗಲಿ ಅವ್ರು ನೋಡಿ ತುಂಬ ಕಲ್ತೀವಿ. ಹಾಂ. ಅವರೇ ಒಂದು ಇದು ನಮಗೆ ಇಂಪ್ರೆಷನ್ ಅಂತಾರಲ್ಲ, ಆ ಥರ ಅವ್ರಿಗೆ. ಹಾಂ ಹಾಂ. ಮೇಡಮ್ ಹೇಳ್ಬೇಕಂದ್ರೆ ಭಾಳ ಇದು ಮೇಡಮ್, ನಮಗೆ ಗೌರ್ಮೆಂಟಿನ ಸ್ಯಾಲ್ರಿ 3 ತಿಂಗಳಿಗೆ ಹಂಗೆಲ್ಲ ಬರ್ತದೆ ಮೇಡಮ್. ಯಾವತ್ತು ನಿಮಗೆ ಸ್ಯಾಲ್ರಿ ಆಗಲಿ ಯಾವುದಾಗಲಿ ಯಾವುದೂ ಪ್ರಾಬ್ಲಮ್ ಇಲ್ಲ. ಕಷ್ಟ ಸುಖಕ್ಕೆಲ್ಲದಕ್ಕೂ ನಿಂತ್ಕೊಂಡಾರೆ ಮೇಡಮ್. ಇಂಥವ್ರು ಸಿಗ್ತಾರೆ, ಮುಂದೆ ಸಿಗ್ತಾರ ಇಲ್ಲ ಗೊತ್ತಿಲ್ಲ. ಮ್ಯಾಮ್, ಇಷ್ಟೊಳ್ಳರು ನಾನು ನೋಡಿಲ್ಲ. ಸಿಕ್ಕಿದ್ದಾರೆ. ಹಾರೈಸ್ತೀರ ಅವ್ರಿಗೆ? ಇವಾಗ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಶಾರ್ಟ್ಲಿ ನೀವು ಹೋಗ್ತಿದ್ದೀರ 1-3 ತಿಂಗಳು ಹೊಸ ಬಿಲ್ಡಿಂಗಿಗೆ. ಅವ್ರಿಗೆ ಏನು ಹಾರೈಸ್ತೀರಾ? ಒಳ್ಳೆ ಆರೋಗ್ಯ ಆಯುಷ್ಯ ಇನ್ನೂ ಕೊಡ್ಲಿ ಅಂತ, ಹೆಚ್ಚಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ನೀವೆಲ್ಲರೂ ಸಪೋರ್ಟ್ ಲಾಸ್ಟ್ ಕೊನೆ ತನಕ ನಿಮ್ಮ ಮಕ್ಳಿಗೆ ನೀವು ಮಾಡ್ತೀರಲ್ಲ. ಮಾಡ್ತೀವಿ ಮೇಡಮ್, ಆ ನಂಬಿಕೆ ಐತಿ. ಓಕೆ ಓಕೆ, ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ ಮೇಡಮ್, ನಿಮಗೂ ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿಗಾಗಲಿ ನಿಮಗಾಗಲಿ. ಥ್ಯಾಂಕ್ ಯು ಮ್ಯಾಮ್. ನಾನು 5 ವರ್ಷದಿಂದ ಇಲ್ಲಿ ವಾರ್ಡನ್ನು ಪ್ಲಸ್ ಆಗಿ ವರ್ಕ್ ಆರ್ತಿ ಬಗ್ಗೆ ಹೇಳ್ಬೇಕಂದ್ರೆ ವರ್ಕಲ್ಲಿ ಭಾಳ ವರ್ಕ್ ಇರ್ತದೆ. ಆಮೇಲೆ ವರ್ಕ್ ಬಿಟ್ಟು ಬೇರೆ ಹೊರಗಡೆ ಬಂದರೆ ಅಷ್ಟೇ ರಜೆ ಆಗುತ್ತೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳ್ತಾರೆ, ಮತ್ತು ಆಮೇಲೆ ಮತ್ತೆ ಕ್ಯಾಶುವಲ್ ಆಗಿ ಟ್ರೀಟ್ ಮಾಡ್ತಾರೆ. ಮಕ್ಕಳ ಜೊತೆಗೆ ನಮಗೆ
ಎಷ್ಟು ಹೇಳ್ತಾರೆ ನಾನು ಅಷ್ಟು ಸಪೋರ್ಟ್ ಕೊಡ್ತಾರೆ. ಹೌದು ಓಕೆ. ಒಂದು 24 ಅವರ್ಸ್ ಇಲ್ಲೇ ವಾರ್ಡನ್ ಪ್ಲಸ್ ಟೀಚರಾಗಿ ವರ್ಕ್ ಮಾಡ್ತೀನಿ. ಹೌದು ಓಕೆ ಸರ್.